ಆಲದ ಮರಕ್ಕೆ ಬಿಳಲುಗಳು ಹೇಗೆ ಆಧಾರವೋ ಹಾಗೆ ನಮ್ಮ ದೇಶದ ಆಧಾರ ನಮ್ಮ ಮಕ್ಕಳು. उत्तिष्ठोत्तिष्ठ गोविन्द उत्तिष्ठ गरुडध्वजा उत्तिष्ठ कमलाकान्ता त्रैलोक्यं मङ्गलं कुरु। ತಂದೆ ಕೈ ಹಿಡಿದು ನೀ ನಡೆಸು ಮುಂದೆ. ತಾನುರಿದು ಜಗಕ್ಕೆಲ್ಲ ಜ್ಯೋತಿಯನ್ನು ನೀಡುವ ದೀಪದಲು ನೀನೆನ್ನ ಅನುಗೊಳಿಸು ತಂದೆ. ಕಾನನದ ಸುಮವೊಂದು ಸೌರಭವ ತಾಸೂಸಿ ಸಫಲತೆಯ ಪಡೆವಂತೆ ಮಾಡೆನ್ನ ತಂದೆ. ಸಿರಿಯು ಸಂಪದ ಬೇಡ ಯಾವ ವೈಭವ ಬೇಡ, ಸಿರಿಯು ಸಂಪದ ಬೇಡ ಯಾವ ವೈಭವ ಬೇಡ, ನಿನ್ನ ಕರುಣೆಯು ಒಂದೇ ಸಾಕೆ ಮಗೆ ತಂದೆ. ಇನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ಮಕ್ಕಳನ್ನು ಪ್ರೇಮದಲ್ಲಿ ನೀ ನೋಡು, ಈ ಮನೆಯು
ಎದೆಗುಂದದಿರಲಿ, ಯಾವ ನೋವೇ ಬರಲಿ ಎದೆಗುಂದದಿರಲಿ, ಸತ್ಯ ಮಾರ್ಗದೆ ನಡೆವ ಶಕ್ತಿ ಕೊಡು ತಂದೆ. ಇನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ಇನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ರವಿ, ಇನ್ನೂ ಬರಿತಾ ಕೂತಿದೆಯಲ್ಲ, ಸ್ಕೂಲ್ ಗೊತ್ತಾಗ್ಲಿಲ್ವೇನಾ? ಅಮ್ಮ, ನಮ್ ಸ್ಕೂಲ್ ನಿಂದ ಎಕ್ಸ್ಕರ್ಷನ್ ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ಹೋಮ್ವರ್ಕ್ ಎಲ್ಲ ಈಗಲೇ ಮುಗಿಸ್ತಿದ್ದೀನಮ್ಮ. ಸರಿ ಸರಿ, ಬೇಗ ಮುಗಿಸಿ ಬಟ್ಟೆ ಬದಲಾಯಿಸ್ಕೊ. ಇದೋ ಮುಗೀತಮ್ಮ. ರೋಹಿಣಿ, ರೋಹಿಣಿ, ಏನಮ್ಮ ಇದು ಸ್ಕೂಲ್ಗೆ ಹೊರಡೋ ಹೊತ್ನಲ್ಲಿ ಡ್ಯಾನ್ಸ್ ಮಾಡ್ತಾ ನಿಂತಿದೆಯಲ್ಲ? ಇಂಡಿಪೆಂಡೆನ್ಸ್ ಡೇ ದಿವಸ ನನ್ನ ಸ್ಕೂಲಲ್ಲಿ ನಾನು ಡ್ಯಾನ್ಸ್ ರಿಪೇರ್ ಮಾಡಿದಾರಮ್ಮ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೆ. ಅದೆಲ್ಲ ಆಮೇಲೆ ಮಾಡ್ಕೊಳ್ವೆ ಅಂತೆ, ಮೊದಲು ಸ್ಕೂಲ್ ಗೊತ್ತಾಯ್ತು, ಹೊರಡು. ಸರಿಮ್ಮ. ಕಾಲೇ ತೋ ಕ್ಯಾ ಹುವಾ ದಿಲ್ವಲ್ಲೆ ಹೇ, ಹಮ್ ತೇರೆ 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 ಬಾತ್ ದಿಲ್ವಲ್ಲೆ ಹೇ. ರಾಜಾ, ರಾಜಾ, ಏನ್ ಮಾಡ್ತಾ ಇದೀಯೋ? ಸೈಕಲ್ ಸೈಕಲ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ನೀನ್ ಮಾಡ್ತಿರೋ ಕೆಲಸ, ಅದನ್ನ ಕೆಡಿಸ್ಬೇಡ. ಬಾ, ಸ್ಕೂಲ್ ಗೊತ್ತಾಯ್ತು. ಪದ್ಮಾ, ಬಂದೆ. ಹುಡುಗರು ಸ್ಕೂಲ್ ಹೊರಡಕ್ಕೆ ರೆಡಿ ಆದ್ರೇನೆ? ಹೊರಡ್ತಾ ಇದ್ದಾರೆ. ದರದ ಪ್ಯಾಂಟ್ಗಳೆಲ್ಲ ಚಿಕ್ಕದಾಗೋದು. ಪ್ಯಾಂಟ್ಗಳು ಯಾಕೆ ಚಿಕ್ಕದಾಗುತ್ತವೆ? ಅವು ಚಿಕ್ಕದಾಗೋದಕ್ಕೆ ಕಾರಣ ನನ್ನ ಹೊಟ್ಟೆ. ಏನ್ ಮಾಡ್ಲೆ, ಹೋದ ವರ್ಷಕ್ಕೂ ಈ ವರ್ಷಕ್ಕೂ 1 ಇಂಚ್ ದಪ್ಪ ಆಗ್ಬಿಟ್ಟೆ. ಇರ್ಲಿ, ನಾಳೆಯಿಂದ ಸೂರ್ಯ ನಮಸ್ಕಾರ ಮಾಡಿ ಇನ್ನೊಂದು 15 ದಿವಸದಲ್ಲಿ ಎಲ್ಲ ಕರಗಿಸ್ಬಿಡ್ತೀನಿ. 1 ವರ್ಷದಿಂದಲೂ ಹೀಗೆ ಹೇಳ್ತಾನೆ ಇದ್ದೀರಾ. ನಾನು ಈ ಸತಿ ಬಹಳ ಸೀರಿಯಸ್. ಏನ್ ನೋಡ್ತಾ ಇರು. ಸ್ಕೂಲ್ ಹೊರಡಕ್ ರೆಡಿನಾ? ರೆಡಿಯಪ್ಪ. ಅಪ್ಪ, ಏನ? ನಮ್ ಸ್ಕೂಲ್ ನಿಂದ ಬೇಲೂರು ಹಳೆ ಬೀದಿಗೆ ಎಕ್ಸ್ಕರ್ಷನ್ ಕರ್ಕೊಂಡು ಹೋಗ್ತಾರೆ. ಎಲ್ರೂ 10 ರೂಪಾಯಿ ಕೊಡ್ಬೇಕು. ನನಗೂ 10 ರೂಪಾಯಿ ಕೊಡಿಯಪ್ಪ. ಈಗ ಆಗ್ತಿರೋ ಖರ್ಚು ಸಾಲದು ಅಂತ ಹೇಳಿ ಇದು ಬೇರೆ ಏನಪ್ಪ? ಹಣ ಏನು ಹುಣಸೆ ಗಿಡದ ಮೇಲೆ ಬೆಳೆಯುತ್ತೆ ಅಂತ ತಿಳ್ಕೊಂಡ್ಬಿಟ್ರೆ ನಿಮ್ ಸ್ಕೂಲ್ನವರು? ಸಾಧ್ಯವಿಲ್ಲ. ನಾನೇ ಟೂರ್ ಸೆಕ್ರೆಟರಿ, ನಾನೇ ಹೋಗ್ದಿದ್ರೆ ಹೇಗಪ್ಪ? ನನ್ ಕೇಳಿ ನೀವು ಟೂರ್ ಸೆಕ್ರೆಟರಿ ಆದ್ಯಾ? ಒಟ್ನಲ್ಲಿ ಅದೆಲ್ಲ ಗೊತ್ತಿಲ್ಲ, ಸಾಧ್ಯ ಇಲ್ಲ. ರಾಜಾ, ನೀ ಸ್ಕೂಲ್ಗೆ ಹೋಗಲ್ವೇನಾ? ಶೂಯು, ಇದೇನೋ ಇದು ಇಷ್ಟೊಂದು ಪುಸ್ತಕ ತಗೊಂಡು ಹೋಗ್ತಾ ಇದ್ದಿ? ಇಷ್ಟು ಸ್ಕೂಲಿಗೆ ತಗೊಂಡು ಹೋಗ್ಬೇಕೆ? ಹೌದಪ್ಪ, ಇವಾಗ ಮೇಷ್ಟು ಬೈತಾರೆ. ಸರಿ ಹೋಯ್ತಪ್ಪ. ಆಚಾರ್ಯ ಮಂತ್ರ ಕಡಿಮೆ ಆದ್ರೂ ಉಗುಳು ಜಾಸ್ತಿ ಅನ್ನೋ ಹಾಗೆ ಈಗಿನ ಕಾಲದಲ್ಲಿ ಓದ್ ಕಡಿಮೆ ಆದ್ರೂ ಇಂತ 6 ಬಿಟ್ಟುಗಳು ವಿಪರೀತ. ತಗೊಂಡೋಗಪ್ಪ, ತಗೊಂಡೋಗು. ನಡೀರಪ್ಪ, ನಿಮ್ ಬಸ್ ಬರೋ ಹೊತ್ತಾಯ್ತು. ದಯವಿಟ್ಟು ನಿನ್ ಕ್ಲಾಸ್ ಆಫ್ ಮಾಡಮ್ಮ, ನಾ ಗಿಟಾರ್ ಪ್ರಾಕ್ಟೀಸ್ ಮಾಡ್ಕೋಬೇಕು. ನೀನ್ ಬಾರಿಸಿದ್ರೆ ಸಾಕು. ವಿವಿಧ ಭಾರತಿಯಲ್ಲಿ ಎಷ್ಟು ಒಳ್ಳೆ ಹಾಡು ಬರ್ತಾ ಇದೆ ನೋಡು. ನನ್ನಮ್ಮ, ವಿವಿಧ ಭಾರತಿ ನೀನು ಅಡಿಗೆ ಮನೇಲಿ ಕೇಳ್ಕೊ, ನಾನ್ ಗಿಟಾರ್ ಪ್ರಾಕ್ಟೀಸ್ ಬಿಟ್ಬಿಡಮ್ಮ. ನೀನ್ ಬೇಕಾದ್ರೆ ಮಾಡಿ ಮೇಲೆ ಬಾರಿಸ್ಕೊ, ನಾನು ಇಲ್ಲೇ ಕೇಳ್ತೀನಿ. ನಾನು ಇಲ್ಲೇ ಬಾರಿಸೋದು, ನಾನು ಇಲ್ಲೇ ಕೇಳ್ತೀನಿ. ಸರಿ, ನಾನು ಇಲ್ಲೇ ಬಾರಿಸ್ತೀನಿ. ತಂದಿದ್ದೀನಿ ಆನಂದ ಬೊಂಬೆ ಹಿಂದಿನ ಬೊಂಬಾಯಿನ ಪಟ್ನ ಕಟ್ಟೋದು ಬಂದಿದ್ದೀನಿ. ಬಿಡಿ ಗಾಡಿ. ಅಪ್ಪ, ಸ್ವಿಟ್ಜರ್ಲೆಂಡ್ ನಿಂದ ಪಾರ್ಸಲ್ ಬಂದಿದೆ, ಇವತ್ತು ಬಂದಿದೆ. ನಾಳೆ ಬೆಳಿಗ್ಗೆ ಓಪನ್ ಮಾಡ್ತಾನಂತೆ, ಮೊದಲನೇದು ನಿನಗೆ ಕೊಡ್ತಾನಂತೆ ಹೇಳಿ ಬಂದಿದ್ದೀನಿ. ದಯಮಾಡಿ ನೀ ತರೋದೆಲ್ಲ ಇರ್ತೀಯ. ಅಪ್ಪ,
ಮಳೆ ಬಂದ್ ನಿಂತಾಗಾಯ್ತು ಸಾಕಪ್ಪ ಈ ಮಕ್ಕಳ ಗಲಾಟೆ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದ ಕಂಚಿತೊಡೆ ಎಂತಯ್ಯ ಎಂತಯ್ಯ. ಅದು ನನ್ ತಪ್ಪು ಅಂತ್ಯಾ? ಸರಿ ಮಾಡಿ ತುಂಡೋ ಮಾರಾಯ. ಎಲ್ಲಿ ಕಣ್ಣು ಮುಚ್ಚ. ಯಾಕ್ರಿ ನನ್ ಈಗ್ಲೇ ಕಣ್ ಮುಚ್ಕೋ ಅಂತೀರಾ? ಈ ಮನೆಯಲ್ಲಿ ಮಕ್ಕಳ ಗಲಾಟೆ ಹೆಚ್ಚಾಗ್ತಿರ್ಲಿ ಅಂತನಾ? ಲೇ, ಇನ್ನೂ ಒಂದು ಡಜನ್ ಮಕ್ಕಳನ್ನ ಹೆತ್ತು ಹಾಯಾಗಿದೆ. ನಾನು ಅದಕ್ಕಲ್ವೇ ಹೇಳಿದ್ದು, ನಾನ್ ನಿನಗೋಸ್ಕರ ಏನೋ ಒಂದು ತಂದಿದ್ದೀನಿ, ಅದನ್ನ ನೋಡಿ ನಿನ್ನ ಮುಖ ಅರಳಬೇಕು, ನಾನು ಅದನ್ನ ನೋಡ್ಬೇಕು. ಅದಕ್ಕೆ ಎಲ್ಲಿ ಕಣ್ಣು ಮುಚ್ಕೋ. ಎಲ್ಲೇ ಕಣ್ಬಿಡೋ. ಅಮ್ಮಯ್ಯ, ನೆಕ್ಲೆಸ್ಗಳು ಎಷ್ಟು ಚೆನ್ನಾಗಿದೆ. ಎಷ್ಟಾಯ್ತು ಅಂದ್ರೆ ಇದಕ್ಕೆ? ಎಷ್ಟಾದ್ರೂ ನಿನಗೇನು ಹೇಳಿ ಅಂದ್ರೆ. ನೋಡು, ಇದು 3000, ಇದು 1000. ಇವೆರಡರಲ್ಲಿ ಯಾವ್ದು ಬೇಕು? ಎರಡು ಬೇಕು. ಒಂದು ನಂಗೆ, ಒಂದು ಸುಮಂಗೆ. ಅದಿರ್ಲಿ, ಎಷ್ಟೊಂದು ಹಣ ನಿಮ್ಮ ಹತ್ರ ಎಲ್ಲಿಂದ ಬಂತ್ರಿ? ಯಾವ್ದಾದ್ರೂ ಲಾಟ್ರಿ ಹೊಡೆದ್ರೇನು? ನಾನ್ ಯಾಕೆ ಹೊಡಿಲಿ ಲಾಟ್ರಿನ? ಯಾವನ ಹೊಡೆದ ನನಗೆ ದಕ್ಕಿತು. ನೋಡು, ಅದನ್ನ ಭದ್ರವಾಗಿ ಪೆಟ್ಟಿಗೆಲ್ ಮುಚ್ಚಿಡು. ಸುಮ್ನೆ ಎಲ್ರೆದ್ರಿಗೆ ಹಾಕೊಂಡು ಮ್ಯಾರಿ ಬೇಡ. ಯಾರ ಎದುರಿಗೂ ಹಾಕೊಳ್ದಿದ್ಮೇಲೆ ಇದನ್ನ ಇಟ್ಕೊಂಡು ಏನ್ರಿ ಪ್ರಯೋಜನ? ಕಾಲ ಬರುತ್ತೆ ಕಣೆ, ಆಗ ಎಲ್ರೆದ್ರಿಗೆ ಹಾಕೊಂಡು ಮೆರಿವಂತೆ. ಯಾವಾಗ? ಅಯ್ಯೋ, ನನ್ನ ಸತ್ಯ ನನ್ನ ಕಾಪಾಡ್ದಾಗ. ನೋಡು, ಸುಮ್ಮನೆ ನಾನು ಹೇಳ್ದಾಗ ಕೇಳು. ಮತ್ತೆ ಅಲ್ಲ, ನಾನು ಇದನ್ನ ತಂದು ಕೊಟ್ಟಿದ್ದಕ್ಕೆ ನನ್ಗೇನು ನೀನು ಕೊಡ್ಲೇ ಇಲ್ವಲ್ಲೇ? ಸುಮ್ನೆ ಯಾರಾದ್ರೂ ನೋಡ್ಯಾರು? ಯಾರು ಇಲ್ವಲ್ಲೇ? ನಾನಿದ್ದೀನಲ್ಲಪ್ಪ ಇಲ್ಲಿ. ರಾಮ ರಾಮ. ಓ ನಕ್ಲೆಸು, ಅಣ್ಣ ಅಕ್ಕ ಬೇಗ ಬನ್ನಿ. ಏನಪ್ಪ ರಾಜ? ನಾನು 3 ಚಕ್ರ ಸೈಕಲ್ ಮಾರಿ 2 ಚಕ್ರ ಸೈಕಲ್ ತಕೊಡ್ತೀನಿ ಅಂದಲ್ಲ, ಯಾವಾಗ ತಕೊಡ್ತೀಯಾ? ಆಗ್ಲಿ ನೋಡೋಣ. ಹೋಗಪ್ಪ, ನಾನು 2ನೇ ಕ್ಲಾಸಲ್ಲಿ ಇದ್ದಾಗಿಂತ ಹೀಗೆ ಹೇಳ್ತಾ ಇಲ್ಲ. ಈಗ ನಾನು 4ನೇ ಕ್ಲಾಸು, ಇನ್ನೂ ತಕೊಟ್ಟಿಲ್ಲ. ಆಗ್ಲಪ್ಪ, ತಕ್ಕೊಳ್ಳೋಣ. ಸತ್ಯ ಹೋಗ್ಲು. ಇಂಥ ವಿಷಯಕ್ಕೆಲ್ಲ ಸತ್ಯ ಪ್ರಮಾಣ ಮಾಡಬಾರ್ದು. ಹೋಗು, ಓದ್ಕೋ ಹೋಗು. ಅಪ್ಪ, ಏನಮ್ಮ ರೋಹಿಣಿ? ಇಂಡಿಪೆಂಡೆನ್ಸ್ ಡೇ ದಿವಸ ನನ್ನ ಸ್ಕೂಲ್ನಲ್ಲಿ ಒಂದು ಡಾನ್ಸ್ ಏರ್ಪಾಡು ಮಾಡಿದಾರಪ್ಪ. ಅದರಲ್ಲಿ ನಂದೇ ಮುಖ್ಯ ಪಾತ್ರ. ಹೌದೇನು? ದಂತದ ಬೊಂಬೆ ಆಗಿರೋ ನೀನಲ್ದೆ ಇನ್ಯಾರಮ್ಮ ಮಾಡಕ್ ಸಾಧ್ಯ? ಅಪ್ಪ, ಡ್ಯಾನ್ಸ್ ಸೇರ್ಸ್ಕೊಳ್ಳೋದಕ್ಕೆ ಒಂದು ಬಿಳಿ ಸ್ಯಾಟಿನ್ ಫ್ರಾಕ್ ಹೊಲ್ಸ್ಕೊಂಡ್ ಬಂದಿದ್ದಾರೆ. ಒಂದು ಹೊಲಿಸ್ಕೊಡ್ತೀಯಪ್ಪ? ಅಯ್ಯೋ, ಬಂತಲ್ಲಪ್ಪ. ನೋಡು ರೋಹಿಣಿ, ಒಂದು ದಿವಸ ಡ್ಯಾನ್ಸ್ಗೋಸ್ಕರವಾಗಿ ಒಂದು ಹೊಸ ಸ್ಯಾಟಿನ್ ಫ್ರಾಕ್ ಹೊಲಿಸ್ಕೊಡಕ್ಕೆ ನನ್ನಿಂದ ಸಾಧ್ಯ ಇಲ್ಲಮ್ಮ. ನನಗೆ ಹಣದ ತಾಪತ್ರಯ ತುಂಬಾ ಇದೆ. ನಾನೇನು ಕೇಳ್ಬೇಡ. ಫ್ರಾಕ್ ಇಲ್ದಿದ್ರೆ ಡ್ಯಾನ್ಸ್ ಸೇರಿಸ್ಕೊಳ್ಳಲ್ಲಪ್ಪ. ಸೇರಿಸ್ಕೊಳಿದ್ರೆ ಬೇಡ. ನೀನು ಓದಿ ಪರೀಕ್ಷೆಯಲ್ಲಿ ಪಾಸ್ ಮಾಡೋದಕ್ಕೆ ಡ್ಯಾನ್ಸ್ ಏನು ಮುಖ್ಯ ಅಲ್ಲ. ಅದನ್ನು ಪ್ರಾಕ್ಟೀಸ್ ಮಾಡೋ ಸಮಯದಲ್ಲಿ ಚೆನ್ನಾಗಿ ಓದ್ಕೊ, ಇನ್ನೂ ಒಳ್ಳೇದು. ಮತ್ತೆ ಇದು ನೋಡ್ದ, ಈ ವಿಷಯ ಹೇಳಿದ್ದಾಯ್ತು, ಪುನಃ ಎತ್ತು ಬಿಡ. ಹೋಗಿ ಓದ್ಕೋ, ಹೋಗು. ಏನಪ್ಪ, ನಿನ್ಗೂ ಏನಾದ್ರು ಬೇಕೇನು? ಹೌದಪ್ಪ, ಎಕ್ಸ್ಕರ್ಷನ್ಗೆ ಹೋಗಕ್ಕೆ 10 ರೂಪಾಯಿ ಬೇಕು. ಈ ವಿಷಯ ಬೆಳಗ್ಗೆನೆ ಹೇಳಿದೀನಿ, ಇನ್ನೂ ಅರ್ಥವಾಗ್ಲಿಲ್ವೇನೆಯ? ಅದ್ ಅರ್ಥವಾಯ್ತಪ್ಪ. ಆದ್ರೆ ಏನಾದ್ರೆ? ಅಲ್ಲಪ್ಪ, 250 ರೂಪಾಯಿ ಸಂಬಳ ಬರೋ ನಿಮ್ ಕೈ ಕಡೆಗಿನ ಕ್ಲಾರ್ಕು ತಮ್ಮ ಮಗನ್ನ ಎಕ್ಸ್ಕರ್ಷನ್ಗೂ ಕಳಿಸ್ತಾರೆ, ಮೇಲ್ ಖರ್ಚಿಗೆ 10 ರೂಪಾಯಿ ಕೊಡ್ತಾರೆ. ಸಾಲದಕ್ಕೆ ಸೈಕಲ್ಲು, ಟರ್ಲಿನ್ ಶರ್ಟು ಎಲ್ಲಾ ತೆಕ್ಕೊಟ್ಟಿದ್ದಾರೆ. ಆದ್ರೆ 500 ಚಿಲ್ಲರೆ ಸಂಬಳ ಬರೋ ನಿಮಗೆ ಇದು ಸಾಧ್ಯವಿಲ್ಲ ಅಂದ್ರೆ ನನಗೆ ಅರ್ಥವಾಗ್ಲಿಲ್ಲಪ್ಪ. ಅಪ್ಪ, ನಾನು ಎಕ್ಸ್ಕರ್ಷನ್ಗೆ ಹೋಗ್ಲೇಬೇಕು, ನೀವ್ 10 ರೂಪಾಯಿ ಕೊಡ್ಲೇಬೇಕು. ಕೊಡ್ಲೇಬೇಕಾ? ಒಂದ್ ವೇಳೆ ಆಗಲ್ಲ ಅಂತಂದ್ರೆ? ನೀವಾಗೆ ಕೊಡೋ ಹೋಗ್ ಮಾಡಕ್ ಒಂದ್ ದಾರಿ ಇದೆ. ದಾರಿ ಇದೆಯೇ? ಅದೇ ಹೆದ್ದಾರಿಯೋ ಅಡ್ದಾರಿಯೋ? ಮಹಾತ್ಮ ಗಾಂಧಿ ಅಂತವರೇ ತೋರ್ಸ್ಕೊಟ್ಟಿರೋ ಹೆದ್ದಾರಿ. ಏನದು? ಉಪವಾಸ ಸತ್ಯಾಗ್ರಹ. ಓಹೋ, ಉಪವಾಸ ಸತ್ಯಾಗ್ರಹನು? ಹೌದಪ್ಪ,
ನಾನ್ ಕೇಳಿರೋ 10 ರೂಪಾಯಿ ನೀವಾಗೆ ಕೊಡೋವರೆಗೂ ನಾನು ಊಟ ಮಾಡಲ್ಲ, ಇದು ಖಂಡಿತ. ಬೆಲೆ ಬೆಲೆ ಅಲ್ವಾ? ಅಕಸ್ಮಾತ್ ಊಟಕ್ಕೆ ಬಡೋದಕ್ಕೆ 5 ನಿಮಿಷ ತಡವಾದ್ರೆ ಒಳ್ಳೆ ಪ್ರಾಣ ಹೋದನಗಾಡ್ತಿ. ನೀನು ಉಪವಾಸ ಸತ್ಯಾಗ್ರಹ ಮಾಡ್ತೀಯ? ಮಾಡಪ್ಪ ಮಾಡು. ನಾನು ಉಪವಾಸ ಮಾಡ್ತೀನೋ ಇಲ್ಲೋ ನೋಡ್ತೀರಿ. ರವಿ, ರೋಹಿಣಿ, ರಾಜಾ ಊಟಕ್ಕೆ ಬಂದ್ರ? ನೀವು ಬನ್ನಿ ಅಂದ್ರೆ. ಪದ್ಮ, ನಿನ್ಗೊಂದು ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ. ಏನು ಅಂದ್ರೆ? ನಿನ್ನ ಕುಮಾರ ಕಂಠೀರವ ಇವತ್ತಿಂದ ಊಟ ಮಾಡೋದಿಲ್ಲ, ಉಪವಾಸ. ಉಪವಾಸನೆ? ಹೌದು. ಆದ್ರೆ ನೀನು ಶನಿವಾರ ಒಪ್ಪತ್ತು ಉಪವಾಸ ಮಾಡ್ತೀಯಲ್ಲ, ಲಕ್ಷಣವಾಗಿ ಉಪ್ಪಿಟ್ಟು ಕಿಪ್ಪಿಟ್ಟು ಹೊಡೆದು. ಹಾಗಲ್ಲ, ಇದು ನಿಜವಾದ ಉಪವಾಸ. ಬಲ್ತು ಬಿಟ್ಟ ಕಣೆ ನಿನ್ನ ಮಗ, ಬಲ್ತು ಬಿಟ್ಟ. 10 ರೂಪಾಯಿ ಕೊಡೋವರೆಗೂ ಅವನು ಊಟ ಮಾಡೋದಿಲ್ಲವಂತೆ. ನಾವ್ಯಾಕೆ ಅವನ ಹಠ ಕೆಡಿಸ್ಬೇಕು? ಮಿಕ್ಕವ್ರಿಗಾರ ಹಾಕು ನಡಿ. ರವಿ, ರವಿ, ಏನೋ ಈ ಹುಡುಗಾಟ? ಹೇಳೋ ಊಟಕ್ಕೆ. ಅಮ್ಮ, ನಂಗೆ 10 ರೂಪಾಯಿ ಕೊಡೋವರೆಗೂ ನಾ ಊಟ ಮಾಡೋಲ್ಲಮ್ಮ. ನೀನ್ ಯಾಕೆ ಅವನು ಬಲವಂತ ಮಾಡ್ತೀಯೇ? ಅವನ ದಾರಿಗೆ ಅವನು ಬಿಟ್ಬಿಡು. ರಾಜಾ, ರೋಹಿಣಿ, ನೀವಿಬ್ರು ಊಟಕ್ಕೆ ಬಂದ್ರಪ್ಪ. ಹ? ರೋಹಿಣಿ, ಯಾಕಮ್ಮ ಹೀಗೆ ಕೂತ್ಕೊಂಡಿದ್ಯಾ? ಹೇಳಮ್ಮ, ಊಟಕ್ಕೆ ಹೇಳು. ನಾವು ಫ್ರಾಕ್ ತೆಗೆಸ್ಕೊಡ್ವರೆಗೂ ನಾವು ಊಟ ಮಾಡೋಲ್ಲ. ಬಾರಮ್ಮನೆ, ಬಾಪ. ನೀನು ಅಷ್ಟೇನಾ? ಏನಂತೆ? ಅಪ್ಪ ಅಮ್ಮ ಈ ಸೈಕಲ್ ಬರೋವರೆಗೂ ಊಟ ಮಾಡೋಲ್ಲ ರಾಜ. ಸರಿ, ಅವ್ರು ಊಟ ಮಾಡಿದ್ರೆ ಬೇಡ, ನಾವಿಬ್ರು ಊಟ ಮಾಡೋಣಪ್ಪ. ರವಿ, ಯಾಕೋ ಹೀಗೆ ಹಠ ಮಾಡ್ತೀಯ? ವಯಸ್ಸಿಗೆ ಬಂದ ಹುಡುಗ ನೀನೇ ಹೀಗೆ ಹಠ ಮಾಡಿದ್ರೆ ನಿನ್ ನೋಡ್ಕೊಂಡು ಆ ಮಕ್ಕಳು ಹಠ ಮಾಡ್ತವೆ. ಹೇಳೋಪ್ಪ. ಇಲ್ಲಮ್ಮ, ನಂಗೆ 10 ರೂಪಾಯಿ ಕೊಡೋವರೆಗೂ ನಾವು ಊಟ ಮಾಡೋಲ್ಲ. ಪದ್ಮ, ಹೀಗೆ ತಟ್ಟೆ ಮುಂದೆ ಎಷ್ಟೊತ್ತು ಕೂತಿರ್ಲೇ? ಊಟ ಮಾಡಿ. ರವಿ, ಹೇಳಪ್ಪ, ಒಂದು ಊಟ ಮಾಡಿ. ಇಲ್ಲಮ್ಮ, ನಂಗೇನ್ ಬೇಡ, ಹೋಗಮ್ಮ. ರೋಹಿಣಿ, ಹೇಳಮ್ಮ, ಜಾಣ, ಒಂದು ಊಟ ಮಾಡು. ನನ್ ಬೇಡ ಅಂದ್ರೆ ಹೇಳಮ್ಮ. ರಾಜಾ, ರಾಜಾ, ಹೇಳಪ್ಪ, ಹೇಳು ಮರಿ. ಜಾಣ, ಜಾಣ ಮರಿ, ತಗೋ ತಗೋರಿ, ತಗೋ ಜಾಣ. ಆನ ಆನ ಆನು ಬಾ, ಆನ. ಏನಾದ್ರು ತಿಂದ್ರೇನು? ಇಲ್ಲ, ಏನು ಬೇಡ ಅಂತ. ಇರ್ಲಿ ಬಿಡು, ಇವತ್ತೊಂದ್ ದಿವಸ ಉಪವಾಸ ಇದ್ರೆ ಅವರಿಗೆ ಬುದ್ಧಿ ಬರುತ್ತೆ. ಏನ್ ಬುದ್ಧಿ ಬರುತ್ತೋ? ನೀ ಯಾಕಿಷ್ಟು ಹಠ ಮಾಡ್ತೀರಾ? ಮಕ್ಕಳ ಆಸೆ ಪಟ್ಟು ಕೇಳಿದ್ದನ್ನ ನಡಕ್ ಕೊಟ್ಟು ಬಿಡಬಾರ್ದೆ? ನೀನ್ಲಿದೊಳಗೆ ಆಡ್ತೀಯಲ್ಲ ಪದ್ಮ, ನನ್ನ ಮಕ್ಕಳ ಮೇಲೆ ಪ್ರೀತಿ ಇಲ್ವೇನೆ?
ಇವತ್ತಿನ ದಿನ ಹೇಳಿದ್ರು ಅಂತ ಅದನ್ನ ಈಡೇರ್ಸಕ್ಕೆ ನಾನು ಸಾಲ ಮಾಡಿದ್ರೆ ಮುಂದೆ ಅದನ್ನ ಹೇಗೆ ತೀರಿಸ್ಲಿ? ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಪದ್ಮ. ನೀವ್ ಹೇಳೋದ್ ಸರಿ ಅಂದ್ರೆ, ಆದ್ರೆ ಎಷ್ಟಾದ್ರೂ ಅವು ಮಕ್ಕಳು, ಅವಕ್ಕಿದೆಲ್ಲ ಎಲ್ಲಿ ಗೊತ್ತಾಗುತ್ತೆ? ಗೊತ್ತಾಗುವಾಗ ಮಾಡಬೇಕು. ಇಲ್ಲದೆ ಇದ್ರೆ ನಾಳೆ ಅವ್ರ ಜೀವನ ಜವಾಬ್ದಾರಿಗಳನ್ನ ಹೊತ್ಕೊಳ್ಳೋದು ಹೇಗೆ? ಮೊದ್ಲು ಅದಕ್ಕೇನಾದ್ರೂ ಮಾಡಿ ಮತ್ತೆ. ಹೆತ್ಕೊಳ್ಳೆ ನೋವು ನನಗೂ ಅರ್ಥವಾಗುತ್ತೆ ಪದ್ಮ, ಅರ್ಥವಾಗುತ್ತೆ. ರಾಜ, ನಿನ್ಗೋಸ್ಕರ ನೀವೆಲ್ಲ ಯಾಕೆ ಉಪವಾಸ ಇದ್ದೀರಾ? ಹೋಗಿ ತಿಂಡಿ. ನಿನ್ಕೋಸ್ಕರ ನಾನೇನು ಉಪವಾಸ ಮಾಡ್ತೀನಿ, ನೀ ತಿನ್ನು, ನಾವು ತಿಂತೀನಿ. ಇಡ್ಲಿ ಆರೋಗುತ್ತೆ, ಬಿಸಿ ಬಿಸಿಯಾಗಿ ತಿನ್ನುವರಂತೆ. ಬನ್ನಿ. ಇಲ್ಲಮ್ಮ, ನಾನು ನಿನ್ನೆನೆ ಹೇಳಿದ್ದೀನಿ, ಅಪ್ಪ 10 ರೂಪಾಯಿ ಕೊಡೋವರೆಗೂ ನಾನು ಊಟ ಅನ್ನಲ್ಲ, ತಿಂಡಿನೂ ತಿನ್ನೋ. ನಾನು ಮಾಡಲ್ಲ. ನೋಡ್ತೀಯ ರವಿ, ನಿನ್ನೊಬ್ಬನ ಹಠದಿಂದ ರಾತ್ರಿ ಯಾರು ಊಟ ಮಾಡಿಲ್ಲ. ಮಾಡಿದ ಅಡಿಗೆ ಎಲ್ಲ ದಂಡ. ಬಾರೋ. ಇಲ್ಲಮ್ಮ, ನನ್ನನ್ನು ಬಲವಂತ ಮಾಡಬೇಡ. ರವಿ, ಯಾವುದಕ್ಕೊಂದು ಮಿತಿ ಇರ್ಬೇಕು. ನೀನ್ ಹಠ ಮಾಡೋದು ನೋಡ್ಕೊಂಡು ಸಣ್ಣ ಮಕ್ಕಳು ಹಠ ಮಾಡ್ತಾ ಇವೆ. ದೊಡ್ಡ ಚಿಕ್ಕವ್ರು ಹೀಗೇನ ದಾರಿ ತೋರಿಸ್ಕೊಡುದು? ನಾನು ಇದಕ್ ಮುಂಚೆ ಯಾವ್ದಕ್ಕಾದ್ರೂ ಹಠ ಮಾಡಿದ್ನೇನಪ್ಪ? ನೀನ್ ಹಠ ಮಾಡೋದಕ್ಕೆ ನಾನು ಅವಕಾಶ ಮಾಡ್ಕೊಟ್ಟಿದ್ದೀನೇನಪ್ಪ. ನೀನ್ ಕೇಳಕ್ ಮುಂಚೆನೆ ನಾನೆಲ್ಲ ನಡೆಸ್ಕೊಡ್ತಿರ್ಲಿಲ್ಲ. ಅಥವಾ ಎಕ್ಸ್ಟ್ರಾ ತುಂಬ 10 ರೂಪಾಯಿ ಕೊಟ್ಟ. ಯಾವ್ದನ್ ತಾನೇ ನಮ್ಮ ಮಾತನ್ನು ಪೂರ್ತಿ ಮಾಡಿದೀರ. ಅಂದ್ರೆ ನಾನೊಬ್ಬ ಜಿಪುಡ ನಿಮ್ಗೇನು ತಕ್ಕೊಡದೆ ಹಣ ಗಂಟು ಮಾಡ್ತಿದ್ದೀನಿ ಅಂತ ತಿಳ್ಕೊಂಡ್ಬಿಟ್ಟ? ಮತ್ತಿನ್ನೇನು, ನೀವು ಮನಸ್ಸು ಮಾಡಿದ್ರೆ ಎಲ್ಲಾ ತಕೊಳ್ಬಹುದು. ಅಲ್ಲಪ್ಪ, ಉರುಡಿ ಅಪ್ಪನಿಗೆ 5 ಜನ ಮಕ್ಕಳು, ನಿಮಗಿಂತ ಅವ್ರಿಗೆ ಕಡಿಮೆ ಸಂಬಳ. ಆದ್ರೂ ಅವ್ರ ಮಕ್ಕಳು ಆಸೆನೆಲ್ಲ ಪೂರ್ತಿ ಮಾಡ್ತಾರೆ. ನಿಮಗ್ ನಾವಿರೋದು 3 ಜನ ಮಕ್ಕಳು, ಅವ್ರಿಗಿಂತ ನಿಮಗೆ 2 ಸಂಬಳ ಬರುತ್ತೆ. ನಿಮಗೆ ಯಾಕೆ ಸಾಧ್ಯವಾಗಲ್ಲ ಅಂತೀನಿ. ಅಂದ್ರೆ ನಾನು ಹೇಳ್ತಿರೋದು ಸುಳ್ಳು ಅಂತ ನಿನ್ನ ಅಭಿಪ್ರಾಯವಾ? ಹೌದು, ನೀವ್ ಹೇಳ್ತಿರೋದು ನಿಜ ಅಂತ ಗೊತ್ತಾಗೋವರೆಗೂ ನೀವ್ ಹೇಳೋದು ಸುಳ್ಳು ಅಂತಾನೆ ನಾನು ಹೇಳೋದು. ರವಿ, ನೀವು ಹೇಳ್ಬೇಕು ಅಂದ್ರೆ ನಮ್ಮ ಆಸೆ ಪೂರ್ತಿ ಮಾಡೋಕ್ ನಿಮಗೆ ಮನಸ್ಸಿಲ್ಲ ಅಷ್ಟೇ. ನೀವು ಕೂಗಾಡಿದ ಮಾತ್ರ ಕೆದ್ದುಕೊಂಡು ನಮ್ ನಿರ್ಧಾರ ಬದಲಾಯ್ತದಿಲ್ಲಪ್ಪ. ರವಿ, ಅಪ್ಪನ ಎದುರು ಅಳ್ತೀಯ. ಇಷ್ಟು ದಿನ ಇಳಿದ್ಬಿಟ್ಟು ಯಾರು ನಿನ್ಗೆ ಹೇಳ್ಕೊಟ್ಟವ್ರು? ಅವನು ಹೊಡೆದು ಬುದ್ಧಿ ಕಲ್ಸಕ್ಕಾಗಲ್ಲ ಕಣೆ. ಹೊಡೆದ್ರಿಂದ ಬಂಡು ಬಿದ್ದೋಗ್ತಾನೆ. ಅದಕ್ಕೆ ಅವನಿಗೆ ಅರ್ಥವಾಗಬೇಕು ಆ ರೀತಿ ಮಾಡ್ತೀನಿ. ರವಿ, ನೀ ದೊಡ್ಡವನು, ಹೈಸ್ಕೂಲ್ ನಿನಗೂ ನನ್ನನ್ನು ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ವೇನು? ನೀವ್ ಕೇಳಿದ್ದನ್ನೆಲ್ಲ ತಕ್ಕೊಡೋ ಶಕ್ತಿ ನನಗಿದ್ದಿದ್ರೆ ನಾನು ಆಗೋಲ್ಲ ಅಂತ ಹೇಳ್ತಿದ್ದೇನಪ್ಪ. ನಿಮ್ಮ ಮಾತನ್ನೆಲ್ಲ ಪೂರ್ತಿ ಮಾಡ್ಬೇಕಾದ್ರೆ ಈಗ ನಾನು ಸಾಲ ಮಾಡ್ಬೇಕಾಗುತ್ತೆ. ಈಗ ಸಾಲ ಮಾಡಿದ್ರೆ ಮುಂದೆ ಹೇಗಪ್ಪ ತೀರ್ಸೋದು? ನೀನೇ ಹೇಳು. ಸಾಲ ಯಾಕೆ ಮಾಡ್ಬೇಕು? 500 ಚಿಲ್ಲರೆ ಸಂಬಳ ಬರುತ್ತಲ್ಲ. 500 ಚಿಲ್ಲರೆ ಅಂತಂದ್ರೆ ದೊಡ್ಡ ಗಂಟು ಅಂತ ತಿಳ್ಕೊಂಡ್ಬಿಟ್ಟಿಯಪ್ಪ. ಈಗಿನ ಕಾಲದಲ್ಲಿ ಅದಕ್ಕೆ ಏನು ಬೆಲೆ ಇದೆ ಅಂತ ಅನ್ನೋದನ್ನ ನೀನಾಗೆ ತಿಳ್ಕೊಳಕ್ಕೆ ಒಂದು ಒಳ್ಳೆ ಅವಕಾಶ ಮಾಡ್ಕೊಡ್ತೀನಿ ನೋಡಪ್ಪ. ಇನ್ಮೇಲೆ ನನಗ್ ಬರೋ ಸಂಬಳನೆಲ್ಲ ನಿನ್ ಕೈ ತಂದು ಕೊಡ್ತೀನಿ. ನೀನೇ ಮನೆ ಕೊಡ್ಕೋ, ನನ್ನ ಖರ್ಚಿಗೆ ಅಂತ ಒಂದಿಷ್ಟು ಕೊಟ್ಬಿಡು. ಆದ್ರೆ ಒಂದು ವಿಷಯ, ನಾನು ತಂದುಕೊಟ್ಟ ಸಂಬಳದ ಹಣಕ್ಕಿಂತ ಏನಾದ್ರೂ ಹೆಚ್ಚಿಗೆ ಖರ್ಚಾದ್ರೆ ನನ್ನ ಹತ್ರ ಒಂದು ನಯಾ ಪೈಸಾ ಕೂಡ ಸಿಗೋದಿಲ್ಲ. ಏನ್ ಹೇಳಿ? ಏನಂದ್ರೆ ಚಿಕ್ಕ ಹುಡುಗರ ಹೆಗ್ಲ ಮೇಲೆ ಇಂಥ ದೊಡ್ಡ ಜವಾಬ್ದಾರಿ ಹೊರತು ನೋಡ್ತಿದ್ದೀರಲ್ಲ, ಚೆನ್ನಾಗಿದೆ. ರವಿ ಏನ್ ಚಿಕ್ಕ ವಯಸ್ಸುನಲ್ಲ ಪದ್ಮ, ಅವನ್ಗೂ 15 ವರ್ಷ. ನಾನೇನೋ ಅವ್ರು ಕೇಳಿದ್ರು ತಕ್ಕೂಡದೆ ಗಂಟು ಮಾಡ್ಕೋತಾ ಇದ್ದೆ ನಿಂತು ತಿಳ್ಕೊಂಡಿದ್ದಾನೆ. ನಿಜ ಸಂಖ್ಯೆ ಹೇಳಿದ್ರೆ ಗೊತ್ತಾಗಲ್ಲ, ಅನುಭವಿಸ್ರು ತಾನೇ ಗೊತ್ತಾಗೋದು. ಏನಪ್ಪಾ, ಒಪ್ಕೆ ತಾನೆ? ಸರಿಯಪ್ಪ, ಆಗ್ಲಿ. ಗುಡ್ ಗುಡ್. ಆದ್ರೆ 1 ತಿಂಗಳು ನಡೆಸಿದ್ರೆ ಸಾಲದು. ಮನೆ ಖರ್ಚು 1 ತಿಂಗಳು ಜಾಸ್ತಿ ಆಗತ್ತೆ, 1 ತಿಂಗಳು ಕಡಿಮೆ ಆಗತ್ತೆ. ಕನಿಷ್ಠ ಪಕ್ಷ 6 ತಿಂಗಳಲ್ಲಿ ನೀವೇನ್ ಉಳಿಸ್ತಿರೋ ಅದಷ್ಟು ನಿಮ್ಗೆ. ಅದು ನೀವ್ ಏನ್ ಬೇಕಾದ್ರೂ ತಗೊಳ್ಳಿ. ಏನ್ ಹೇಳ್ತಿ? ಆಗ್ಲಪ್ಪ. ರವಿ, ಅಪ್ಪನ ಎದುರುವಾಸಿದ್ದಕ್ಕೆ ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳ್ಕೊ. ಕ್ಷಮಿಸ್ಬಿಡಪ್ಪ. ಹೇಳಿ ಹೇಳಿ. ಹಾ, ಈಗ ನಿಮ್ಗೆ ಜಗಳ ತೀರ್ಮಾನವಾಯ್ತಾ ಇಲ್ವಾ? ಹೇಳಿ, ತಿಂಡಿ ತಿನ್ನೋದಕ್ಕೆ. ಹೇಳಿ. ರಾಜಾ, LOVE ಲವ್. ಲವ್ ಎಂದರೇನು? ಕೆಂಪು ರೋಜ ಮೊಗದ ಬಳ್ಳೆ, ಕೋಪನ ತಿಸಿ ಹೋಗು ಬಳ್ಳೆ. ಲವ್ 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 ಎಂದರೇನು? ಲವ್ 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 ಲವ್. ಏನ್ ಮಾಡ್ತಾ ಇದೀಯೋ? ಓದ್ತಾ ಇದ್ದೀನಿ. ಪಾಠ ಓದ್ತಾ ಇದೀಯಾ? ಏನ್ ಓದ್ತಾ ಇದೀಯ? ಓದು ನೋಡೋಣ.
ತುಂಬಾ ಕಷ್ಟವಾದ ಪಾಠಮ್ಮ, ನಿಂಗೆ ಅರ್ಥ ಆಗೋಲ್ಲ. ಹೇಳು. Dr. Hugo called my fair lady and said, your sound of music is wonderful. But James Bond asked for whom to build the tea house of the August moon. Dr. No said, kiss, kiss, kill, kill the single lady. But the prophet said, wait until dark. ಎಷ್ಟು ಚೆನ್ನಾಗಿ ಗೊತ್ತೀಯ ನನ್ನ ಕಂದ. ನಿಮ್ಮಪ್ಪ ಯಾವಾಗ ನೋಡಿದ್ರು ನೀನು ಓದಲ್ಲ ಅಂತ ಹೇಳ್ತಿರ್ತಾರೆ. ಅವ್ರಿಗೇನಮ್ಮ ಗೊತ್ತು, ಯಾವಾಗ ನೋಡಿದ್ರೆ ಅಲ್ಲಿ ಇರ್ತಾರೆ. ನನ್ನ ಪಾಠ ಓದಿದ್ರೆ ಹೇಗೆ ಗೊತ್ತಾಗುತ್ತೆ? ನಿಮ್ಗೆ ಗೊತ್ತಲ್ಲಮ್ಮ. ಓಲ್ಡಿನ್ ತಂದಿದ್ದೀನಿ, ಕುಡಿಯಪ್ಪ. ನಾನು ಓದ್ಬೇಕು, ನೀನೇ ಕುಡ್ಸಮ್ಮ. ಕುಡಿ. ಅಮ್ಮ ಏನಪ್ಪ ನೀನು ಸೀರಿಯಲ್ ತಿಳಿದು ಬಿಡ್ತಾರೆ ನಿಮ್ಮಪ್ಪ. ದುಡ್ಡು ಹೋಗ್ಲಿ ತಗೋ. 1 2 ಏನದು ಐಸ್ ಕ್ರೀಮ್ಗೆ. ರಾಯ ಸವಾರಿ. ಅಮ್ಮ ತರಕಾರಿ ತರಕ್ಕೆ ಹೇಳಿದ್ದು, ಹೋಗ್ತಾ ಇದ್ದೀನಿ. ಸರಿ. ಎಲ್ಲಿ? ರಾಜಕಮಲ್ ಅಲ್ಲೋ, ಲಕ್ಷ್ಮೀ ಟಾಕೀಸ್ ಅಲ್ಲ? ದೇವರಾಜ್ ಮಾರ್ಕೆಟ್ ಅಲ್ಲಿ. ಓಹೋ, ಚಾಮುಂಡಿ ಟಾಕೀಸ್ ಅಲ್ಲಿ. ಸರಿ. ನೀನ್ ಹೇಳಿದ ನಂಗೆ ಗೊತ್ತಿಲ್ಲ ಅನ್ಕೊಂಡೇನಾ? ಸಿನಿಮಾ ನೋಡೋದಕ್ಕೆ 1000 ಸುಲೇಶ್ ಮಮ್ಮನ ಹತ್ರ. ಯಾಕ? ಅವನಿಷ್ಟೊತ್ತು ಪಾಠ ಓದ್ತಾ ಇದ್ದ. ಏನ್ ಓದ್ತಾ ಇದ್ದ ಪಾಠ? ನಿಮ್ಗೇನೆ ಗೊತ್ತು? ನನಗೆಲ್ಲ ಗೊತ್ತು. ಗೊತ್ತು, ನಿನ್ ತಲೆ. ಪಾಠನೆಲ್ಲ ಸಿನಿಮಾದಲ್ಲೇ ತೋರಿಸ್ತಾರಂತೆ. ರಾಸ್ಕಲ್, ಇದೇನೋ ನೀ ಚರಿತ್ರೆ ಪಾಠ ಓದ್ಕೊಳ್ಳೋದು? ಕಾಲು ಆಗ್ಬಿಡ್ತೀನಿ. ಸಾಕು ಸುಮ್ಮನಿರಿ ಅಂದ್ರೆ. ತಗೊಳ್ಳೋ, ನೀನ್ ಹೋಗಿ ಸಿನಿಮಾ ನೋಡ್ಬಾ. ಥ್ಯಾಂಕ್ ಯು ಮಮ್ಮಿ, ಟಾಟಾ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ರೆಡಿ ಹೋಗೋಣ, ಗೊತ್ತಾಯ್ತು. ಅಯ್ಯೋ ಇರ್ರಿ, ಆಫೀಸಲ್ಲಿ ಹೋಗೋದನ್ನೇ ಕಾದಿರ್ತೀರಲ್ಲ ನೀವು. ನನಗೇನಂತೆ, ನಿನಗೆ ಸಿನಿಮಾ ಟಿಕೆಟ್ ಸಿಕ್ಕಲ್ಲ. ಸಿನಿಮಾಕ್ಕ? ಅಯ್ಯೋ, ನನ್ಗೆ ಗೊತ್ತೇ ಇರ್ಲಿಲ್ಲ. ಸಿನಿಮಾ ಅಂದ ತಕ್ಷಣ ಏನು ಆತರ? ಇದೆಲ್ಲ ನಾಳೆ ಬರ್ಕೊಂಡು ಏನು ನುಡಿಕೊಂಡು ಪಠಣ ಬಂದಿದ್ದಾನೆ. ನಾನು ಇವತ್ತು ರಜಾ ಅಂತ ಹೇಳ್ತೀನಿವನು. ನಾನು ಹೇಳಿದೆ ಸರ್, ಆದ್ರೆ ನೀವು ಆಫೀಸಿಗೆ ಬರುವಾಗ ನಿಮ್ಮನ್ನೇ ಫಾಲೋ ಮಾಡ್ಕೊಂಡ್ ಬಂದಿದ್ದಾನೆ. ಮರ್ಯಾದೆಯಿಂದ ಕೊಡದೇ ಇದ್ರೆ ಸಾಹೇಬ್ರಿಗೆ ಹೇಳ್ತೀನಿ ಅಂತ ಹೆದರಿಸ್ತಾ ಇದ್ದಾನೆ. ಏನಪ್ಪ ಮಾಡೋದು? ಮರ್ಯಾದೆ ಹುಡ್ತಾ ಇದೆಯಲ್ಲ ಇವಾಗ. ರಂಗ, ನೀನೇ ಏನಾದ್ರು ಹೇಳಿ ಕಳಿಸ್ಬಿಡ ಅವನ್ನ. ಕಳಿಸ್ತೀನಿ ಸರ್. ಆದ್ರೆ ನಮ್ ಸಮಥಿಂಗು ತಗೋ. ಯಾಕೆ ಮನೆಗೆ ಹೋಗ್ಲಿಲ್ವೇ? ಇನ್ನು ಫೈಲ್ ಕ್ಲೋಸ್ ಮಾಡ್ಲಿಲ್ಲ. ಕ್ಲೋಸ್ ಮಾಡ್ಬಿಟ್ಟು ನನಗೆ ಈಜು ಕಲಿಸ್ತೀರ. ನಿಮ್ಮ ಡಿಪಾರ್ಟ್ಮೆಂಟ್ ಯಾವುದು? ಲೈಸೆನ್ಸಿಂಗ್ ಡಿಪಾರ್ಟ್ಮೆಂಟ್. ಈ ಖಾತೆಯಲ್ಲಿ ಇಟ್ಕೊಂಡು ಯಾಕಪ್ಪ ತಾಪತ್ರಯ? ಸ್ವಾಮಿ, ಅದೆಲ್ಲ ಇಲ್ಲಿ ನಡೆಯಲ್ಲ. ಅನುಭವ ಸಾಧು. ಹೆದರಬೇಡಿ, ನಮ್ಮ ಸತ್ಯ ನಮ್ಮನ್ನ ಕಾಪಾಡು. ಈ ಮಾಮೂಲು ತಗೊಳ್ಳೋ ಅಭ್ಯಾಸ ಇಲ್ಲೂ ಇದೆಯೋ? ಮಾಮೂಲು ಅನ್ನೋ ಹೆಸರೇ ಇಲ್ಲಿ ಎತ್ಬಿಡ್ತು ಸರ್. ಮತ್ತೀಗ ನೀನ್ ತಗೊಂಡಲ್ಲ, ಅದಕ್ಕೇನ್ ಹೆಸರು? ಸಮಥಿಂಗ್ ಅಂತ. ಅಲ್ಲ, ಮಾಮೂಲ್ ಅಂದ್ರು ಸಮಥಿಂಗ್ ಅಂದ್ರು ಸೇಮ್ ಥಿಂಗ್ ಕಣು ಮಂಕೆ. ಈ ಅಭ್ಯಾಸ ಇರೋರು ಇಲ್ಲಿ ಇನ್ನೂ ಯಾರಾದ್ರೂ ಇದಾರೋ? ಅಭ್ಯಾಸ ಇರೋರು ಇಲ್ಲಿ ಬಂದ್ರೆ ಏನೋ ಗಿಟ್ಟಲ್ಲ. ಪರವಾಗಿಲ್ಲ ತಗೊಳ್ಳೋ. ಯಾಕೋ ಹಾವು ಕಂಡಂಗೆ ಎದುರ್ತಾ ಇದೆಯಾ? ಇದು ಮಾಮೂಲು ಅಲ್ಲ ಕಣು ಅಣ್ಣ, ಸಮಥಿಂಗು ಅಷ್ಟೇ. ನಿನಗೆ ಎಷ್ಟು ಸಂಬಳ? 80 ರೂಪಾಯಿ. 80ರಲ್ಲೇ ಇದೆಯಾ? ಮುಂದೆ ಯಾವಾಗ್ಲೂ ನಿನ್ ಗ್ರೇಡ್ ಹೇಳಿ ಹತ್ತೋದು? ಎಷ್ಟು ಜನ ಮಕ್ಕಳು? 4 ಹೆಣ್ಣು 3 ಗಂಡು, ಒಟ್ಟು 7. ಪರವಾಗಿಲ್ಲ, ನನಗಿಂತ 1 ಗ್ರೇಡ್ ಜಾಸ್ತಿ. ಅಲ್ಲೋ, ಈ 80 ರೂಪಾಯಿ ಸಂಬಳದಲ್ಲಿ ಇಷ್ಟು ದೊಡ್ಡ ಸಂಸಾರನ ಹೇಗೆ ನಿಭಾಯಿಸ್ತೀಯಾ? ನಾನು ಸ್ವಲ್ಪ ನೀನ್ ಹಾಗೆ ಅನುಸರಿಸು. ನಮ್ಮ ಸತ್ಯ ನಮ್ಮನ್ನ ಕಾಪಾಡು. ಮುಂದುವರಿ.
ರೋದಿ, ನೀವು ಸೌಂಡ್ ಆಫ್ ಮ್ಯೂಸಿಕ್ ನೋಡಿದ್ದೀರೇನೋ? ಇಲ್ಲ, ನೋಡ್ಬೇಕು ಅಂತ ತುಂಬಾ ಆಸೆ. ಯಾಕೆ? ಏನಿಲ್ಲ, ನಾನು ನಮ್ಮ ಸ್ನೇಹಿತ ಹೋಗೋಣ ಅಂತ 2 ಬಾಕ್ಸ್ ಸೀಟ್ ರಿಸರ್ವ್ ಮಾಡಿದ್ದೆ. ಅವನು ಊರಿಗೆ ಹೋಗ್ತೀನಿ ಅಂತ, ಅದಕ್ಕೆ ನೀವೇನಾದ್ರೂ ಬರ್ತೀರೇನೋ ಅಂತ. ನಾನು ಮನೆಯಲ್ಲಿ ಪರ್ಮಿಷನ್ ತಗೊಳ್ಳಿಲ್ಲ. ನಾನು ಜೊತೆ ಬರ್ತೀನಿ. ನೀವೇ? ಇಲ್ಲ, ನಮ್ಮ ಸ್ನೇಹಿತ ಊರಿಗೆ ಹೋಗಲ್ಲ ಅಂತ ಕಾಣುತ್ತೆ, ಅವನ್ನೇ ಕರ್ಕೊಂಡು ಹೋಗ್ತೀನಿ. ಇಲ್ಲ, ನಾನೇ ಬರ್ತೀನಿ. ನೀವು ಪರ್ಮಿಷನ್ ಅಂತ? That's all right, come on. I say, that's good, come on. ಸೆಕೆಂಡ್ ರನ್ ಬಂದಿದೆ, ಬರ್ತೀರಾ? ಹೋಗೋಣ. ಸಾರಿ ಮೇಡಮ್, ಆಫೀಸ್ ಬಾಯ್ ಫ್ರೀ ಆಗಿದ್ದಾನೆ, ಬೇಕಾದ್ರೆ ಕರ್ಕೊಂಡು ಹೋಗಿ. ಅಮ್ಮ, ಏನಪ್ಪ? ತಿಂಗಳಿಗೆ ಯಾವ ಸಾಮಾನು ಎಷ್ಟೆಷ್ಟು ಬೇಕು ಅಂತ ಹೇಳಮ್ಮ, ನಾವೊಂದು ಪಟ್ಟಿ ಹಾಕ್ತೀವಿ. ನಾವು ಬಜೆಟ್ ಹಾಕ್ತೀವಿ. ಅಯ್ಯೋ, ಒಳ್ಳೆ ಬಜೆಟ್ ಹಾಕ್ತೀರಾ. ಲಕ್ಷಣವಾಗಿ ಓದೋದ್ ಬಿಟ್ಬಿಟ್ಟು ಇಲ್ಲದ ತಲೆನೂ ಹಚ್ಕೊಂಡಿದ್ದೀರಾ. ತುಂಬಾ ತುಂಟೆ ಆಗ್ಬಿಟ್ಟೆ ಸುಮ್ಮ. ನನ್ ಸತಾಯಿಸದೇ ಇದ್ರೆ ನಿನಗೆ ಸಮಾಧಾನವೇ ಆಗಲ್ಲ ಅಂತ ಕಾಣುತ್ತೆ. ಅಮ್ಮ, ಈ ಸಲ ನಾನು ಪರೀಕ್ಷೆಯಲ್ಲಿ ಧುಮುಕಿ ಹೊಡಿತೀನಿ ಅಂತ ಕಾಣುತ್ತೆ. ಯಾಕೆ? ಯಾಕೆ ಅಂದ್ರೆ ಓದೋಕೆ ಅಂತ ಪುಸ್ತಕ ತಗೊಂಡ್ರೆ ಬರೀ ನಿನ್ ಮುಖನೇ ಕಾಣುತ್ತೆ, ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಿಲ್ಲ. ನಿಮಗ್ ಮಾತ್ರೇನು, ನನಗೂ ಹಾಗೇನೆ. ಹೀಗೆ ಆದ್ರೆ ನಮ್ ಗತಿ ಸೆಪ್ಟೆಂಬರ್ ಪರೀಕ್ಷೆನೇ ಗತಿ. ಕುಡ್ದು. ಯಾಕೆ? ಯಾಕೆ ಅಂದ್ರೆ ನಮ್ಮಮ್ಮ ಆ ಹುಡುಗಿನ ಮದ್ವೆ ಆಗು, ಈ ಹುಡುಗಿನ ಮದ್ವೆ ಆಗು ಅಂತ ಬಲವಂತ ಮಾಡ್ತಿದ್ದಾರೆ. ನಿಜಾಂಶನ ಸಮಯ ಬಂದಾಗ ಹೇಳೋಣ ಅಂತ ಸದ್ಯಕ್ಕೆ ನಾನು ಪಾಸ್ ಆದ್ಮೇಲೆ ಮದ್ವೆ ಆಗೋದು ಅಂತ ಹೇಳಿದ್ದೀನಿ. ನೀನ್ ಹೇಳೋ ಪ್ರಕಾರ ಸೆಪ್ಟೆಂಬರೇ ಗತಿ ಆದ್ರೆ ನಮ್ಮ ಮದ್ವೆ ಇನ್ನು 6 ತಿಂಗಳು ಮುಂದೆ ಹೋಗುತ್ತಲ್ಲ. ನಾನು ಹೀಗಾಗ್ಬಾರ್ದು. ಇದಕ್ಕೆ ಬೇರೆ ಏನಾದ್ರೂ ಏರ್ಪಾಟ್ ಮಾಡ್ಬೇಕು. ಏನು? ನಾವಿಬ್ರು ಕಂಬೈನ್ ಸ್ಟಡಿ ಮಾಡಿದ್ರೆ? ಯಾಕೆ? ಯಾಕೆ ಅಂದ್ರೆ ಹೋಗಿಪ್ಪ, ನೀವು ತುಂಬಾ ಪೋಲಿ ಆಗ್ಬಿಟ್ರಿ. ಯಾಕೆ? ಅದೆಲ್ಲ ಈಗ ಸಾಧ್ಯವಿಲ್ಲ, ಎಲ್ಲ ಮದ್ವೆ ಆದ್ಮೇಲೆ. ನೀನ್ ಹಾಗೆ ತಿಳ್ಕೊಂಡ್ಬಿಟ್ಯಾ? ನಾನ್ ಹೇಳಿದ್ದು ಇಬ್ರು ಒಟ್ಟಿಗೆ ಸೇರಿ ಓದ್ಕೊಂಡ್ರೆ ಒಬ್ಬರ ಮುಖ ಒಬ್ರು ಪುಸ್ತಕದಲ್ಲಿ ನೋಡ್ಬೇಕಾಗಿಲ್ಲ, ಎದುರಿಗೆ ನೋಡ್ತಾನೆ ಓದ್ತಾ ಇರ್ಬೋದು ಅಂತ. ಅಲ್ರಿ, ನಾ ಎದುರಿಗೆ ಇಲ್ದೇ ಇರುವಾಗ್ಲೇ ಪುಸ್ತಕದಲ್ಲಿ ಮುಖ ಕಾಣುತ್ತೆ, ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ ಅಂತ ಹೇಳ್ತೀರಿ. ಇನ್ನು ನಾನು ಎದುರಿಗೆ ಇದ್ರೆ ನೀವು ಓದಿದ ಹಾಗೇನೆ. ಯಾಕಾಗೋಲ್ಲ? ಇಲ್ಲಿ ನೋಡು, ನಾವು ಪ್ರೀತಿಸೋ ಜನ ನಮ್ಮ ಎದುರಿಗೆ ಇಲ್ದೇ ಇದ್ರೇನೆ ಅವ್ರ ಮೇಲೆ ಆಸೆ ಹೆಚ್ಚಾಗೋದು. ಅವ್ರ ಎದುರಿಗಿದ್ರೆ ಹಾಗಾಗೋಲ್ಲ. ಅಂದ್ರೆ ನಿಮ್ಗೆ ನನ್ನ ಮೇಲೆ ಪ್ರೀತಿ ಹೆಚ್ಚಾಗ್ಬೇಕಾದ್ರೆ ನಾನ್ ನಿಮ್ ಕಣ್ಣಿಗೆ ಕಾಣಿಸ್ಕೂಡ್ದು ಅಂತ ಆಯ್ತು. ಆಗ್ಲಾಗ್ಲಿ, ನಾಳೆಯಿಂದ ನಾನ್ ನಿಮ್ ಕಣ್ಣಿಗೆ ಬೀಳಲ್ಲ. ಯಾಕೆ ಹಾಗೆಲ್ಲಾದ್ರೂ ಮಾಡ್ಬಿಟ್ಟಿಯಾ? ನನಗೆ ಹುಚ್ಚ ಹಿಡಿದ್ಬಿಟ್ಟಿತ್ತು. ಯಾಕೆ? ಯಾಕೆ ಅಂದ್ರೆ ಎಲ್ಲ ಗೊತ್ತು ಬಿಡಿ, ಸುಮ್ಮನೆ ಹೇಳಿದೆ. ಇಗೊಳ ಪರವೇ, ನನ್ನ ಈ ತಿಂಗಳ ಸಂಬಳ ಇನ್ಶೂರೆನ್ಸ್ಗೆ, ಪ್ರಾವಿಡೆಂಟ್ ಫಂಡ್ಗೆ, ಆಫೀಸಲ್ಲಿ ಇಟ್ಕೊಳ್ಳೋ ಹಣದ ಜಾತ 512 ರೂಪಾಯಿ ಇದೆ. ತಗೋ. ನನಗೆ ಆಫೀಸ್ ಹೋಗಿ ಬರೋಕೆ ಬಸ್ ಚಾರ್ಜು, ಮಧ್ಯಾಹ್ನದ ಕಾಫಿ ಖರ್ಚು ಇವೆರಡೂ ಕೊಟ್ಬಿಟ್ಟು ಬಾಕಿ ಹಣನ ನೀವು ಹೇಗೆ ಬೇಕಾದ್ರೂ ಖರ್ಚು ಮಾಡಿ. ಸರಿನಪ್ಪ? ಸರಿಯಪ್ಪ. ರೋಹಿಣಿ, ರಾಜ, ಇಗೋ ನೋಡು, ಅಪ್ಪ ತಂದ್ಕೊಟ್ಟಿರೋ ಸಂಬಳ. ಅಣ್ಣ, ಹಾಗಾದ್ರೆ ನಂಗೊಂದು ಸಾಟಿನ ಫ್ರಾಕು, ಅದನ್ನ ಸೈಕಲ್ ತಗೋಬೋದಾ? ನೋ, ಅಮ್ಮ ಹಾಕೊಟ್ಟಿರೋ ಪಟ್ಟಿ ಪ್ರಕಾರ ಯಾವ್ದಾವ್ದಕ್ಕೆ ಎಷ್ಟೆಷ್ಟು ದುಡ್ಡು ಖರ್ಚು ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ತಿಂಗಳ ಕೊನೆಯಲ್ಲಿ ದುಡ್ಡು ಮಿಕ್ರೆ ಆಮೇಲೆ ಅದ್ರ ವಿಚಾರ. ಸರಿ ತಾನೆ? ಸರಿ ಅಣ್ಣ, ಬಾಂಡ್ ಲೆಕ್ಕ ಹಾಕೋಣ. ಕೂಡಕ್ಕೆ ಬರಲ್ಲ, ಲೆಕ್ಕ ಹಾಕ್ತಾನ. ನಿಂಗೆಲ್ಲ ಬಟ್ಟೆ ಕೊಟ್ಟನವ್ರು ಕೂರ್ತೀನೋ ಅಲ್ವೋ? ಜಗಳ ಆಡ್ಬೇಡಿ, ಬನ್ನಿ ಹೋಗೋಣ. ಸಾಕ್ ಸುಮ್ನಿರಿ ಅಂದ್ರೆ ಮದುವೆ ವಯಸ್ಸಿಗೆ ಬಂದಿರೋ ಮಗಳ ಮನೆಯಲ್ಲಿ ಇಟ್ಕೊಂಡು ಚಕ್ಕಂದಾಡ್ತಿರಲ್ಲ. ಮೊದಲು ಮಗಳ ಮದುವೆಗೆ ಏರ್ಪಾಟ್ ಮಾಡಿ. ಏನೇ ಅಳಿಯನ್ನು ಹುಡುಕೋದು ಅಂದ್ರೆ ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡು ಬಿಟ್ಟೇನು? ನೀವೇನ್ ಹುಡುಕೋ ತೊಂದ್ರೆನೆ ತಗೋಬೇಕಾಗಿಲ್ಲ.
ಅವಳೇ ಗಂಟನ್ನು ಹುಡ್ಕೊಂಡ್ಬಿಟ್ಟಿದ್ದಾಳೇನು? ಹೌದು. ಹೌದೇ? ಏನೇ ಇಷ್ಟು ಸಲೀಸಾಗಿ ಹೇಳ್ತಾ ಇದೀಯಾ? ವರ ಯಾರು ಅಂತ ಕೇಳಿದ್ರೆ ನೀವು ದಂಗಾಗಿ ಹೋಗ್ತೀರಿ. ಯಾರವನು ಅಂತ ಬಹದ್ದೂರ್ ಗಂಡು? ತುಂಬಾ ಶ್ರೀಮಂತರ ಮಗ. 3-4 ಬಂಗ್ಲೆ, ಬೇಕಾದಷ್ಟು ಜಮೀನು ಇದೆ ಅಂತೆ. ಒಬ್ನೇ ಮಗ. ಯಾರ್ಯಾರು ಕೇಳೆ? ಇವತ್ತೇ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಸಾಧ್ಯವಿಲ್ಲ. ಯಾಕೆ? ಅವ್ರು ಸತ್ತೋಗಿ 4 ವರ್ಷ ಆಗಿದೆ. ಓಹೋ, ಹುಡುಗ ಬಿಡ್ತೋನ್ರಿ. ಹುಡುಗ ಬದುಕಿದ್ದಾನೆ. ಅದಲ್ವೇ, ಅವನು ಏನು ಕೆಲಸ ಮಾಡ್ತಿದ್ದಾನೆ ಅಂತ ನಾನು ಕೇಳಿದ್ದು. ಸ್ವಲ್ಪ ಇರಿ, ಸುಮಾ ಬರ್ತಾ ಇದ್ದಾಳೆ. ಅವಳೇ ಕೇಳಿದ್ರಾಯ್ತು. ಸುಮಾ, ಬಾಮ ಇಲ್ಲಿ. ಏನಮ್ಮ? ಅದೇ ಹೇಳಿದ್ದಲ್ಲ, ಆ ಹುಡುಗ ಏನ್ ಕೆಲಸ ಮಾಡ್ತಾ ಇದ್ದಾನೆ ಅಂತ ಕೇಳ್ತಾ ಇದ್ದಾರೆ. ಅಪ್ಪ, ಅವರು ನಮ್ ಕಾಲೇಜ್ನಲ್ಲೇ ಫೈನಲ್ BA ಓದ್ತಾ ಇದ್ದಾರೆ. ಸರಿ ಬಿಡು, ಕೆಲಸ ಸಿಕ್ಕಿದಾಗ ತಾನೆ ಮದುವೆ ಮಾತು. ಅಲ್ಲಿವರೆಗೂ ಕಾದಿರೋಕ್ಕಾಗಲ್ಲ, ಮದ್ವೆ ಈಗಲೇ ಆಗ್ಬೇಕಂತಿದ್ದಾರಪ್ಪ ಅವರು. ಸರಿ ಮಾಡ್ತೆ. ಇಲ್ಲೇ ಆ ಹುಡುಗನ ಅಡ್ರೆಸ್ ಕೊಡು. ಇಲ್ಲಪ್ಪ. ಅಲ್ಲ, ಅವ್ನ ಅಡ್ರೆಸ್ ಇಲ್ವೇ? ನನ್ನ ಹತ್ರ ಇಲ್ಲ. ಹೋಯ್ತು ಬಿಡು. ಹೋಗ್ಲಿ, ಅವನಿಗೆ ಹತ್ರ ಆದ್ರೂ ಗೊತ್ತಾ? ಹೋಗಿಪ್ಪ. ಗೊತ್ತೀನಿ, ಅದಕ್ಕೆ ಅವಸರ ಪಡ್ಬೇಡ. ಅವನ ಅಡ್ರೆಸ್ ಇಲ್ಲದೆ ನಾನು ಎಲ್ಲಿಗೆ ಹೋಗಿ ಕೇಳ್ಕೊಂಡು ಬರ್ತೀನಪ್ಪ. ಎಲ್ಲಿ? ಪಾರ್ಕ್ನಲ್ಲಿ. ನಿಮ್ಮದು ಪಾರ್ಕ್ ಲವ್? ಅದೇ ಪಾರ್ಕ್ ಫೈರ್ ಅಂತಾರಲ್ಲ. ಬನ್ನಿ. ಹೌದು ಕಣ ಮಾವಯ್ಯ. ಬನ್ನಿ ಅಣ್ಣಯ್ಯ. ಚೆನ್ನಾಗಿದ್ಯಮ್ಮ? ಚೆನ್ನಾಗಿದೆ. ಚೆನ್ನಾಗಿದ್ಯಪ್ಪ? ಕೂದಪ್ಪ, ತಗೋಮ್ಮ. ಏನಣ್ಣಯ್ಯ? ಹೊಸ ಫಲ ಅವರೆಕಾಯಿ, ಒಳ್ಳೆ ಸೊನೆಕಾಯಿ. ನಿನಗೆ ತುಂಬಾ ಇಷ್ಟ ಅಲ್ಲ ಅಂತ ತಂದಿದ್ದೀನಿ. ನನಗೆಲ್ಲಿ ಅವ್ರಿಗೆ ಇಷ್ಟ. ನನ್ನ ಓಹೋ, ನಿನಗೆ ಇಷ್ಟವಾದ್ದು ಹಲಸಿನಕಾಯಿಲೆ? ಬರೋ ಸಾರಿ ಖಂಡಿತ ತರ್ತೀನಮ್ಮ. ಯಾಕೋರಿ ಬರ ಇಲ್ಲಿ. ಏನೆಯ, ನೀನ್ ಸ್ಕೂಲ್ಗೆ ಹೋಗ್ಲಿಲ್ವ ಇವತ್ತು? ಬಂದ್ಬಿಟ್ಟೆ ಮಾವಯ್ಯ. ಅವರಲ್ಲಿ ನಿಮ್ಮ ಅಣ್ಣನ ನಿಮ್ಮ ಅಕ್ಕ? ಅವ್ರಿನ್ನ ಸ್ಕೂಲಿಂದ ಬಂದಿಲ್ಲ. ಐ ಸಿ. ಪಾನ್ ತಂದ್ಯಾ? ಬಾಳೆಣ್ಣ ಇನ್ನು ಬನೆ ಬಿಟ್ಟಿದೆ. ಅದು ಹಣ್ಣಾಗ್ಲಿ, ಮುಂದಿನ ಸರ್ತಿ ಬರೋ ಖಂಡಿತ ತರ್ತೀನಿ. ಪ್ರಾಮಿಸ್. ಏನಿದು? ಸಾರಿ ಮಾವಯ್ಯ. ಸಾವೆ ಕೂತು. ಅಮ್ಮ, ಯಾರಪ್ಪ? ನಾನ್ ಬುದ್ಧಿ ಹಾಲ್ನವನು. ಏನು? ಒಂದ್ 5 ರೂಪಾಯಿ ಇದ್ರೆ ಬೇಕಾಗಿತ್ತು. ಮುಂದಿನ ತಿಂಗಳ ಲೆಕ್ಕದಲ್ಲಿ ಉತ್ತರ ಹಾಕೊಳ್ಳಿ. ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡ್ ಬಾ. ಆಗ್ಲಿ ಬುದ್ಧಿ. ತಗೊಳ್ಳಿ ಅಣ್ಣಯ್ಯ ಕಾಫಿ. ಈಗ ಯಾಕಮ್ಮ ಕಾಫಿ? ಅದು ಮಕ್ಕಳಿಬ್ರು ಬಂದ್ರು. ಓ ಮಾವಯ್ಯ. ಓ ಬಂದ್ರು ಬಂದ್ರು ಬಂದ್ರು. ಏನಪ್ಪ, ಸ್ಕೂಲಿಂದ ಬರ್ತಾ ಇದ್ದೀರಾ? ಹೌದ್ ಮಾವಯ್ಯ. ನಮ್ಮನ್ನೇನ ಸಿಕ್ಕಿದ್ದಾನ ಗೋಪಿ? ಇಲ್ಲ ಮಾವಯ್ಯ, ಅವನು ಸ್ಕೂಲ್ಗೆ ಬರ್ಲಿಲ್ಲ. ಸ್ಕೂಲ್ಗೆ ಬರ್ಲಿಲ್ವೇ? ಹೌದು. ಯಾವ ಸಿನಿಮಾಕ್ ಹೋಗಿದಾನೋ ಕ್ಲಾಸಿಗೆ ಚಕ್ಕರ್ ಹೊಡೆದು. ರವಿ, ಹಾಲ್ನವ್ನು ಬಂದಿದ್ದ, ಒಂದ್ 5 ರೂಪಾಯಿ ಅಡ್ವಾನ್ಸ್ ಕೇಳ್ದ, ಕೊಟ್ಬಿಡಪ್ಪ. ಈಗೆಲ್ಲಪ್ಪ ಸಾಧ್ಯ? ಪಾಪ ಅವನ್ಗೇನ್ ತೊಂದ್ರೆಯೋ ಏನು, ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೊಡಪ್ಪ. ಸರಿಯಪ್ಪ. ಇದೇನಿದು, ಮನೆ ಖರ್ಚಿಗೆ ಮಗನ್ ಕೇಳ್ತಾ ಇದ್ದೀರಾ? ಈಗ ಮನೆ ಜವಾಬ್ದಾರಿ ಎಲ್ಲ ಇವ್ರದೇ ಅಣ್ಣಯ್ಯ. ನಾ ತರೋ ಸಂಬಳ ಎಲ್ಲ ಅವನ್ ಕೈಲಿ ಹಾಕ್ಬಿಡ್ತೀನಿ. ಎಲ್ಲ ವ್ಯವಹಾರನು ಇವರೇ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಬೇಷ್ ಬೇಷ್. ಮಕ್ಕಳು ಅಂದ್ರೆ ಹಾಗಿರ್ಬೇಕು. ನಿಜವಾಗಿ ನೀವಿಬ್ರು ತುಂಬಾ ಪುಣ್ಯ ಮಾಡಿದಿರಪ್ಪ. ಅಮ್ಮ, ನಾನಿನ್ ಬರ್ತೀನಮ್ಮ. ಅಣ್ಣಯ್ಯ, ಅತ್ತಿಗೆ ನೋಡಿ ತುಂಬಾ ದಿನಗಳಾದ್ರು, ಕರ್ಕೊಂಡ್ ಬನ್ನಿ. ಆಗ್ಲಮ್ಮ, ಬರ್ಲಾ? ಬರ್ತೀನಿ. ಟಾಟಾ ಟಾಟಾ. ಹೋಗ್ರಿ, ನಿಮ್ಗೋಸ್ಕರ ಅಷ್ಟೊತ್ತಿನಿಂದ ಕಾದು ಕಾದು ಸುಸ್ತಾಗೋಯ್ತು. ಸಾರಿ ಸುಮಾ, ಸ್ಪೆಷಲ್ ಕ್ಲಾಸ್ ಇತ್ತು. ಸುರೇಶ್, ನೀವ್ ಹೇಳಿದ ಕೆಲ್ಸ ಇವತ್ತು ಮಾಡಿಬಿಟ್ಟೆ. ಅಬ್ಬಾ, ಹೇಳಿದ ಕೆಲಸ ಮಾಡೋ ಒಳ್ಳೆ ಬುದ್ಧಿ ಮದುವೆಗೆ ಮುಂಚೆನೋ ಅಥವಾ ಆಮೇಲೆ ಇರುತ್ತೋ? ನೋಡಿದ್ರ, ನಾನ್ ಏನಾದ್ರು ಹೇಳಿದ್ರೆ ನೀವ್ ಏನೇನು ಹೇಳ್ಬಿಡ್ತೀರಪ್ಪ. ಹೋಗ್ರಿ, ನಿಮ್ ಹತ್ರ ಮಾತಾಡಲ್ಲ ನಾನು. ಹೋಗ್ಲಿ, ಅದೇನ್ ಕೆಲಸ ಮಾಡ್ದೆ ಹೇಳಿ. ಹೇಳ, ನಮ್ಮ ಅಮ್ಮನ ನೈಸ್ ಮಾಡ್ಬಿಟ್ಟು ಈ ವಿಚಾರ ಅವ್ರಿಗೆ ಹೇಳ್ಬಿಟ್ಟೆ. ಅವರು ಅಪ್ಪನಿಗೆ ಹೇಳಿದ್ರು. ಅವ್ರು ಯಾರಿಗೆ ಹೇಳಿದ್ರು? ನಂಗೆ. ಬೇಷ್, ನೀನ್ ಪ್ರೀತಿ ಮಾಡೋ ವಿಚಾರ ನಿನ್ಗೆ ಹೇಳಿದ್ರು. ಅಯ್ಯೋ, ಹೇಳಿದ್ರಿ, ಅವರು ಕೇಳಿದ್ರು. ಏನಂತ? ನಿಮ್ಮ ಅಡ್ರೆಸ್ ಕೇಳಿದ್ದು ನನ್ಗೆ ಅಡ್ರೆಸ್ ಇದೆ ಅಂತ ತಿಳ್ಕೊಳ್ಲಿಕ್ಕೋ ಅಥವಾ ಕೇರ್ ಆಫ್ ಪ್ಲಾಟ್ಫಾರ್ಮ್ ಅಂತ ತಿಳ್ಕೊಳ್ಲಿಕ್ಕೋ?
ನಿಮ್ಮ ಅಮ್ಮನ ಹತ್ರ ಮಾತಾಡಕ್ಕೆ. ನಮ್ಮಮ್ಮನ ನೋ ಚಾನ್ಸ್, ಬರೀ ಅವರೇ ಮಾತಾಡ್ತಿರ್ತಾರೆ ಹೊರತು ಬೇರೆಯವ್ರಿಗೆ ಮಾತಾಡ್ಲಿಕ್ಕೆ ಬಿಡಲ್ಲ. ಅಯ್ಯೋ ರಾಮಚಂದ್ರ, ಇದು ಬರೀ ಮಾತಲ್ರಿ, ಮದುವೆ ಮಾತು. ಹೌದಾ? ಮುಂಚೆನೆ ಹೇಳ್ಬಾರ್ದ ನೀನು? ನೀವ್ ಹೇಳಕ್ ಬಿಟ್ರಿ ತಾನೆ. ನಾನು ಹಿಡ್ಕೊಂಡಿದ್ನ ನಿನ್ನ? ನೀವೊಬ್ರು. ಹೌದು, ನಾನು ಒಬ್ಬನೇ. ಡಬಲ್ ಆಗ್ಬೇಕು ಅಂತ ಈಗ. ಸೈಜ್ ನಲ್ಲಿ ಇಲ್ಲ, ನಂಬರ್ ನಲ್ಲಿ. ಅದೆಲ್ಲ ಇರ್ಲಿ, ನಮ್ಮ ಅಪ್ಪ ಮಾತಾಡಕ್ ಬರ್ತಾರೆ, ನಿಮ್ಮ ಅಮ್ಮನ್ ರೆಡಿ ಆಗಿರೋಕ್ ಹೇಳಿ. ಹೇಳ್ತೀನಿ. 21 ಫಿರಂಗಿ ಸಲಾಮ್ ನೋಡ್ದೆ ರೆಡಿ ಆಗಿರ್ಲಿಕ್ಕೆ ಹೇಳ್ತೀನಿ. ಆಯ್ತಾ? ಸರಿ ತಾನೆ? ಅದಿರ್ಲಿ ಸುರೇಶ್, ಈ ಒಳ್ಳೆ ನ್ಯೂಸ್ ತಂದಲ್ಲ, ಬಹುಮಾನ ಇಲ್ಲ, ನೀನ್ ಬೇಡ ಅನ್ನೋ ತನಕ ಕೊಡ್ತೀನಿ. ಇದೆಲ್ಲ ಬೇಡ್ರಿ ನನಗೆ. ಮತ್ತೆ ನೋಡಿ, ಸುಮಾ, ಹೋದ್ ತಿಂಗಳು 220 ಪೈಸೆ, ಈ ತಿಂಗಳು 14 ಪೈಸೆ. ದಿನಸಿ ಅಂಗಡಿ ಲೆಕ್ಕ ಹೋದ್ ತಿಂಗಳಿಗೆ ಈ ತಿಂಗಳು 16 ರೂಪಾಯಿ. ಪದಾರ್ಥದ ಬೆಲೆ ಎಲ್ಲ ಹೆಚ್ಚಾಗ್ಬಿಟ್ಟಿದೆ. ಈ ತಿಂಗಳು ಇದನ್ನ ಸರಿಪಡಿಸೋಕೆ ಯಾವ ಖರ್ಚು ಕಡಿಮೆ ಮಾಡೋಣ? ನಂಗೇನು ತೋಚೋದೇ ಇಲ್ಲಪ್ಪ. ಬಂದ್ಲು ಪಾತ್ರೆ ಎಲ್ಲ ಹತ್ತಾಗ್ತಾ ಇದ್ದಾಳೆ. ಅಣ್ಣ, ಒಂದ್ ಐಡಿಯಾ. ಏನದು? ಕೆಲ್ಸನ ತೆಗೆದಾಕ್ಬಿಟ್ರೆ ತಿಂಗಳಿಗೆ 10 ರೂಪಾಯಿ ಮಿಗತ್ತೆ, ನಮ್ ಪಾತ್ರೆಗಳು ಉಳ್ಕೊಳ್ತವೆ. ಏನೋ ಸರಿ, ಆದ್ರೆ ಮನೆ ಕೆಲಸ ಮಾಡೋರು ಯಾರು? ಅವಳೇನ್ ಮಾಡೋ ಕೆಲಸ ಮಾಡ್ತಾಳೆ? ಪಾತ್ರೆ ತೊಳಿತಾಳೆ, ಬಟ್ಟೆ ಇಡ್ತಾಳೆ, ಮನೆ ಬಿಡ್ತಾಳೆ. ಇಷ್ಟೇ ತಾನೆ? ಅದು ನಾವೇ ಮಾಡ್ಕೊಂಡ್ರೆ ಆಯ್ತು. ಹೌದಾ? ನಾನು ನಿಲ್ಸ್ಬೇಡಣ್ಣ. ಬನ್ನಿ. ಲೈನ್ 2. King. ಸುಮ್ಮನೆ ಜಗಳ ಆಡ್ಬೇಡಿ, ಕೆಲಸ ಮಾಡಿ. ಇಲ್ಲಿ ಸ್ವಲ್ಪ ಬಂದು ನೋಡಿ ಅಂದ್ರೆ ಆಟ ಆಡ್ಕೊಂಡಿರ್ಬೇಕಾದ ಮಕ್ಕಳು ಕೆಲಸ ಮಾಡ್ತೀವಿ, ನೀನ್ ತಗೊಳಕ್ಕಾಗಲ್ಲ. ಹೌದಾ? ಅಯ್ಯೋ ಹುಚ್ಚಿ, ಅದನ್ನ ನೋಡಿ ಅಳೋಕ್ ಬದಲು ಸಂತೋಷ ಪಡೆ. ನಾಳೆ ವಹಿಸ್ಕೋಬೇಕಾದ ಜವಾಬ್ದಾರಿನ ಇವತ್ತೇ ವಹಿಸ್ಕೊಳಕ್ ತಯಾರಾಗ್ತೀವಿ. ನಮ್ಮ ಮಕ್ಕಳು ಮಾಡಿ ಬಿಡು, ಒಳ್ಳೇದು. ನಿಮ್ಮ ಹತ್ರ ಹೇಳೋದ್ಕಿಂತ ಸುಮ್ಮನಿದ್ರೆ ವಾಸಿ. ಅಣ್ಣಯ್ಯ, ಹಳ್ಳಿಯಿಂದ ನೀವ್ ಯಾವಾಗ ಬಂದ್ರಿ? ಈಗ ತಾನೇ ಬಂದೇಮ್ಮ. ಹಾಲಲ್ಲಿ ಯಾರು ಇರ್ಲಿಲ್ಲ, ನೀನ್ ಇಲ್ಲಿದ್ದೀನೋ ಅಂತ ಬಂದೆ. ಆದರೆ ಇಲ್ಲಿ ಒಂದು ಅಪೂರ್ವವಾದ ದೃಶ್ಯ ನನ್ ಕಣ್ಣಿಗೆ ಬಿತ್ತು. ಏನಮ್ಮ, ಮನೆ ಕೆಲಸ ಎಲ್ಲ ಹುಡುಗರೇ ಮಾಡ್ತಾ ಇದ್ದಾರೆ, ಕೆಲಸ ಬರ್ಲಿಲ್ವಾ? ಅದ್ ಯಾಕೆ ಕೇಳ್ತೀರಾ? ಕೆಲಸದವಳು ನಿಲ್ಲಿಸ್ಬಿಟ್ಟು ಅವಳು ಸಂಬಳ ಉಳಿತಾಯ ಮಾಡೋಕೆ ಎಲ್ಲಾ ಕೆಲಸ ತಾವೇ ಮಾಡ್ತಾ ಇದ್ದಾರೆ. ನಾನು ಎಷ್ಟು ಹೇಳಿದ್ರು ಕೇಳಲ್ಲ. ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ ಅಣ್ಣಯ್ಯ. ಇದು ಬುದ್ಧಿ ಇಲ್ಲದ ವಿಷಯ ಅಲ್ಲಮ್ಮ, ಎಲ್ರೂ ಇವರಿಂದ ಬುದ್ಧಿ ಕಲ್ತ್ಕೋಬೇಕಾದ ವಿಷಯ. ಸರಿ ಹೋಯ್ತು, ಅವರು ಹಾಗೆ ಹೇಳ್ತಾರೆ, ನೀವು ಹಾಗೆ ಹೇಳ್ತೀರಾ. ಬಂದ್ರು ಇಂಥ ಮಕ್ಕಳನ್ನು ಪಡೆಯೋದಕ್ಕೆ ನೀನು ನಿಜವಾಗಿ ಪುಣ್ಯ ಮಾಡಿದೀಯ ಪದ್ಮ. ಅವರವರ ಕೆಲಸ ಅವರವ್ರು ಮಾಡ್ಕೋಬೇಕು ಅನ್ನೋದನ್ನ
ತಂದೆ ತಾಯಿಗಳು ಚಿಕ್ಕಂದಿನಿಂದಲೇ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ ಕರ್ತವ್ಯ. ಹೀಗಿರುವಾಗ ನಿನ್ನ ಮಕ್ಕಳು ತಾವಾಗೆ ಮಾಡ್ತೀನಿ ಅಂದ್ರೆ ಯಾಕಮ್ಮ ಬೇಡ ಅಂತೀಯ? ಮಾಡ್ಲಿ ಬಿಡು, ಮಾಡು. ವೆರಿ ಗುಡ್. ರವಿ, ಕೇಳಿದೀಯಲ್ಲೋ, ಸ್ವಲ್ಪ ಹೆಲ್ಪ್ ಇಸ್ ದಿ ಬೆಸ್ಟ್ ಹೆಲ್ಪ್ ಅಂತ ಕೇಳಿದೀನಿ ಮಾವ. ಹಾಗೆ ಮಾಡು. ಅಮ್ಮ, ನಾನೇನು ಬರ್ತೀನಮ್ಮ. ಅಣ್ಣಯ್ಯ ಸ್ವಲ್ಪ ಕೂತ್ಕೊಳ್ಳಿ, ಉಪ್ಪಿಟ್ಟು ಕಾಫಿ ಮಾಡ್ಕೊಡ್ತೀನಿ. ಅಯ್ಯೋ, ನಾನಿನ್ನು ಮಕ್ಕಳೇ ತೊಳಿಲ್ಲ. ಸ್ಟೇಷನಿಂದ ಇಲ್ಲಿಗೆ ಹೀಗೆ ಬಂದೆ. ಬಂದು ವಿಷಯನೇ ಹೇಳೋದು ಮಾಡ್ಬಿಟ್ನಲ್ಲ. ಏನಣ್ಣಯ್ಯ? ಆ ರಾಗಿ ಮೂಟೆನು ಬಾಳೆಹಣ್ಣಿನ ಗೊನೆಗಳನ್ನ ಹಾಕಿದ್ದೀನಿ. ಗಾಡಿ ಇಲ್ಲಿ ಬರುತ್ತೆ. ಬರುವಾಗ ಮನೇಲಿ ಒಂದು ಮೂಟೆ ರಾಗಿ, ಒಂದು ಬಾಳೆಹಣ್ಣಿನ ಗೊನೆ ಕೊಟ್ಬಿಟ್ಟು ಅಂತ ಹೇಳಿದೀನಿ. ಹೇಳ್ಕೊಮ್ಮ. ಸರಿ. ಬರಲ್ಲ, ಬರ್ತಿದ್ರು. ಟಾಟಾ. ಏ ಗೋಪಿ, 9 ಗಂಟೆ ಆದ್ರೂ ಹೇಳೋದಕ್ಕೆ ಮನಸ್ಸು ಬರ್ಲಿದ್ದೇನೋ? ಹೇಳ ಮೇಲೆ ಸವಾರಿ ಹೇಳ. ಎದ್ರೆ ಬರ್ತಪ್ಪ. ಮನೆಗಿರ್ಲಿ ಬಿಡಿ ಅಂದ್ರೆ ಪಾಪ. ರಾತ್ರಿ ಅವ್ನು ಓದೋಕೆ ಅಂತ ಸ್ನೇಹಿತರ ಮನೆಗೆ ಹೋಗಿ ಬೆಳಗಿನ ಜಾವ ಬಂದಿದ್ದಾನೆ. ಇನ್ನು ಅವ್ನು ಹೇಳೋದಕ್ ಮೊದ್ಲೇ ಬೈಯೋದಕ್ ಪ್ರಾರಂಭಿಸ್ಬೇಡಿ. ಇಲ್ಲ ಕಣೆ, ಇನ್ಮೇಲೆ ಭಯ ಇಲ್ಲ, ಒದಿತೀನಿ. ಏಯ್ ಕತ್ತೆ, ಮೇಲೆ ಹೇಳ್ತೀವೋ ಒದಿಬೇಕು. ಅಲ್ರಿ, ಅವನ ಕತ್ತೆ ಅಂದ್ಬಿಟ್ಟು ನೀವ್ ಒದಿತೀನಂತೀರಲ್ಲ. ಸಾಕು ಸುಮ್ಮನಿರಿ. ಒದಿತಾರಂತೆ, ಒದಿತಾರೆ ಪಾಪ. 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡು ಹೆತ್ತು ಹೊತ್ತು ಸಾಕಿ ಸಲಹಿ ದೊಡ್ಡವನು ಮಾಡಿದ್ರು ನೋಡಿ. ಒದಿದೆ ಏನ್ ಮಾಡ್ತೀರಾ? ಲೇ, ನೀನ್ ಹೀಗೆ ಆಡಿ ಆಡಿನೇ ನಿನ್ ಮಗ ಹಾಳಾಗಿ ಹೋಗ್ತಾ ಇರೋದು. ಸದಾ ನನ್ ಮಗ ಅಂತ ಯಾಕ್ರಿ ಹೀಗೆ ಅನಿಸ್ತೀರಾ? ಅವನು ನಿಮ್ಮ ಮಗನು ಅಲ್ವೇನು? ಅವನ್ನ ನನ್ನ ಮಗನಾಗಿ ಬೆಳೆಸೋಕೆ ನೀವು ಅವಕಾಶ ಕೊಟ್ಟಿದ್ರೆ ಅವನ್ ಹೀಗೆ ಆಡ್ತಾನೆ ಇರಲಿಲ್ಲ ಕಣೆ. ಹೋಗಿ ನೋಡಿ ನನ್ನ ತಂಗಿ ಮಕ್ಕಳನ್ನ. ಅವರು ತಮ್ಮ ಪಾಠಗಳು ಓದ್ಕೊಳ್ಳೋದ್ರ ಜೊತೆಗೆ ಮನೆ ಆಡಳಿತದ ಎಲ್ಲಾ ಜವಾಬ್ದಾರಿನೂ ಅವರೇ ವಹಿಸ್ಕೊಂಡಿದ್ದಾರೆ. ಹೌದೌದು, ಯಾವಾಗ್ಲೂ ನಿಮ್ ತಂಗಿ ಮಕ್ಕಳೇ ಹೆಚ್ಚು. ಅವ್ರದ್ದು ಹೊಗಳೋದ್ರಲ್ಲಿ ನನ್ನ ಮಗನ ಮುಖಕ್ಕೆ ಮಟ್ಟಿ ಬೆಳೆದಿದ್ರೆ ನಿಮ್ಗೆ ತೃಪ್ತಿನೇ ಇಲ್ಲ. ಹೋಗ್ಲಿ ಬಿಡೆ, ನಿನಗೆ ಹೇಗಿಷ್ಟೋ ಹಾಗ್ಬಿಡ್ತು. ನಾನ್ ಬೇಡ ಅನ್ನೋದಿಲ್ಲ. ಅವನ ಹಣೆ ಬರ ಹಾಗಿದೆ ಹಾಗಾಗಿ ಅಷ್ಟೇ. ಗೋಪಿ, ಗೋಪಿ, ಬ್ರೆಡ್ ಕಾಫಿ ತಂದಿದ್ದೀನಿ, ಕುಡಿಯೋ. ಬರ್ತಾ ಇದೆ. ಕಾಫಿ ಕುಡ್ದು ಮತ್ತೆ ಮಲಗು. ಹೇಳು ನನ್ ರಾಜ. ತಂದಿದ್ಯಾ? ಯಾಕೋ ನೀನು ಅವ್ರ ಕೈಲಿ ಹಾಗೆ ಬಯಸ್ಕೊಳ್ತೀಯಾ? ಬೈದ್ರೆ ಬೈಲಿ ಬಿಡಮ್ಮ. ಬೈದ್ರೆ ಬೆನ್ನು ಮಣ ಮುರಿಯಲ್ವಲ್ಲ, ಬೈಲಿ ಬಿಡು. ಮಲಗ್ರಿ, ಇನ್ ಸ್ವಲ್ಪ ಹೊತ್ತು ಮಲಗ ರಾಜ. ಹೀರಿಯವ ತಳವ ನತಿಜಾಣ. ರವಿ, ರವೆ ಆಗೋಗ್ಬಿಟ್ಟಿದೆ. 1 ಕಿಲೋ ರವೆ ತಗೊಂಬಪ್ಪ. ಆಗ್ಲಮ್ಮ. ಲೋ ರಾಜ, ನನಗೆ ಟೆಸ್ಟ್ ಇದೆ, ಪಜ್ಜೆ ಕಟ್ ಮಾಡ್ತಾ ಇದ್ದೀನಿ. ಶೆಟ್ರಂಗಡಿಗೆ ಹೋಗ್ಬಿಟ್ಟು 1 kg ರವೆ ತಂದ್ಕೊಡ್ತೀರಾ? 10 ರೂಪಾಯಿ ನೋಟ್ ಇದೆ. 1 kg ರವೆಗೆ 2 ರೂಪಾಯಿ. ಬಾಕಿ ಚಿಲ್ಲರೆ ಜೋಪಾನ ತಂದ್ಕೊಡ್ತೀಯಾ? 10 ರೂಪಾಯಿ 2 ರೂಪಾಯಿ ತಂದ್ರೆ ಎಷ್ಟು? ನಂಗೆ ಎಲ್ಲ ಬರುತ್ತೆ. 8 ರೂಪಾಯಿ ತಗೋ ತಗೋ. ಬೇಗ ಬಂದ್ಬಿಡು, ಬಾಕಿ ಚಿಲ್ಲರೆ ಜೋಪಾನ. ಬೇಗ ಬಂದ್ಬಿಡು. ಬನ್ನಿ ರಾಜ, ಬನ್ನಿ ರಾಜ. 10 ಪೈಸಾಗೆ 40 ಪೈಸಾ, 1 ರೂಪಾಯಿಗೆ 4 ರೂಪಾಯಿ, 10 ರೂಪಾಯಿಗೆ 40 ರೂಪಾಯಿ. ಬನ್ನಿ ಬನ್ನಿ. ಬನ್ನಿ ರಾಜ, ಬನ್ನಿ ರಾಜ. ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡಿ. ಬಡಿಗೆ ಬಡಿಗೆ ಬಡಿ. ಖಾಲಿ ಆಗಿದೆ, ಬಡಿ ಖಾಲಿ. 2 ಖಾಲಿ. ಬಡಿ ರಾಜ, ಬಡಿ ರಾಜ, ಬಡಿಗೆ ಬಡಿಗೆ ಬಡಿಗೆ. ನಿಮ್ಮ ಅದೃಷ್ಟ ಪರೀಕ್ಷೆ ಬಡಿಗೆ ಸರಿಯಾಗಿ ಮಡಿಗೆ. 12 ತಗೊಳಪ್ಪ. 12 ಕೊಡ್ತೀನಿ ಕೊಡ್ತೀನಿ ಕೊಡ್ತೀನಿ. 12 ತಗೊಳಪ್ಪ ತಗೊಳಪ್ಪ. 9 ಮಡಿ ರಾಜ, ಮಡಿಗೆ ಮಡಿಗೆ. ನಿಮ್ಮ ಅದೃಷ್ಟ ಪರೀಕ್ಷೆ ಮಡಿಗೆ ಮಡಿಗೆ. ಮಡಿಗೆ 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 ರಾಜ, ಮಡಿ ರಾಜ, ಮಡಿ ರಾಜ. ಸರಿ, 3ನೇ ನಂಬರ್ ಮಡಿಗೆ. 9 11 11 ಇಲ್ಲ. ಯಾರ್ದಪ್ಪ 9? ಕೊಟ್ಟೆಯಪ್ಪ ಕೊಟ್ಟೆಯಪ್ಪ ಕೊಟ್ಟೆಯಪ್ಪ. 1 2 3 4 ತಗೋಪ್ಪ. 40 ಪೈಸಾ ತಗೊಳಪ್ಪ. 20 ಪೈಸಾ, 30 ಪೈಸಾ, 40 ಪೈಸಾ. ಹಾಕ್ತೀನಪ್ಪ, ಸರಿಗೆ ಸರಿಗೆ ಹಾಕ್ತೀನಿ. ಅದೃಷ್ಟ ಪರೀಕ್ಷೆ ಮಾಡಿ ಹೇಳಿ. ನಾಲ್ಕು ಕೊಡಿ ಸರ್, ಕೊಡಿ ಸರ್. ಯಾರ್ದಪ್ಪ 4ನೇ ನಂಬರು? ನಿಮ್ದೆ ತಗೊಳ್ಳಿ ಸರ್. 20 ರೂಪಾಯಿ ತಗೊಳ್ಳಿ ಸರ್. ತಗೊಳ್ಳಿ ಸರ್. 5 ರೂಪಾಯಿ 20 ರೂಪಾಯಿ. ಒಳ್ಳೆ ಅದೃಷ್ಟ ಸರ್ ನಿಮಗೆ. 8ನೇ ನಂಬರ್ ಯಾರ್ದಪ್ಪ? ನಿಮ್ದು 1 ರೂಪಾಯಿ 60 ಪೈಸಾ ತಗೊಳಪ್ಪ. ಮಡಿಗೆ ಮಡಿಗೆ. ಕೊಡಿ ಸರ್. ಕೊಡಪ್ಪ ಕೊಡಪ್ಪ. ಕೊಡು ಕೊಡು.
5-7 ಗೆದ್ದಿದೆಪ್ಪ. 5-7 ಯಾರು ಇಲ್ಲ. ಯಾಕೆ ಜಿದ್ದಾಡ್ದೆ? ಹೋಗ ಮನೆಗೆ. ರವಿ, ರಾಜ ಬಂದೇನೋ? ಇನ್ನೂ ಇಲ್ವಲ್ಲಮ್ಮ. ಎಷ್ಟೊತ್ತಾಯ್ತಲ್ಲ ಅವನು ಹೋಗಿ? ಚಿಕ್ಕ ಹುಡುಗ ಅವನ್ ಯಾಕೋ ಕಳಿಸ್ದೆ, ನೀನ್ ಹೋಗ್ದೆ? ನಾ ಪದ್ಯ ಗಟ್ ಮಾಡ್ತಾ ಇದ್ದೆ ಅಮ್ಮ. ತಾಳು ನಾನೇ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ತೀನಿ. ಇದ್ರಿ, ನನ್ ತಮ್ಮನ್ ರವೆ ತಗೊಂಡ್ ಮಾತು ಕಟ್ಟಿದ್ದೆ, ತಗೊಂಡ್ ಹೋದ್ನಾ? ಇಲ್ಲಪ್ಪ, ಪಲ್ಯ ಇಲ್ವಲ್ಲ ಇಲ್ಲಿ. ಏನು ಬಾಳತ್ತು ನಿಂತು ಬಿಟ್ಟಿದ್ದೀರಿ? ರಾಜ ರವೆ ತರಕ್ ಹೋಗಿದ್ದ, ತುಂಬಾ ಹೊತ್ತಾಯ್ತು, ಇನ್ನೂ ಬಂದಿಲ್ಲ. ರಾಜನ ಯಾಕೆ ಕಳಿಸಿದ್ರಿ? ರವಿನ್ ಕಳಿಸ್ಬಾರ್ದಾಗಿತ್ತೆ. ರವಿ ಏನೋ ಪದ್ಯ ಓದ್ತಿದ್ದ, ಅದಕ್ಕೆ ಅವನು ಕಳಿಸ್ದ. ಎಲ್ಲಿ ಅವನು? ರಾಜನ್ ಹುಡ್ಕೊಂಡು ಹೋಗಿದ್ದಾನೆ. ಬರ್ತಾರ ಬನ್ನಿ. ಯಾಕೆ ಬಾಗಿಲ ಹತ್ರ ನಿಂತಿರ್ಬೇಕು? ಅಮ್ಮ, ರಾಜ ಅಂಗಡಿಗೆ ಹೋಗ್ಲಿಲ್ವೇ? ರಾಜ ಅಂಗಡಿಗೆ ಹೋಗ್ಲಿಲ್ವೇ? ಅಂಗಡಿಗೆ ಹೋಗ್ಲಿಲ್ಲ? ಅಲ್ಲೇ ಏನಾರು ಆಡ್ತಿದ್ದೇನೋ, ಸರಿಯಾಗಿ ನೋಡಿದೇನೋ? ನೋಡ್ದೆಪ್ಪ, ಅವನಲ್ಲೆಲ್ಲೂ ಇರ್ಲಿಲ್ಲ. ಅವನ್ ಹಾಗೆಲ್ಲೂ ಹೋಗೋನಲ್ವಲ್ಲ. ಈಗ ದಿನದಿಂದ ಈ ಊರಿಗೆ ಯಾವ್ದೋ ಒಂದು ಕೇಡಿಗಳ ಗುಂಪು ಬಂದು ಮಕ್ಕಳಿಗೆ ಮಂಕುಬೂದಿ ಎತ್ತಿ ಎತ್ಕೊಂಡು ಹೋಗ್ತಾರೆ ಅಂತ ಸುದ್ದಿ. ಹಾಗೇನಾದ್ರೂ? ಹಾಗೇನೂ ಇಲ್ಲ ಕಣೆ. ರವಿ ಅವನ ಸ್ನೇಹಿತರುಗಳ ಮನೆಗೇನಾದ್ರು ಹೋಗಿದ್ದ, ನಾನು ವಿಚಾರಿಸ್ಕೊಂಬರ. ಆಗ್ಲಪ್ಪ. ಅಲ್ಲ ಅಂದ್ರೆ ಏನಾದ್ರೆ ಆಕ್ಸಿಡೆಂಟ್? ಪದ್ಮ, ಸುಮ್ನೆ ಕೆಟ್ಟದನ್ನೆಲ್ಲ ಯಾಕೆ ಆಲೋಚನೆ ಮಾಡ್ತೀಯ? ಅವನ್ಗೇನೂ ಆಗಿಲ್ವೇ? ಹಾಗೇನೋ ಆಗಿದ್ರೆ ನನ್ನ ಅಂತರಾತ್ಮ ಗೊತ್ತಾಗೋದು. ನೀನ್ ಅಳ್ಬೇಡ ಸತ್ಯ, ನಾನೇ ಹೋಗಿ ಅವನು ಎಲ್ಲಿದ್ದು ಕರ್ಕೊಂಡ್ ಬರ್ತೇನೆ. ರವಿ ಬರ್ತಾ ಇದ್ದಾನೆ. ರವಿ ಎಲ್ಲೋ? ರಾಜ, ರಾಜ ಎಲ್ಲೋ? ಯಾಕ ಮಾತಾಡೋಣ? ಮಾತಾಡೋ. ಇಲ್ಲಮ್ಮ, ಅವನವ್ರ ಸ್ನೇಹಿತರ ಮನೆಯಲ್ಲಿ ಎಲ್ಲೂ ಇರ್ಲಿಲ್ಲ. ಅಯ್ಯೋ ದೇವರೇ, ದೇವ್ರೆ, ನನ್ನ ಕಂದನಿಗೆ ಯಾವ ಆಪತ್ತು ಇಲ್ಲದೆ ಅಮ್ಮ ಅಪ್ಪ ಬರ್ತಾ ಇದ್ದಾರೆ. ಇಬ್ಬರೇ ಬರ್ತಾ ಇದ್ದೀರಾ? ಸಿಕ್ಕಿದ ಕಣೆ. ಎಲ್ಲಿದ್ದಾನೆ? ರಾಜ, 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 ರಾಜ,
ಲವಿಸ್ಕೊಂಡಿರೋದು. ರಾಜ ಬಂದ್ಯ 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 ನನ್ ಕಥ ಎಲ್ಲೋಪ ಹೋಗಿದೆ. ಅವನ ಕತೆ ಯಾಕೆ ಕೇಳ್ತಿ? ನಡಿ ಹೇಳ್ತೀನಿ. ನಿನ್ನ ಮುದ್ದಿನ ಮಗ ಎಂಥ ಕೆಲಸ ಮಾಡಿದಾನೆ. ನಲ್ಲಿ ಸೋತು ಬಿಟ್ಟು ಮನೆಗೆ ಬರೋಕ್ ನಾಚಿಯಾಗಿ ಯಾವ್ದೋ ಒಂದು ದೇವಸ್ಥಾನದಲ್ಲಿ ಅಳ್ತಾ ಬಿದ್ದಿದ್ದ. ಏನು ಯೂಸ್ ಆಡ್ಬೋದೇನೋ ರಾಜ? ಇನ್ಮೇಲೆ ಇಂಥ ಕೆಲಸ ಅಪ್ಪ ತಪ್ಪ ಉಂಟಲ್ಲಪ್ಪ ನಂದು. ಅಪ್ಪ ಇನ್ಮೇಲೆ ಈಗ ಮಾಡಲ್ಲಪ್ಪ ತಪ್ಪ. ಇನ್ಮೇಲೆ ಹೀಗೆಲ್ಲ ಮಾಡ್ಬಾರ್ದು ಮುರಿ. ಸರಿಯಪ್ಪ. ಬಾ ರಾಜ. ರಾಜ ಇನ್ಮೇಲೆ ಅಂತ ದೇವ್ರ ಹತ್ರ ಕ್ಷಮಾಪಣೆ ಕೇಳ್ಕೊ. ದೇವ್ರೆ ನಾ ಇನ್ಮೇಲೆ ಈಗ ಮಾಡಲ್ಲ. ರಾಜ ರಾಜ ಕಳ ದುಡ್ಡಿನಿಂದ ನಮಗ್ 10 ರೂಪಾಯಿ ನಷ್ಟವಾಗಿದೆ. ಇದನ್ನ ಹೇಗಾದ್ರೂ ಮಾಡಿ ಸರಿ ಮಾಡ್ಬೇಕು. ಏನ್ ಮಾಡೋದು? ಏನ್ ಮಾಡೋಣ ಏನ್ ಮಾಡೋಣ? ನಿಮ್ಗೇನಾದ್ರು ತೋಚುತ್ತಾ? ನಂಗೇನು ತೋಚದಿಲ್ಲ. ನಂಗೂ ಏನು ತೋಚದಿಲ್ಲ. ರಾಜ ಅವನ್ ಸ್ಕೂಲ್ ಹತ್ರ ಇರೋದ್ರಿಂದ ದಿನ ಆಗ್ಲೂ ಅವನ್ ಸ್ಕೂಲ್ಗೆ ನಡ್ಕೊಂಡು ಹೋಗ್ತಾನೆ. ನಾವು ಅವನ ಹಾಗೆ ಸ್ಕೂಲ್ಗೆ ನಡ್ಕೊಂಡು ಹೋದ್ರೆ ನಮ್ಮಿಬ್ರಿಂದ ಬಸ್ ಚಾರ್ಜ್ ಖರ್ಚಾಗೋ 40 ಪೈಸೆ ಮಿಗುತ್ತೆ. ಅಂದ್ರೆ ಹೆಚ್ಚು ಕಡಿಮೆ ತಿಂಗಳಿಗೆ ಏನ್ ಹೇಳ್ತೀಯಾ? ಓ ಹಾಗೆ ಮಾಡೋಣ. ವೆರಿ ಗುಡ್. ಬಾ ಇವತ್ತೇ ಪ್ರಾರಂಭ. ನೋಡ್ಗೋಪಿ, ನೀನ್ ಕೇಳಿದ್ದೆಲ್ಲ ತೆಗೆಸ್ಕೊಟ್ಟು ನಿನ್ನ ಹಾಳು ಮಾಡ್ತಾ ಇದ್ದೀನಿ ಅಂತ ಮೊದ್ಲೇ ನಿಮ್ಮಪ್ಪ ಹಾರಾಡ್ತಾ ಇದ್ದಾರೆ. ಇನ್ನು 10 ಸಿಸ್ಟರ್ ಬೇರೆ ತೆಗೆಸ್ಕೊಟ್ಬಿಟ್ರೆ ರುದ್ರಾವತಾರ ತಾಳ್ಬಿಡ್ತಾರಷ್ಟೇ. ಅಪ್ಪ ರುದ್ರಾವತಾರ ತಾಳಿದ್ರೆ ನಿನ್ ಮಹಾಕಾಲಿ ಆಗ್ಬಿಡು. ಏನಮ್ಮ ನಿನ್ನ ಕಂಡ್ರೆ ಅಪ್ಪ ಹಾರಾಡಿದ್ರು ನೀನು ಬಾಯಿ ಬಿಟ್ಟು ಕೂಡ್ಲೆ ಥರ 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 ಅಂತ ಕಳಗಿನ ಹಾಗೆ ನಡುಗೋದು ನಂಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ಅಮ್ಮ 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 ಪ್ಲೀಸ್ ಪ್ಲೀಸ್ ಪ್ಲೀಸ್. ನನ್ ಸ್ನೇಹಿತ ಒಬ್ಬ ಅವನ್ ಟ್ರಾನ್ಸ್ಫರ್ ಗಾಡಿನ ಕೊಟ್ಟು ಬಿಡ್ತಂತೆ. ಹಳೇದ್ಯಾಕೋ? ಹಾಗೆ ತಗೊಳ್ಳೋದಾದ್ರೆ ಹೊಸೇ ತಗೋ. ಓಲ್ಡ್ ಈಸ್ ಗೋಲ್ಡ್. 1000 ರೂಪಾಯಿ ಬೆಲೆ ಬಾಳದನ್ನ ಕೇವಲ 450 ರೂಪಾಯಿಗೆ ಕೊಡ್ತಾನಮ್ಮ. ಏನು 450? 4000 ಬರುತ್ತಲ್ಲೋ. ಒಂದು ಚೈನ್ ಆದ್ರೂ ಮಾಡಿಸ್ಕೊಂಡು ಕುತ್ತಿಗೆಯಲ್ಲಿ ಹಾಕೊಂಡ್ರೆ ಅದಕ್ಕೆ ಯಾವಾಗ್ಲೂ ಬೆಲೆ ಇರುತ್ತೆ. ಅಯ್ಯೋ ಅಮ್ಮ, ಅದೆಲ್ಲ ಶುದ್ಧ ಓಲ್ಡ್ ಫ್ಯಾಷನ್ ಅಮ್ಮ. ಅದಲ್ದೆ ಬಂಗಾರದ ಒಳಗೆ ಹಾಕೊಂಡ್ರೆ ಸ್ನೇಹಿತರು ಕೂಡ ಅದ್ರ ಆಸೆಗೆ ಬಿಡ್ತು ಅನ್ನೋ ಹಾಗೆಲ್ಲ ಮಾತಾಡ್ಬಾರ್ದು. ಅದನ್ನ ತೆಗೆಸ್ಕೊಡು. ನಿಮ್ಮಪ್ಪ ಬರ್ಲಿ, ಅವ್ರನ್ನೊಂದು ಮಾತು ಕೇಳಿ ಹೇಳ್ತೀನಿ. ಅಯ್ಯೋ ರಾಮ, ಅಪ್ಪ ಎಲ್ಲ ಮಾತು ತೆಗೆಸ್ಕೊಡ್ತಾರೆ. ಅವರೊಂದು ಶುದ್ಧ ಕಂಜು. ನಾನ್ ಕಂಜೂಸು ಅಲ್ವೇನಾ? ಇಲ್ಲ, ನಿಮ್ಮಮ್ಮ ಇದ್ದಾಳೆ ನೋಡು, ದಾನ ಶೂರಿ ಕರ್ಣಿ. ಅವಳನ್ನ ಕೇಳುವ ನಿನಗೆ ಬೇಕಾದನ್ನೆಲ್ಲ ತೆಗೆಸ್ಕೊಡ್ತಾಳೆ. ಅದೇನೋ ನೋಡಿ, ಅವನಿಗೆ ಒಂದು 10 ಸಿಸ್ಟರ್ ಬೇಕಂತೆ. 10 ಸಿಸ್ಟರ್? 10 ತಂಗಿಯರು? ಅಬ್ಬಬ್ಬ, ಅದನ್ನು ಈ ವಯಸ್ಸಲ್ಲಿ ಕೊಡಕ್ ನಿನಗೆ ಹೇಗೆ ಸಾಧ್ಯ? ಅದಲ್ಲ ಅಂದ್ರೆ ಇನ್ಯಾವುದು? ಅದೇನೋ ಹಾಡು ಹೇಳುತ್ತಲ್ಲ ಅದು. ಅದೇನೋ ನೀನೇ ಹೇಳೋ. ಅದೇಪ್ಪ ಟ್ರಾನ್ಸಿಸ್ಟರ್ ರೇಡಿಯೋ. ಓಹೋ, ಟ್ರಾನ್ಸಿಸ್ಟರ್. ಯಾಕೆ ಅದನ್ನ ಹೆಗಲಿ ನ್ಯಾತ್ ಹಾಕೊಂಡು ಊರೂರೆಲ್ಲ ಅಲಿಯೋದಕ್ಕೇನೋ? ಅಬ್ಬಾ, ಅವನು ಏನಾದ್ರೂ ಕೇಳೋದೇ ತರ ಹಾಡು ಬೀಳೋಕ್ ಪ್ರಾರಂಭಿಸ್ಬಿಡ್ತೀರ. ಮಗ ಅನ್ನೋ ಅಭಿಮಾನ ಇದ್ರೆ ತಾನೇ. ನೀವ್ ಕೊಡ್ತಿದ್ರೆ ಬಿಡಿ, ಹಣನ ನಾನ್ ಕೊಡ್ತೀನಿ. ಹರಾರು ಕೊಡು, ಯಾರು ಬೇಡ ಅಂತಾರೆ? ನಿಮ್ಮಪ್ಪ ಸಂಪಾದನೆ ಮಾಡಿದ ದುಡ್ಡು ನಿನಗೆ ಸೇರಿದ್ದು. ನಿನ್ನ ಇಷ್ಟ ಬಂದಾಗ ಖರ್ಚು ಮಾಡು, ಅದಕ್ಕೆ ನಾಟ ಬರ್ಲಿ. ಅಮ್ಮ ನನ್ನ ಮಜ್ಜಮ್ಮ. ನನ್ ಚಿನ್ನ. ತುಂಬಾ ಚೆನ್ನಾಗಿದೆ. ಒಂದ್ ಕೆಲಸ ಮಾಡ್ತೀಯಾ? ಹೇಗಿದ್ರು ಟ್ರಾನ್ಸಿಸ್ಟರ್ ರೇಡಿಯೋ ಹಾಡು ಹೇಳುತ್ತೆ. ಇವನ್ ಸೈಜ್ ಸರಿಯಾಗಿ ಒಂದು ತೊಟ್ಲು ಮಾಡಿಸು, ಅದರಲ್ಲಿ ಅವನ್ ಮನಸ್ಸು ಕೈಗೊಂದು ಫೀಡಿಂಗ್ ಬಾಟ್ಲು ಕೊಡು, ಅಂತ ಲಾಲಿ ಹೇಳು. ತುಂಬಾ ಚೆನ್ನಾಗಿರುತ್ತೆ. ಅವನಿಗಿಂತ ನಿಮ್ಮನ್ನ ತೊಟ್ಟಲ್ಲಿ ಮಲಗಿಸಿ ಹಾಯಿ ಅಂತ ಜೋಗಳ ಹಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಓ ಹಾಗೆ ಮಾಡು, ಯಾರು ಬೇಡ ಅಂತಾರೆ. ಐ ಆಮ್ ರೆಡಿ. ಹೈ, ವೆರಿ ಗುಡ್ ಐಡಿಯಾ. ಅಪ್ಪ ಅಪ್ಪ, ನೀವು ತೊಟ್ಟಲ್ಲಿ ಮಲ್ಕೊಂಡ್ರಾಗ ನಾನ್ ನೋಡೇ ಇಲ್ಲ. ಒಂದೇನ್ ಸಲ ಪ್ಲೀಸ್ ಮಲ್ಕೊಳ್ಳಿಪ್ಪ ತೊಟ್ಲಲ್ಲಿ. ನಾನ್ ತೊಟ್ಲಲ್ಲಿ ಮಲಗಿ ನೋಡ್ಬೇಕೇನ? ಹೌದಪ್ಪ. ನಿಮ್ಮ ಅಮ್ಮನಾಗ ನೀನು ಮಾತಾಡ. ಸಾಕು ನೀವೇ ಅಂದ್ರೆ ನೀನ್ ಹೋಗಪ್ಪ, ಅದನ್ನ ತಗೊಂಡು ಬಾ. ಅದು ಹಾಡು ಚೆನ್ನಾಗಿ ಹಾಡುತ್ತೋ ಇಲ್ವೋ ಅಂತ ಕೇಳಿ ಹಣ ನಾನ್ ಕೊಡ್ತೀನಿ. ಅವನು ಇಲ್ಲೇ ಬಂದಾನಮ್ಮ, ಕರಿತೀನಿ. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಕನ್ನಡ ಹಾಡು ಹಾಡುತ್ತೇನೋ? ಎಲ್ಲಾ ಭಾಷೆ ಹಾಡು ಹಾಡುತ್ತಮ್ಮ. ಹಾಗಾದ್ರೆ ದುಡ್ಡು ಕೊಡ್ತೀನಿ ಬಾ.
ಅನ್ಯಾಯಾರ್ಜಿತಂ ಬಿತ್ತು ಅಷಡ್ಢಾಳಂ ವಿನಶ್ಯತಿ. ಇವರಪ್ಪ ಅಕ್ಕಿಗೆ ಕಲ್ಲು ಮಣ್ಣು ಬೆರೆಸಿ ಬ್ಲ್ಯಾಕ್ ಮಾರ್ಕೆಟ್ ಸಂಪಾದನೆ ಮಾಡಿದ್ದ. ಅನ್ಯಾಯವಾಗಿ ಸಂಪಾದನೆ ಮಾಡಿದ್ದು ಅನ್ಯಾಯವಾಗಿ ಹೋಗ್ಬೇಕಾದ್ರೆ ನ್ಯಾಯ. ಹೇ, ತಗೋ 150 ರೂಪಾಯಿ ಇದೆ. ಏನೇ ಇದು 150 ರೂಪಾಯಿನ ಕೊಡ್ತಾ ಇದೀಯಾ? ಸಾಕ ರೆಡಿ ನೋಡ್ಕೊಲ್ ರೇಡಿಯೋಗೆ. ಒಳ್ಳೆ ಗಿರಾಕಿಗೆ ತಾಳು ನಿಮ್ಮ ಅಮ್ಮನ ಹತ್ರ ಕೇಳ್ತೇನೆ. ನಮ್ಮ ಅಮ್ಮನ ಹತ್ರ ಹೋಗಿ ಹೇಳ್ತೀಯಾ? ಹೇಳು. ನಿಮ್ಮ ಅಪ್ಪನ ಹತ್ರ ಹೋಗಿ ಹೇಳ್ತೀನಿ, ನಿಮ್ಮನೆ ಟ್ರಾನ್ಸ್ಫರ್ನ ಹೊಡ್ಕೊಂಬಂದು ನಮ್ಮನೇಲಿ ಮಾಡಿದ್ದಾನೆ ಅಂತ. ಎಲ್ಲಿ ಪುಣ್ಯಾತ್ಮ ಎಲ್ಲರೂ ಹೇಳ್ಬಿಟ್ಟು ಯಾಕಣ? ಬಾರ ಇಲ್ಲಿ. ನಿಮ್ಮ ಅಪ್ಪನ ಹತ್ರ ಹೇಳ್ದೆ ಇರ್ಬೇಕಾದ್ರೆ ಕಮಿಷನ್ ಎಲ್ಲೋ? ತಗೋ. ಏನ ಭಿಕ್ಷಾ ಕೊಡ್ತೀನೋ? ಕೊಡ ಇಲ್ಲಿ 10 ರೂಪಾಯಿ. ಎಂತ ಮನಸ್ಸೇ ನೀನು? ಸ್ವಲ್ಪ ಸಾವಾಸ ಕಣ್ರಿ ನಿಮ್ದು. ಹೇಳ ಮಾತು ಅರ್ಥ ಆಗೋದಿಲ್ಲ ನಿಮ್ಗೆ. 1 ವಾರ ಸಾಧ್ಯವಿಲ್ಲ ಕಣ್ರಿ. 1 ವಾರ ಅಂದ್ರೆ ತುಂಬಾ ನುಕ್ಸಾನ ಆಗತ್ತೆ. ನೀವು ಮನಸ್ಸು ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅದೇ ಹೇಗ್ರಿ ಸರ್ ಹೋಗುತ್ತೆ? ಪೇಪರ್ಗಳು ಸರ್ ಹೋಗ್ಬೇಡ. ಪೇಪರ್ಗಳೆಲ್ಲ ಸರಿಯಾಗೇ ಇದೆ. ನೀವು ಮನಸ್ಸು ಮಾಡಿ ದೇವ್ರು. ಪರವಾಗಿಲ್ಲ, ಪೇಪರ್ಗಳೆಲ್ಲ ಸರಿಯಾಗಿದೆ. ಇನ್ನೊಂದು ಸಾರಿ ಚೆಕ್ ಮಾಡಿ ನೋಡ್ತೀನಿ. ಅಣ್ಣ, ಈ ಪೂಜಾರಿನ ತೃಪ್ತಿ ಪಡಿಸಿದ್ರು ಸಾಲದು, ಒಳಗಿರೋ ದೇವರನ್ನು ಸ್ವಲ್ಪ ತೃಪ್ತಿ ಪಡಿಸೋ ಪ್ರಯತ್ನ ಪಡು. ನಿನ್ನ ಕೆಲಸ ಬೇಗ ಆಗುತ್ತೆ. ನಾನು ಬರ್ಲಾ ದೇವ್ರು? ಏನಪ್ಪ ಇಲ್ಲಿ ಕೂತಿದ್ದೀರಾ? ಬಸ್ಸಲ್ಲಿ ಹೋಗ್ಲಿಲ್ವಾ? ಇಲ್ಲ, ಇಲ್ಲೇ ಒಬ್ಬರನ್ನ ಸ್ನೇಹಿತರು ನೋಡಕ್ ಬಂದಿದ್ದೆ. ಸಣ್ಣ ಗಾಳಿ ಬೀಸ್ತಾ ಇತ್ತು, ಒಂದ್ ಸ್ವಲ್ಪ ಕೂತ್ಕೊಂಡು ಹೋಗೋಣ ಅಂತ ಬಂದೆ. ಯಾಕಪ್ಪ ನೀವ್ ನಡ್ಕೊಂಡ್ ಬಂದ್ರಿ? ಯಾಕೆ, ಏನ್ ತಪ್ಪು? ನೀವೆಲ್ಲ ನಡ್ಕೊಂಡ್ ಬರ್ತಿಲ್ವೇ? ನಮ್ ಸ್ಕೂಲೇನು ಅಷ್ಟು ದೂರ ಇಲ್ಲ, ಅದಕ್ಕೆ ನಾವ್ ನಡ್ಕೊಂಡ್ ಬರ್ತೀವಿ. ಆದ್ರೆ ನಿಮ್ ಆಫೀಸ್ ಏನ್ ಹತ್ರ ಇದೇನಪ್ಪ? ಎಷ್ಟು ದೂರ ಇದೆ ಅಲ್ಲಿಂದ ನೀವ್ ನಡ್ಕೊಂಡ್ ಬಂದಿದ್ ಸರಿಯೇನಪ್ಪ? ನೋಡ್ರವಿ, ನೀವೆಲ್ಲ ಸಣ್ಣ ಹುಡುಗರು, ದುಡ್ಡು ಉಳಿಸೋಕ್ಕೋಸ್ಕರವಾಗಿ ನೀವೇ ಸ್ಕೂಲಿಗೆ ನಡ್ಕೊಂಡು ಹೋಗ್ತಿರ್ಬೇಕಾರೆ ನಾನು ಬಸ್ಸಲ್ಲಿ ಹೋಗಕ್ಕೆ ನನ್ನ ಮನಸ್ಸು ಬರುತ್ತೇನೋ? ಇರಿ ಅಮ್ಮನ ಹೇಳ್ತೀವಿ. ಅಪ್ಪ ದೂರದಿಂದ ನಡ್ಕೊಂಡ್ ಬಂದಿಯಾರಲ್ಲ, ಅದ್ ಸರಿಯೋ ತಪ್ಪು ಅಂತ ನೀನೇ ಹೇಳಮ್ಮ. ಏನು ಅಂದ್ರೆ ಅವ್ರು ಚಿಕ್ಕ ಹುಡುಗರು ನಡ್ಕೊಂಡ್ ಬರ್ತಾರೆ, ವಯಸ್ಸಾದ ನೀವು ಅವ್ರ ಹಾಗೆ ನಡ್ಕೊಂಡ್ ಬರಕಾಗತ್ತೆ? ತಪ್ಪಾಯ್ತು, ಇನ್ಮೇಲೆ ಹೀಗೆ ಮಾಡಲ್ಲ. ತರ್ತಾನೆ ಎಲ್ಲಿಗಪ್ಪ? ನಡಿಯಪ್ಪ. ನೀನು ನಗ್ತೀಯಾ? ನಗ್ತೀಯೇನೆ? ಬಿಡಿ ಅಂದ್ರೆ ಅಲ್ವೇ, ನೀನು ಹುಡುಗರ ಜೊತೆ ಸೇರ್ಕೊಂಡು ನನ್ಗೆ ವಯಸ್ಸಾಗೋಯ್ತು ಅಂತ ಹೇಳ್ತೀಯಲ್ಲ, ನಿಜವಾಗ ನನಗೆ ವಯಸ್ಸಾಯ್ತೇನೆ. ಹೋಗಿ ಅಂದ್ರೆ ನೀವೊಂದು, ನಾನೊಂದು ಹೇಳಿದ್ರೆ ನೀವೊಂದು ಅರ್ಥ ಮಾಡ್ಕೋತೀರಾ. ಇನ್ನೇನು ಅರ್ಥ ಮಾಡ್ಕೋಬೇಕಾಗಿತ್ತು? ನಿಮ್ದಮ್ಮಯ್ಯ ನನ್ಗೊಂದು ಹೊರೆ ಕೆಲಸ ಇದೆ, ನನ್ ಬಿಟ್ಬಿಟ್ಟು. ನಿನ್ಗೆ ಯಾವತ್ತೂ ಹೊರ ಕೆಲಸ ಇದ್ದೇ ಇದೆ ಅಲ್ವೇ? ನಾನು ನೀನು ಕೂತ್ಕೊಂಡು ಹಾಯಾಗಿ ಮಾತಾಡಿ ಎಷ್ಟು ದಿನ ಆಗೋಯ್ತು, ಏನ್ ಕತೆ? ಬಾರೆ ಸಾಕ್ಷ್, ಇದೇನ್ ನಾಚಿಕೆಡು. ಕಾಲೇಜಿಗೆ ಹೋಗೋ ವಯಸ್ಸಿನ ಮಗನ ಇಟ್ಕೊಂಡು ಹೆಂಡತಿ ಜೊತೆ ಚೆಕ್ಕಂದ ಆಡೋಕ್ ನೋಡ್ತಿರಲ್ಲ. ಲೇ, ನಿಜ ಹೇಳೇನೆ ಹೇಳಿ. ನಿನಗೆ ಆ ವಯಸ್ಸಿನ ಮಗ ಇದ್ದಾನೆ ಅಂತ ಯಾರು ಹೇಳಿದ್ರು ನಂಬೋದಿಲ್ಲ. 3 ಮಕ್ಕಳ ತಾಯಿ ಅಂತ ಯಾರಾದ್ರೂ ಹೇಳಿದ್ರೇನೆ ಗೊತ್ತಾಗೋದು. ಲೇ, ಆ ದಿನ ನಾನ್ ನಿನಗೆ ತಾಳಿ ಕಟ್ಟಿದಾಗ ನನ್ನ ಕಣ್ಣಿಗೆ ಹ್ಯಾಕ್ ಕಾಣ್ತಾ ಇದ್ದೀಯೋ, ಈಗಲೂ ಹಾಗೇ ಕಾಣ್ತಾ ಇದ್ದೀರಿ. ಲೇ, ಇದೇನಿದು? ಏನು ಅಂದ್ರೆ? ಏನಿದು? ಇದ್ದಕ್ಕಿದ್ದ ಕೆಂಪು ಆಗ್ಬಿಡ್ತು. ಸಾಕು, ಸುಮ್ಮನಿರಿ. ರೋಹಿಣಿ, ರಾಜ ಈ ತಿಂಗಳು 10 ರೂಪಾಯಿ ಕಳೆದಿದ್ರು, ಧಾರಣವಾಸಿ ಹೆಚ್ಚಾಗಿದ್ರು, ನಾವು ಕೆಲಸದವ್ರು ನಿಲ್ಸಿದ್ರಿಂದ ಮತ್ ಸ್ಕೂಲಿಗೆ ನಡ್ಕೊಂಡು ಹೋಗಿ ಬಸ್ ಚಾರ್ಜ್ ಮಿಕ್ಸಿದ್ರಿಂದ ನಮಗ್ ಆದಾಯ ಖರ್ಚು ಅಲ್ಲಿಗಲ್ಲಿಗೆ ಸರಿ ಹೋಯ್ತು. ನಾವ್ ಇದೇ ರೀತಿ ಮುಂದಿನ ತಿಂಗಳು ಖರ್ಚು ಮಾಡಿದ್ರೆ ನಮಗ್ ಸ್ವಲ್ಪ ಆದ್ರೂ ಹಣ ಉಳಿತಾಯ ಆಗೇ ಆಗತ್ತೆ. ನಾವ್ ಗೆಲ್ಲೋದ್ ಖಂಡಿತ. ಆದ್ರೆ ಮುಂದಿನ ತಿಂಗಳು ದೀಪಾವಳಿ ಬರುತ್ತಲ್ಲ, ಬಂದ್ರೇನು ನಾವ್ ಯಾರು ಈ ಸತಿ ಪಟಾಕಿ ಹಾರ್ಸೋದೇ ಬೇಡ. ಸುಮ್ಮನೆ ದುಡ್ಡನ್ ಸುಟ್ಟು ಯಾಕಮ್ಮ ಹಾಳು ಮಾಡ್ಬೇಕು? ಅದೇನೋ ಸರಿ. ಢಮಾಲ್ ಡಮಾರ್ ಅಂತ ಶಬ್ದ ಪಕ್ಕದ ಮನೆ ಮಾಡಿದ್ರೇನು ನಾವು ಮಾಡಿದ್ರೇನು ಎಲ್ಲ ಒಂದೇ. ಹೋಗಿ ಪಕ್ಕದ ಮನೆ ಊಟ ಮಾಡ್ತೇನೆ, ನಾವು ಊಟ ಮಾಡ್ದಂಗ ಆಗತ್ತೇನೆ. ಬೇಡಪ್ಪ,
ಬೇಡಪ್ಪ ರಾಜ ಬೇಡ. ಯಾಕೆ ಸುಮ್ನೆ ದುಡ್ಡನ್ನ ವೇಸ್ಟ್ ಮಾಡ್ಬೇಕು? ಬೇಡ ಕಣ. ರವಿ, ಓ ಅಪ್ಪ ಬರ್ತಾ ಇದಾರೆ. ಬಂದೆ ಅಪ್ಪ. ಏನಪ್ಪ? ತಗೋ ತಿಂಗಳ ಸಂಬಳ. ಇದೇನಪ್ಪ ಈ ಸಲ 10 ರೂಪಾಯಿ ಜಾಸ್ತಿ ಇದೆ? ಹೌದು, ಇಟ್ಕೋ. ನೋಡ್ರಿ ರವಿ, ನೀವೆಲ್ಲರೂ ಖರ್ಚನ್ನು ಕಡಿಮೆ ಮಾಡೋಕ್ಕೋಸ್ಕರವಾಗಿ ಇಷ್ಟೊಂದು ಕಷ್ಟ ಪಡ್ತಾ ಇರುವಾಗ ನಾನು ಯಾವ್ದಾದ್ರು ಒಂದು ವಿಧದಲ್ಲಿ ಖರ್ಚನ್ನು ಕಡಿಮೆ ಮಾಡಬೇಕು ಅನ್ನಿಸ್ತು. ಬಸ್ ಚಾರ್ಜನ್ನು ಮಿಗ್ಸಕ್ ನೋಡಿದೆ, ನೀವ್ಯಾರೂ ಇಷ್ಟಪಡ್ಲಿಲ್ಲ. ಅದಕ್ಕೋಸ್ಕರವಾಗಿ ಪ್ರತಿನಿತ್ಯನೂ ಮಧ್ಯಾಹ್ನ 1 ಲೋಟ ಕಾಫಿ ಕುಡಿತಿದ್ನಲ್ಲ ಆಫೀಸ್ನಲ್ಲಿ, ಅದನ್ನ ಸ್ಟಾಪ್ ಮಾಡ್ಬಿಟ್ಟೆ. ಅದ್ರಲ್ಲಿ ಮಿಕ್ಕಿರೋದು 10 ರೂಪಾಯಿ. ಇನ್ಮೇಲೆ ನೀನು ನನಗೆ ಖರ್ಚು ಕೊಡುವಾಗ್ಲೂ 10 ರೂಪಾಯಿ ಕಡಿಮೆನೆ ಕೊಡಪ್ಪ. ಸರಿಯಪ್ಪ. ಅಂದಾಗೆ ಈ ಸಲ ಹಬ್ಬದ ಖರ್ಚಿಗೆ ಹೇಗೆ ಹೊಣಿಸ್ಕೊಂಡಿದ್ದೀರಿ? ಈ ಸತಿ ನಾವ್ ಯಾರು ಪಟಾಕಿ ಹೊಡಿಬಾರ್ದು ಅಂತ ತೀರ್ಮಾನಿಸಿದ್ದೇವೆ. ನಿಮಗ್ ಬೇಡದೇ ಇದ್ರು ಹೋಗ್ಲಿ, ಪಾಪ ರಾಜ ಇನ್ನು ಚಿಕ್ಕೋನು, ಅವನಿಗೆ ತಕ್ಕೊಡು. ಅವನು ಬೇಡ ಅಂತ ಇದ್ದಾನೆ ಅಲ್ವೇನೋ? ಸರಿಯಪ್ಪ, ಸರಿ ಹೋಗ್ಲಿ. ಬಟ್ಟೆ ಏನಾದ್ರೂ ಹೊಲಿಸ್ಕೊತಿರೋದು ಇಲ್ವಪ್ಪ? ಈಗ ಯಾಕಪ್ಪ ಬಟ್ಟೆ? ಹೋದ್ಸಲ ಹೊಲ್ಸ್ಕೊಂಡಿರೋದೇ ಗಟ್ಟಿಯಾಗಿದೆ. ನೋ 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 ರವಿ, ದುಡ್ಡು ಉಳಿತಾಯ ಮಾಡೋದು ಅಂತಂದ್ರೆ ಹೊಟ್ಟೆ ಬಟ್ಟೆ ಕಟ್ಟೋದಲ್ಲ ಕಣೋ. ನಾನು ಖರ್ಚು ಖರ್ಚು ಮಾಡಿ ಉಳಿತಾಯ ಮಾಡಿದ್ರೆ ಅದು ಜಾಣ್ತನ. ನೀವೇ ಹೇಳಿಲ್ವೇನಪ್ಪ, ಸಾಲ ಮಾಡಿ ಸುಖ ಪಡಬಾರ್ದು, ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತ? ಹೌದಪ್ಪ. ಆದ್ರೆ ಸಾಧಾರಣವಾಗಿ ಮನುಷ್ಯ ದಿನಗಟ್ಲೆ ಖರ್ಚಿಗೆ ಹಣ ಒದಗಿಸೋದ್ರಲ್ಲೇ ಇರ್ತಾನೆ ವಿನಃ ಹೊಸ ಬಟ್ಟೆ ಬರೆ ಮಾಡ್ಕೊಳಕ್ಕಾಗ್ಲಿ, ಒಂದು ಗಳಿಗೆ ಹಾಯಾಗಿರೋಕ್ಕಾಗ್ಲಿ ಸಾಧ್ಯವಾಗಲ್ಲ. ಅದಕ್ಕೆ ಪೂರ್ವಿಕರು ಬಲಾತ್ಕಾರವಾಗಿ ಆದ್ರೂ ವರ್ಷಕ್ಕೆ ಕೆಲವು ದಿವಸ ಸಿಹಿ ಉಂಡು ಹೊಸ ಬಟ್ಟೆ ಬರೆಗಳನ್ನ ಹಾಕೊಂಡು ಕಷ್ಟಗಳನ್ನ ಮರೆತು ಹಾಯಾಗಿರ್ಲಿಂತಲೇ ಈ ಹಬ್ಬ ಹುಣ್ಣಿಮೆ ಮಾಡಿರೋದು. ಒಂದು ದಿನದ ಸುಖಕ್ಕೋಸ್ಕರ ಖರ್ಚು ಮಾಡಿ ಆಮೇಲೆ 6 ತಿಂಗಳು ಕಷ್ಟ ಪಡ್ಬೇಕಾಗ್ತಲ್ಲಪ್ಪ. ಅಯ್ಯೋ ಹುಚ್ಚಪ್ಪ, ಆ 6 ತಿಂಗಳು ಪಟ್ಟು ಶ್ರಮದ ಸಾರ್ಥಕತೆಯೇ ಆ ಒಂದು ದಿನ. ತಿಳ್ಕೊ, ನೀ ಏನು ಯೋಚನೆ ಮಾಡ್ಬೇಡ. ಹೋದ ವರ್ಷ ಜವಳಿ ಅಂಗಡಿ ಲೆಕ್ಕ ತೀರ್ತು, ಪುನಃ ಸಾಲ ಮಾಡ್ಬೋದು, ಕಂತಿನ ಪ್ರಕಾರ ತೀರಿಸಬಹುದು. ಆದ್ರಿಂದ ತಪ್ಪದೆ ನೀವೆಲ್ಲರೂ ಬಟ್ಟೆ ಹೊಲಿಸ್ಕೊಡಿ. ಸರಿಯಪ್ಪ. ಆದ್ರೆ ಪಟಾಕಿಗೆ ಮಾತ್ರ ನನ್ನನ್ನು ಬಲವಂತ ಮಾಡಬೇಡಿ. ಹಣನ ಆ ರೀತಿ ಸುಟ್ಟು ಹಾಕೋದು ನನಗಿಷ್ಟಿಲ್ಲಪ್ಪ. ಸರಿ, ನಿನ್ನ ಇಷ್ಟ, ಹೇಗೆ ಬೇಕೋ ಹಾಗೆ ಮಾಡ್ತೀನಿ. ಪೋಸ್ಟ್. ಪದ್ಮ, ಏನಂದ್ರೆ ಯಾರ್ದು ಕಾಗ್ದ? ನಿನ್ ಸೋದರತ್ತೆ ಮಗಳು ಅಳಿಯ ಮಕ್ಕಳ ಸಮೇತ ಬರ್ತಾರಂತೆ. ಯಾವ ಬರ್ತಾರಂತೆ? ದೀಪಾವಳಿಗೆ. ಆತನಿಗೇನೋ ಇಂಟರ್ವ್ಯೂ ಇದೆಯಂತೆ. ಹಾಗೆ ಹೆಂಡತಿ ಮಕ್ಕಳಿಗೆ ಚಾಮುಂಡಿ ಬೆಟ್ಟ, ಬೃಂದಾವನ, ನಂಜನಗೂಡು, ಶ್ರೀರಂಗಪಟ್ಟಣ, ಹಳೇಬೀಡು, ಬೇಲೂರು ಇದನ್ನೆಲ್ಲ ತೋರ್ಸ್ಕೊಂಡು ಹೋಗೋದಕ್ಕೆ ಎಲ್ಲರನ್ನೂ ಕರ್ಕೊಂಡು ಬರ್ತಾರಂತೆ. ಇದೇನಪ್ಪ ಹೊಸ ಖರ್ಚು? ನಾನೇನಪ್ಪ ಕೇಳ್ತಿ? ನೀನ್ ತಾನೇ ಮನೆಗೆ ಯಜಮಾನ? ಅಯ್ಯೋ ಹುಚ್ಚಪ್ಪ, ಖರ್ಚಾಗತ್ತೆ ಅಂತ ಹೇಳಿ ನೆಂಟ್ರಿಷ್ಟನ್ನ ಮನೆಗೆ ಬರಬೇಡ ಅಂತ ಹೇಳಕ್ಕಾಗತ್ತೇನೆಯ? ಸಂಸಾರ ಅಂತಂದ್ರೆ ಹೀಗೆ ಯಾಗೋ ಸರ್ ತೂಗಿಸ್ಕೊಂಡು ಹೋಗ್ಬೇಕು. ಏನಾಗೋಣವ್ರೆ? ನಾಳೆ ನಮ್ಮ ಮನೇಲಿ ನನ್ನ ಮಗಳ ನಿಶ್ಚಿತಾರ್ಥ. ನಿಮ್ ಮಗಳ ಮದುವೆನಾ? ಹೌದು. ತಾವು ದಯವಿಟ್ಟು ಬರ್ಬೇಕು. ತಮ್ಮ ಮನೆಯವ್ರನ್ನ ಕರೆಯಕ್ ನಮ್ಮ ಹೆಂಗಸರು ಹೋಗಿದ್ದಾರೆ. ಆಗ್ಲಿ. ಥ್ಯಾಂಕ್ ಯು. ನಿಮ್ ಹುಡುಗಿಗೆ ಹಾಡಕ್ ಬರ್ತೀಯೇ? ಓ, ಹಾಡ್ತಾಳೆ, ಸಿತಾರ ಬಾರಿಸ್ತಾಳೆ. ಸುಮ್ನೆಲ್ಲಮ್ಮ 2,000 ರೂಪಾಯಿ. ಏನು, ಒಂದ್ ಕಚೇರಿಗೆ? ಪರವಾಗಿಲ್ವೇ? ಛೆ, ನಾವೆಲ್ಲ ಅವಳನ್ನ ಕಚೇರಿ ಮಾಡೋದ್ ಕಳಿಸ್ತೀವಿ. ಮತ್ತೆ ನೀವೇ ಹೇಳಿದ್ರಲ್ಲ 2,000 ರೂಪಾಯಿ ಅಂತ. ಓ ಅದೇ, ಅದು ಅವಳ ಸಂಗೀತ ಕಲ್ಸೋದಕ್ಕಾದ ಖರ್ಚು. ಓ ಹಾಗೋ. ಮಾಡಿಸ್ಬೇಕು. ನಮ್ಮ ಮಾವನವ್ರು ಕಟ್ಟಿಸ್ಕೊಟ್ಟು ಮನೆ. ಕೂತ್ಕೊಳ್ಳಿ. ಇವರು ನಮ್ಮ ಆಫೀಸರು. ನಮಸ್ಕಾರ. ಇವ್ರು ನಮ್ಮ ಬೀಗರು, ನಮ್ಮ ಭಾವಿ ಅಳಿಯಂದ್ರು. ನಮಸ್ಕಾರ. ಕೂತ್ಕೊಳ್ಳಿ. ಎಲ್ಲಮ್ಮ, ಒಂದ್ ಹಾಡು ಹೇಳು.
ಚೆನ್ನಾಗಿ ಹಾಡ್ತೀಯಮ್ಮ. ಪರವಾಗಿಲ್ಲ ಕಣೋ ನಿನ್ ಸೆಲೆಕ್ಷನ್. ಇನ್ನೂ ಚೆನ್ನಾಗಿ ಹಾಡ್ತಾಳೆ. ನೀವಿದ್ದೀರಂತ ಸ್ವಲ್ಪ ನಾಚಿಕೆ. ಏನಮ್ಮ ಹುಡುಗಿ ಮನಸ್ಸಿಗೆ ಒಪ್ಪಿಗೆ ಆಯ್ತೆ? ತುಂಬಾ ಒಪ್ಪಿಗೆ ಆಯ್ತು. ರೋಹಿಣಿ, ನಾವ್ ಈ ತಿಂಗಳು ಎದುರು ನೋಡ್ದೆ ಇದ್ದಿದ್ ಖರ್ಚು ಬಂದ್ಬಿಡ್ತು. ಇನ್ ನಮ್ಮ ಹತ್ರ ಉಳಿದಿರೋದು 3 ರೂಪಾಯಿ 10 ಪೈಸೆ ಮಾತ್ರ. ಮುಂದಿನ ಖರ್ಚಿಗೆ ಏನ್ ಮಾಡೋದು? ಕೇಳು. ಇಲ್ಲ ರಾಜ, ಅವ್ರು ಮೊದಲೇ ಹೇಳ್ಬಿಟ್ಟಿದ್ದಾರೆ ಖರ್ಚು ಹೆಚ್ಚಾದ್ರೆ ನನ್ನ 1 ಪೈಸೆ ಕೂಡ ಕೇಳಬಾರ್ದು ಅಂತ. ಅವ್ರನ್ನ ನಾನು ಕೇಳೋಲ್ಲ. ಮತ್ತೆ ನೀನೇನ ಮಾಡ್ತೀಯ? ಇನ್ ಉಳಿದಿರೋದು ಒಂದೇ ಮಾರ್ಗ. ನಾನ್ ಸ್ಕೂಲ್ ಮುಗಿಸ್ಕೊಂಡ್ ಬಂದ್ಮೇಲೆ ನಾನು ಆಟ ಆಡ್ತಿದ್ ವೇಳೆಯಲ್ಲಿ ಯಾವ್ದಾದ್ರು ಕೆಲಸ ಸಿಕ್ಕಿದ್ರೆ ಕೆಲ್ಸಕ್ಕೆ ಸೇರ್ಕೊಂಡು ಸಾಧ್ಯವಾದ ಸಂಪಾದಿಸಿ ಭರ್ತಿ ಮಾಡ್ಬೇಕು. ಅಂತ ಕೆಲಸ ನಿಂಗೆ ಯಾರನ್ನ ಕೊಡ್ತಾರೆ? ಪ್ರಯತ್ನಿಸಿ ನೋಡ್ತೀನಿ. ನಿಮ್ ಯಜಮಾನ್ ಇದ್ದಾರೇನ್ರಿ? ನೀನು ಶ್ರೀನಿವಾಸನ ಮಗನಲ್ವಾ? ಹೌದು. ಏನ್ ಬಂದಿದ್ರಿ? ನಿಮ್ಮ ಆಫೀಸ್ ನಲ್ಲಿ ಏನಾದ್ರು ಪಾರ್ಟ್ ಟೈಮ್ ಕೆಲಸ ಇದೆಯಾ ಅಂತ ಕೇಳೋಣ ಅಂತ ಬಂದೆ. ಇರಿ, ನಮ್ಮ ಯಜಮಾನ್ ಕೇಳಿ ಹೇಳ್ತೀನಿ. ಕೆಲಸ ಬೇಕಾ? ಹೌದು ಸರ್, ನಾನು ಸ್ಕೂಲಿಂದ ಬಂದ್ಮೇಲೆ 2 ಗಂಟೆ ಕಾಲ ಮಾಡುವಂತ ಕೆಲಸ ಇದ್ರೆ ಬೇಕು ಸರ್. ಎಲ್ಲಿ ತನಕ ಓದಿದ್ಯಾ? SLC ಓದ್ತಾ ಇದ್ದೀನಿ ಸರ್. ಸರಿ, ನಾಳೆ ಬಾ, ಯೋಚನೆ ಮಾಡಿ ಹೇಳ್ತೀನಿ. ಆಗ್ಲಿ ಸರ್. ಏನು ನಮ್ಮ ಹುಡುಗ ಕೆಲಸ ಕೇಳಕ್ ಬಂದಿದ್ದೆ? ಹೌದು ಸರ್, ಮನೇಲಿ ಏನಾರು ಹಣದ ತೊಂದರೆ ಇರ್ಬೋದೇನೋ ಕೇಳ್ಕೊಂಡು ಹೋಗೋಣ ಅಂತ ಬಂದಿದೆ ಸರ್. ನಿಮ್ಗೆ ಏನಾದ್ರು ತೊಂದರೆ ಇದ್ರೆ ನನ್ಗೆ ಹೇಳಿ ಕಳಿಸಿ ಸರ್, ನಾನು ಎಷ್ಟು ಬೇಕಾದ್ರೂ ಕೊಡ್ತೀನಿ ಸರ್. ತಗೊಳ್ಳಿ ಸರ್, 2000 ರೂಪಾಯಿ ತಂದೀನಿ. ತಗೊಳ್ಳಿ ಸರ್, 2000 ರೂಪಾಯಿ. ಯಾಕೆ ಸಂಕೋಚ ಪಡ್ತಿದ್ರಿ? ತಗೊಳ್ಳಿ ಸರ್. ಮಿಸ್ಟರ್, ವಾಟ್ ಈಸ್ ದಿಸ್? ನನಗೆ ಲಂಚ ಕೊಡಕ್ ಬರ್ತೀರೇನ್ರಿ? ಶಿವ ಶಿವ ಶಿವ, ಆ ಮಾತು ಮಾತ್ರ ಹೇಳ್ಬಿಡಿ ಸರ್, ಬೇರೆ ಏನಾರು ಹೇಳಿ ಸರ್. ಮೊದಲು ದುಡ್ಡು ತಗೊಳ್ಳಿ ಸರ್. ತಗೊಳ್ರಿ, ಮೊದಲ ಕೈಗೆ ಅದು ತಗೊಳ್ರಿ. ಇಲ್ಲಿದ್ರೆ ಐ ವಿಲ್ ಹ್ಯಾಂಡ್ ಯು ಓವರ್ ಟು ದಿ ಪೊಲೀಸ್. ಬರ್ತೀನಿ ಸರ್. ಹೊಡಿಬೇಡಿ ಅಂದ್ರೆ ಹೊಡಿಬೇಡಿ. ಈ ವಿಷಯದಲ್ಲಿ ತಡೆಬೇಡ. ನಿನ್ನ ಮಗ ಬಹಳ ದೊಡ್ಡ ಮನುಷ್ಯನಾಗ್ಬಿಟ್ಟಿದ್ದಾನೆ. ಅವ್ನು ಏನ್ ತಪ್ಪು ಮಾಡ್ದ ಅಂತ ಅವ್ನು ಹೊಡಿತಾ ಇದ್ದ. ಸುಮ್ಮನೆ ಹೋಗ ಕಡೆ. ನಾನೇನಪ್ಪ ಮಾಡ್ದೆ? ನನ್ನ ಮಾನ ಮರ್ಯಾದೆ ಬೀದಿಲಿ ಹರಾಜಾಗೋಗಿ ಪ್ರಾರಂಭಿಸ್ಬಿಟ್ಯಾ? ಅಂತ ತಪ್ಪು ನಾನೇನು ಮಾಡಿಲ್ಲಪ್ಪ. ಯಾರೋ ನೀನು ಹೋಗಿ ಶಿವಪ್ಪ ಅನ್ಸಿದ ಕೆಲಸ ಕಡೆ ಹೇಳಿದ್ದು? ಯಾರು ಕೇಳಲಿಲ್ಲಪ್ಪ. ಮನೆ ಖರ್ಚಿಗೆ ದುಡ್ಡು ಸಾಲಲ್ಲ ಅಂತ ನಾನೇ ಕೇಳ್ದೆ. ನಾನೇನು ಸತ್ತೋದೆ ಅಂತ ತಿಳ್ಕೊಂಡೆ? ಅಯ್ಯೋ, ಯಾಕಂತ ಮಾತಾಡ್ತೀರ ಬಿಡ್ತು ನೀ? ಮನೇಲಿ ನಾನೊಬ್ಬ ದೊಡ್ಡವನಿದ್ದೀನಿ ಅಂತ ಮರ್ತೋಯ್ತಾನ ನಿನಗೆ? ನಾನೊಂದು ಮಾತು ಕೇಳಬೇಕು ಅಂತ ಗೊತ್ತಾಗ್ಲಿಲ್ಲ ನಿಮ್ಗೆ. ನಮಗೆ ಹಣ ತೊಂದರೆ ಇದೆ ಅಂತ ನೀವು ಊರಿಗೆಲ್ಲ ಡಂಗೂರು ಹಾಕಿದ್ರೆ ಫಲಿತಾಂಶ ಏನು ಗೊತ್ತೇನು? ಆ ಶಿವಪ್ಪ ಅಂಡ್ ಸನ್ಸ್ ನೆಟ್ಟಿಗೆ ಆಫೀಸಿಗೆ ಬಂದು ನನಗೆ ಲಂಚ ಕೊಡಕ್ ಬಂದಿದ್ದಾನೆ. ನನ್ನ ಇಡೀ ಸರ್ವಿಸ್ ನಲ್ಲಿ ಒಂದು ನರಪಿಳೆ ಸಹ ಧೈರ್ಯವಾಗಿ ನನ್ನನ್ನು ಲಂಚ ತಗೊಳ್ಳಿ ಅಂತ ಕೇಳಿರಲಿಲ್ಲ, ಗೊತ್ತೇನು? ಅದ್ರಲ್ಲಿ ನಂದೇನಪ್ಪ ತಪ್ಪು? ನಾನೇನಾದ್ರೂ ಸುಳ್ಳು ಹೇಳಿದಿನ ಅಥವಾ ಕಳ್ತನ ಮಾಡಿದಿನ? ಮನೆ ಖರ್ಚಿಗೆ ದುಡ್ಡು ಸಾಲಲ್ಲ ಅಂತ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಹಿಂದೆ. ಮನೆ ಖರ್ಚು ಹೆಚ್ಚಾಗಿರೋದು ನನಗೂ ಗೊತ್ತಿದೆ ಕಣಯ್ಯ. ಅದಕ್ಕೇನಾದ್ರೂ ಬೇರೆ ಏರ್ಪಾಡು ಮಾಡೋಣ. ಪಾಠ ಓದ್ಕೊಳ್ಳೋ ಹುಡುಗರು ಈಗೆಲ್ಲ ಕಾಲ ಕಳಿ ಕುಡ್ದು. ನಾನು ಪಾಠ ಓದೋ ಸಮಯದಲ್ಲಪ್ಪ, ಆಟ ಆಡೋ ಸಮಯದಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋಣ ಅಂತಿದ್ದೆ. ಆದ್ರೆ ನಿಮ್ಮನ್ನ ಕೇಳ್ದೆ ಹೋಗಿದ್ ತಪ್ಪು, ಒಪ್ಕೋತೀನಿ. ಅಮ್ಮ ಕಾಯಿಲೆ ಬಿದ್ದಿದ್ರಿಂದ, ನೆಂಟ್ರಿಷ್ಟು ಮನೆಗೆ ಬಂದು ಹೋಗಿದ್ರಿಂದ ಮನೆ ಖರ್ಚು ಹೆಚ್ಚಾಯ್ತು. ನಾನು 4 ಕಾಸು ಸಂಪಾದಿಸಿ ಅದನ್ನ ಸರಿ ತೂಗ್ಸೋಣ ಅಂತ ನೋಡ್ದೆಪ್ಪ, ಅಷ್ಟೇ. ರವಿ, ನನ್ನ ಸಂಬಳದಲ್ಲೇ ಸಂಸಾರ ತೂಗಿಸ್ಬೋದು, ಅದರಲ್ಲೇ ಹಣ ಉಳಿಸ್ಬೋದು. 500 ಚಿಲ್ಲರೆ ಅಂತಂದ್ರೆ ಏನೋ ದೊಡ್ಡ ಗಂಟು, ಅದರಲ್ಲಿ ಅದ್ಭುತ ಸಾಧಿಸ್ಬೋದು ಅಂತ ತಿಳ್ಕೊಂಡೆ.
ನಿನಗೆ ನಿಜಾಂಶ ತಿಳಿಲಿ ಅಂತಲೇ ಈ ಜವಾಬ್ದಾರಿ ವಹಿಸಿದ್ದು. ಈಗಲಾದ್ರೂ ನೀನ್ ಚೆನ್ನಾಗಿ ಬುದ್ಧಿ ಬಂತ? ಇದುವರೆಗೂ ನೀನ್ ಸಂಸಾರದ ಭಾರ ವಹಿಸಿದ್ ಸಾಕು, ಇನ್ನು ಮುಂದೆ ನಾನ್ ನೋಡ್ಕೋತೀನಿ. ಇಲ್ಲಪ್ಪ, ನನಗೆ ಎಷ್ಟೇ ಕಷ್ಟ ಬಂದ್ರು ನಾನು ಒಪ್ಕೊಂಡಿರೋ 6 ತಿಂಗಳು ನಾನೇ ನಡ್ಸ್ಕೊಂಡ್ ಬರ್ತೀನಿ. ಆಮೇಲೆ ನಿಮ್ ಇಷ್ಟ ಬಂದಾಗ ಮಾಡಿ. ಆಲ್ ರೈಟ್. ಆದ್ರೆ ನಿನ್ ಕೆಲ್ಸಕ್ಕೆ ಸೇರೋ ವಿಷಯ ಮಾತ್ರ ಉಸಿರೆತ್ಕೊಡು. ಇಲ್ಲಪ್ಪ, ಇನ್ಮೇಲಿಂದ ನಿಮ್ಗೆ ಇಷ್ಟವಿಲ್ಲದ ಕೆಲಸ ನಾನು ಯಾವುದು ಮಾಡಲ್ಲ. ವೆರಿ ಗುಡ್ ಮೈ ಬಾಯ್, ವೆರಿ ಗುಡ್ ಮೈ. ರವಿ, ತುಂಬಾ ಹೆಚ್ಚಿದ್ದು ಬಿಡ್ತೀನಪ್ಪ. ಏನಿಲ್ಲಪ್ಪ. ನಾನೆಂಥ ತಪ್ಪು ಮಾಡಿಬಿಟ್ಟೆ. ನಾನೇ ವಹಿಸಿದ ದೊಡ್ಡ ಜವಾಬ್ದಾರಿನ ನಿರ್ವಹಿಸೋಕ್ ಪ್ರಯತ್ನ ಪಟ್ಟ ಆ ನಿರಪರಾಧಿ ಹುಡುಗನ ಮೇಲೆ ಯಾವತ್ತೂ ಇಲ್ಲದ ನಾನು ಕೈ ಮಾಡಿಬಿಟ್ಟೆ. ನನ್ನ ಅಪರಾಧನ ಕ್ಷಮಿಸು ಸ್ವಾಮಿ, ಕ್ಷಮಿಸು. ನೀವ್ ಹೇಳೋದೆಲ್ಲ ಹೇಗ್ರಿ ಸಾಧ್ಯ? ಇದು ಸುಲಭವಾಗಿ ಆಗುವಂತ ಕಾರ್ಯ ಅಲ್ಲ ಕಣ್ರಿ. ನಿಮ್ದು ಮನ್ಸು ಮಾಡಿದ್ರೆ ಎಲ್ಲ ಆಗ್ತದೆ ಸರ್. ಅಲ್ಲಿ ಕೂತ್ಕೊಡ್ರಪ್ಪ. ಹೋಗ್ಲಪ್ಪ, ನಾನೇನೋ ನಿಮ್ಗೋಸ್ಕರ ಕಷ್ಟಪಟ್ಟು ಇದನ್ನೆಲ್ಲ ಸರ್ ಮಾಡ್ಕೊಂಡು ಬರ್ತೀನಿ. ಪರ್ಮಿಟ್ ನಿಮಗೆ ಸಿಗುತ್ತೆ, ಸುಖ ನೀವು ಅನುಭವಿಸ್ತೀರಿ. ಇದರಿಂದ ನನಗೇನು ಲಾಭ? ಹಾಗೆ ಹೇಳ್ಬೇಡಿ ಸರ್, ನಮ್ದು ನಿಮ್ದುಗೆ ನೋಡ್ಕೊಳ್ತಾರೆ. ಅಯ್ಯೋ, ಎಲ್ಲ ಹೀಗೆ ಕಣ್ರಿ ಹೇಳೋದು. ಅದೇ ಹೇಳ್ತಾರಲ್ಲ, ಕೊಳೆ ದಾಟದ ಮೇಲೆ ಅಂಬಿಗನ ಮಿಂಡ ಅಂತ. ಅಷ್ಟೇ ಬಾ. ನಿಮ್ಗೆ ಯಾಕೆ ಸರ್ ಯೋಚನೆ? ನಿಮ್ಗೆ ಏನ್ ಬೇಕೋ ಹೇಳಿ, ನಮ್ದು ಮಾಡ್ಕೊಡ್ತಾರೆ. ನೋಡು, ಆ ಮೆಣಸಿನಕಾಯಿ ಆಫೀಸರ್ ಸಾವಾಸ ಮಾ ಕಷ್ಟ. ಇಲ್ಲಿ ಆಮೇಲೆ ಕೆಲಸ ಆಗ್ಬೇಕು ಅಂದ್ರೆ ಡಬಲ್ ಚಾರ್ಜ್ ಕೊಡ್ಬೇಕಾಗುತ್ತೆ. ನಮ್ದು ಕಬಲ್ ಇದ್ದಾರೆ, ತಗೊಳ್ಳಿ. ಅಚ್ಚಾ, ಬರ್ತಾರೆ. ಹಾಗಾಗ ಬರ್ತಾ ಇರಪ್ಪ. ಅಚ್ಚಾ, ಬರ್ತಾರೆ, ಬೇಗನೆ ಬರ್ತಾರೆ. ನನ್ನ ಸತ್ಯನನ್ನು ಕಾಪಾಡುತ್ತೆ. ಲಕ್ಷ್ಮಣ್, ಬೇಗ ಡ್ರೆಸ್ ಮಾಡ್ಕೊಳ್ಳಿ. ಒಡವೆ ಅಂಗಡಿಗೆ ಹೋಗಿ ಸುಮ್ಮನೆ ಒಂದಿಷ್ಟು ಒಡವೆಗಳನ್ನ ತಂದ್ಬಿಡೋಣ. ಒಡವೆ ತರ ದುಡ್ಡೆಲ್ಲಿದೆ ಅಂತ ಕೇಳಿದೆಯಲ್ಲ, ನನ್ನ ಸತ್ಯ ನನ್ನ ಕಾಪಾಡುತ್ತೆ ನೋಡಿಲ್ಲಿ. ಇನ್ಸ್ಪೆಕ್ಟರ್ ಸರ್, ಏನ್ ಸರ್ ತಾವಿಲ್ಲಿ? ಮಿಸ್ಟರ್ ನಾಗಣ್ಣ, ನೀನ್ ಲಂಚ ತಗೊಂಡದಕ್ಕಾಗಿ ನಿನ್ನ ಅರೆಸ್ಟ್ ಮಾಡಿದ್ದೇನೆ. ಲಂಚ? ಏನ್ ನಾನ್ ಲಂಚ ತಗೊಂಡಿದ್ದೀನಿ? ಏನ್ ಅನ್ಯಾಯ ಇದು? ಅಲ್ಲ, ನಾನು ಈ ಲಂಚ ಕೊಟ್ಟವ್ರು ಯಾರು, ತಗೊಂಡವ್ರು ಯಾರು, ನೋಡ್ದವ್ರು ಯಾರು, ರುಜುವಾತಿ ಏನು? ಇವರೇ ಬನ್ನಿ ಸರ್ ಇಲ್ಲಿ. ಇವರೇ ಆಂಟಿ ಕರಪ್ಷನ್ ಡಿಪಾರ್ಟ್ಮೆಂಟ್ ಆಫೀಸರ್. ಎಲ್ಲಿ ಸರ್ ನಿಮ್ ನಿಜ ರೂಪ ತೋರಿಸಿ. ಇದು ಸುಳ್ಳು. ನೀವೆಲ್ಲ ಸೇರಿ ನನ್ನ ಮೇಲೆ ಅಪರಾಧ ಆರೋಪಿಸ್ತಾ ಇದ್ದೀರಾ. ಹೌದು ಮಿಸ್ಟರ್, ಲಂಚ ತಗೊಂಡಿದ್ದು ಮೊದಲನೇ ತಪ್ಪು. ಅದಿಲ್ಲ ಅಂತ ಸುಳ್ಳು ಸಾಧಿಸ್ತಾ ಇರೋದು ಎರಡನೇ ತಪ್ಪು. ನಿಮ್ಮ ಹತ್ರ ನೋಟುಗಳನ್ನೆಲ್ಲ ಪಂಚಾಯತ್ ಎದುರಿಗೆ ಗುರ್ತು ಮಾಡಿದೆ. ಆದ್ರಿಂದ ಸುಮ್ಮನೆ ತಪ್ಪೊಪ್ಕೊಳ್ಳಿ. ನನ್ನ ಹತ್ರ ಆ ದುಡ್ಡು ಇಲ್ವೇ ಇಲ್ಲ. ಅದ್ ಹೇಗೆ ರುಜುವಾತ್ ಮಾಡ್ತೀರ್ರಿ? ಅದ್ ಹೇಗೆ ಅರೆಸ್ಟ್ ಮಾಡ್ತೀರಾ? ಹೇಗೋ ಎಲೆ ನಿಮ್ ಕೈನ ನೀರಿನಲ್ಲದ್ದಿ ಕತ್ಲಿ. ಸುಮ್ಮನೆ ಇದ್ರೆ ಸುಮ್ಮನೆ ಹತ್ತೀರಾ ಇಲ್ವಾ? ನಿಮ್ಮನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದೀವಿ ಅನ್ನೋದಕ್ಕೆ ಇವರೆಲ್ಲ ಸಾಕ್ಷಿ. ಅದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡಿದ್ದೇವೆ. ಎಲ್ಲಿ ನಿನ್ನ ಮನೆ ಹಾಳಾಗ. ನಿನ್ನಂಥವರಿಂದಲೇ ನನ್ನಂತ ಹರಿಶ್ಚಂದ್ರ ಹಾಳಾಗೋದು. ಅಯ್ಯೋ ದೇವ್ರೆ, ಮುಂದೆ ಏನ್ ಗತಿ? ಲಕ್ಷ್ಮೋ, ನನ್ನ ಸತ್ಯ ಯಾಕೋ ನನ್ನ ಕಾಪಾಡ್ಲಿಲ್ಲ. ಆಲ್ ರೈಟ್, ಡೋಂಟ್ ವರಿ. ಗೆಸ್ಟ್ ಹೌಸ್ ನಿಂದ ರೆಸ್ಟ್ ತಗೊಂಡು ಬರ್ತೀನಿ.
ಆಮೇಲೆ ನಾನು ಸತ್ಯ ಕಾಪಾಡ್ಕೋತೀನಿ. ನಡೆಯಬಾರ್ದು. ಅಮ್ಮ, ಅಪ್ಪನ್ ಯಾಕಮ್ಮ ಪೊಲೀಸ್ ಅವ್ರು ಇಟ್ಕೊಂಡೋದ್ರು? ಅವರು ಲಂಚ ತಗೊಂಡ್ರು ಅಂತ ಕಣೆ, ಅದಕ್ಕೆ. ಅವ್ರು ಹೀಗ್ ಮಾಡ್ತಾರೆ ಅಂತ ನಾನ್ ಕನಸಿನಲ್ಲೂ ತಿಳ್ಕೊಂಡಿರ್ಲಿಲ್ಲ. ಅಮ್ಮ, ಅಪ್ಪನ್ ಯಾಕಮ್ಮ ಹಾಗಂತ್ಯ? ಅವ್ರ ನಂದೇನ್ ಪ್ರಯೋಜನ? ತಪ್ಪು ಅವ್ರದಲ್ಲಮ್ಮ, ನಮ್ದು. ನಮ್ದೇ? ಹೇಗೋ? ನಾವೇನ್ ಅವ್ರನ್ನ ಲಂಚ ತಗೊಂತ ಹೇಳಿದ್ವಾ? ಮುರಳಿ ಹೇಳಿದ್ದು ನಿಜ ಅಮ್ಮ. ನಾವು ಅಪ್ಪನ್ನ ಅದು ಬೇಕು ಇದು ಬೇಕು ಅಂತ ಕಾಡಿಸಿದ್ವಿ. ನಮ್ನ ಸುಖವಾಗಿಟ್ಟಿರ್ಬೇಕು, ನಮ್ಮ ಆಸೆಗಳನ್ನ ಪೂರೈಸ್ಬೇಕು ಅಂತ ಅಪ್ಪ ಪ್ರಯತ್ನ ಪಟ್ರು. ಅದಕ್ಕೆ ಅವ್ರ ಸಂಬಳ ಸಾಕಾಗ್ಲಿಲ್ಲ ಅಂತ ಲಂಚ ತಗೊಂಡಿರ್ಬೇಕು. ನಾವು ಅವ್ರನ್ನ ಕಾಡಿಸ್ತಿದ್ರೆ ಅವ್ರ ಲಂಚನೂ ತಗೊಳ್ತಾ ಇರ್ಲಿಲ್ಲ, ಈಗ ಆಗ್ತಾನೂ ಇರ್ಲಿಲ್ಲ. ತಪ್ಪೆಲ್ಲ ನಮ್ದೇ ಅಮ್ಮ. ಹೌದು ಸರ್, ಈ ಕಾಗದ ನೋಡಿ. ಈ ಕಾಗದ ಓದ್ದಾಗಿಂದ ನಮ್ಮ ಅಕ್ಕ ಒಂದೇ ಸಮಯ ಅಳ್ತಾ ಇದ್ದಾರೆ ಸರ್. ಏನೋ ನೀನ್ ಮಾಡೋಕ್ಕಾಗಲ್ವೇ? ರುಜುವಾತ ಸಮೇತ ಸಿಗಾಕೊಂಡ್ಮೇಲೆ ಯಾರ್ ತಾನೇ ಏನ್ ಮಾಡಕ್ಕಾಗುತ್ತೆ ಪದ್ಮ? ಸರ್, ಹಾಗೆ ಹೇಳ್ಬೇಡಿ ಸರ್, ನಿಮಗ್ ಕಾಲ್ ಬಿಟ್ಟು ಬೇಡ್ಕೊಳ್ತೀನಿ. ಹೇಳಪ್ಪ ಹೇಳು. ನಮ್ಮ ಅಕ್ಕನ್ ಬಾಳ್ಗ ಒಂದ್ ದಾರಿ ತೋರಿಸ್ಕೊಡಿ ಸರ್. ಅಯ್ಯೋ ಪಾಪ, ಈ ಮದುವೆ ನಿಂತೋದ್ರೆ ಆ ಹುಡುಗಿ ಗತಿ ಏನು? ಗೊತ್ತಾಗಿದ್ದು ಮದುವೆ ನಿಂತೋದ್ರೆ ಆಮೇಲೆ ಅವಳನ್ನ ಯಾರು ಮದುವೆ ಮಾಡ್ಕೊಳ್ತಾರೆ? ನೀವಾದ್ರೂ ಆ ಹುಡುಗನಿಗೆ ಬುದ್ಧಿ ಹೇಳಿ ಅವ್ರ ತಾಯಿ ಮದುವೆಗೆ ಒಪ್ಪೋ ಹಾಗೆ ಮಾಡಿ. ಸುಮಾ ತುಂಬಾ ಒಳ್ಳೆ ಹುಡುಗಿ, ಅವಳು ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ. ಆಗ್ಲೇ ನೋಡೋಣ, ನನ್ ಕೈಲ ಪ್ರಯತ್ನ ಮಾಡ್ತೇನೆ. ಬಾ, ನೀನ್ ಯೋಚನೆ ಮಾಡ್ಬೇಡ. ತಾವು ಹೇಳ್ತಾ ಇರೋದು ನಿಜ ಶ್ರೀನಿವಾಸರೇ, ಆದ್ರೆ ನಮ್ ವಿಚಾರನೂ ಸ್ವಲ್ಪ ಯೋಚನೆ ಮಾಡೋದು. ನಮ್ ಮನೆತನದಲ್ಲೆಲ್ಲ ಸ್ಥಿತಿವಂತೆ, ದೊಡ್ಡ ದೊಡ್ಡ ಉದ್ಯೋಗದಲ್ಲಿರೋರು, ಗೌರವವನ್ನು ಸಂಪಾದನೆ ಮಾಡಿರೋರು. ಹೀಗಿರೋವಾಗ ಇಂಥ ಒಂದು ಸಂಬಂಧನ ಬೆಳೆಸಿದ್ರೆ ಜನ ಆಡ್ಕೊಂಡು ನಗೋದಿಲ್ವೇ ಹೇಳಿ? ಜನದ ಬಾಯಿಗೆ ಹೆದರಿ ಪಾಪ ಹುಡುಗಿ ಬಾಯಿ ಮಣ್ಣು ಹಾಕೋದು ನ್ಯಾಯವೇ? ನೀವು ಈ ಮದುವೆ ನಿಲ್ಲಿಸ್ಬಿಟ್ರೆ ಹುಡುಗಿ ಗತಿ ಏನು? ನಿಮ್ ಹುಡುಗ ಹುಡುಗಿನ ಪ್ರೀತಿಸ್ತಾನೆ, ಹುಡುಗಿ ನಿಮ್ ಮಗನ್ ಪ್ರೀತಿಸ್ತಾನೆ. ಇಬ್ರು ಅನ್ಯೋನ್ಯ ಬಾಳೋದು ಮುಖ್ಯ ಅಲ್ವೇ? ಅದು ಬಿಟ್ಬಿಟ್ಟು ಈ ಕಾರಣಕ್ಕೋಸ್ಕರವಾಗಿ ಅವರಿಬ್ರು ಹೃದಯ ಒಡೆಯೋದು ನ್ಯಾಯವೇ? ನೀವು ದೊಡ್ಡ ಮನಸ್ಸು ಮಾಡಿದ್ರೆ ಈಗಲೂ ಆ ಹೆಣ್ಮಗುನ ನಿಮ್ ಮನೆಗೆ ತಂದ್ಕೋಬಹುದು. ನಿಮಗೆ ಆ ಮನೆ ಸಂಬಂಧ ಬೇಡ ಅನ್ನೋ ಹಾಗಿದ್ರೆ ಬಿಡ್ಬಿಡಿ, ಆ ಮನೆಯವ್ರ ಜೊತೆ ವ್ಯವಹಾರವೇ ಬೇಡ. ದೊಡ್ಡ ಮನಸ್ಸು ಮಾಡಿ ಹೇಗೋ ಈ ಮದುವೆ ನಡೆಯೋ ಹಾಗೆ ಮಾಡಿ, ದಯವಿಟ್ಟು ಇಲ್ಲ ಅನ್ಬೇಡ. ಅವ್ರಿಷ್ಟು ಹೇಳಿದ್ಮೇಲೆ ಇನ್ನೇನಮ್ಮ ಯೋಚನೆ ಮಾಡ್ತೀಯ? ಒಪ್ಕಮ್ಮ. ಸರಿ, ಏನೋ ತಾವು ಹಿರಿಯರು ಇಷ್ಟು ದೂರ ಹೇಳ್ತಾ ಇದ್ದೀರಲ್ಲ ಅಂತ ಒಪ್ಕೋಬೇಕಾಗಿದೆ. ಆದ್ರೆ ಒಂದ್ ಷರತ್ತು, ಆ ಹುಡುಗಿ ನಮ್ಮನೆ ಸೊಸೆಯಾಗಿ ಬರ್ಬೇಕಾದ್ರೆ ಆ ಮನೇನ ಸಂಪೂರ್ಣವಾಗಿ ಮರ್ತು ಬಿಡ್ಬೇಕು. ಹಾಗಾದ್ರೆ ಆಗ್ಲಿ. ನೀವ್ ಆ ಮಾತು ಹೇಳ್ಬೇಕಾದ್ದೇ ಇಲ್ಲಮ್ಮ. ಹುಡುಗಿ ಮದುವೆ ಆದ ಮೇಲೆ ನಿಮ್ಮನೆಯೊಳಾಗ್ತಾಳೆ ವಿನಃ ಆ ಮನೆಯೊಳಾಗೋಕ್ ಸಾಧ್ಯವೇ? ಹೇಗೋ ಮದುವೆ ಮುಗಿಸಿ ಆ ಮಗುನ ಮನೆ ಕರ್ಕೊಂಡ್ಬಿಟ್ಟು. ಅಮ್ಮ, ನಮ್ ಸ್ಕೂಲಲ್ಲಿ ಡ್ರಾಮಾ ಕಾಂಪಿಟೇಷನ್ ಇದೆ, ಹೋಗ್ಬಿಡ್ತೀನಮ್ಮ. ಹೋಗ್ಪಾಪ, ದೇವ್ರು ಒಳ್ಳೇದ್ ಮಾಡ್ಲಿ. ನೋಡು, ಚೆನ್ನಾಗಿ ಮಾಡಿ ಫಸ್ಟ್ ಪ್ರೈಸ್ ತಗೋಬೇಕು. ಆಗ್ಲಮ್ಮ. ಅಮ್ಮ, ನಾನ್ ಬರಕ್ ತಡವಾಗೋದು. 5 ಗಂಟೆ ಸರಿಯಾಗಿ ಔಷಧಿ ತಗೋ, 5 ನಿಮಿಷ ಬಿಟ್ಬಿಟ್ಟು ಟ್ಯಾಬ್ಲೆಟ್ ತಗೋ. ರೋಹಿಣಿ, ಅಮ್ಮ ಮರ್ತು ನೀನ್ ಮರಿಬೇಡ. ಸರಿನಾ? ಬರ್ತೀನಮ್ಮ. ಅಣ್ಣ, ನೀನ್ ನಾಟಕ ನೋಡಕ್ಕೆ ನಾನು ಬರ್ಬೇಕು ಅಂತಿದ್ದೆ. ನೀನ್ ಬಂದ್ರೆ ಅಮ್ಮನ್ ನೋಡ್ಕೊಳ್ಳೋರು ಯಾರೇ? ಸರಿನಾ? ಥ್ಯಾಂಕ್ ಯು. ಇಂದಿನ ನಾಟಕ ಗಂಡುಗೊಡಲಿ. ಏನಾರಿ ಕೂಗಿದ್ದು? ಗಂಡು ಕೊಡಲಿಯ ಗಂಡ ತಿಳಿಯುವುದು ಕೋಳಿಯ ನಗು. ಇಂದಿದೆ ಮಸದದ್ದು ನಲ್ಲದು, ಇರೋ ಇವಳ ಒಳೆಯಾಗಬೇಕು. ಓಕೆ, ಚಿರಂಜೀವಿ ಆಗು ಕಂದ, ಚಿರನಾಗು. ತಾಯಿ ಬನ್ನಿ. ಭಾರ್ಗವ, ರೇಣುಕಾ ಮುಡಿಪಿದುದು ಅದೇಕೆಂದು ತಿಳಿಯಲು ಆಸೆಯ. ದತ್ತಾವಧಾನ ನಾನು ಹೊತ್ತು ಹುಟ್ಟುವ ವೇಳೆಗಿಲ್ಲಿ
ಹೂ ಕೊಯ್ಯಲಿಕ್ಕೆ ರೇಣುಕ ಹೊರಟು ಅಂತವರ ದರಿದ್ರನ ಅರ್ಜುನ ಸರಸ ಜಲ ಕೇಳಿಗಳನ್ನು ಆಡುವುದ ಕಂಡಳಲ್ಲಿ ಕಾರ್ತವೀರನ ಕಂಡು ಜಾರೆಯಾದಳು ಮನದಿ ಕಾಡ್ತಿವೀರ್ಯ ಅವನ ಆವಳಿಯು ಹೆಚ್ಚುವುದು ಅಡಗಿಸಲೇಬೇಕು. ಭಾರ್ಗವ, ಅವನದಿ ಮಾಹಿಷ್ಮತಿ, ಅವನದಿ ಆಶ್ರಮಂ, ಹಾಲಲದ್ದುವನವನೇ ನೀರಲದ್ದುವನವನೇ. ಈ ದಾಸ್ಯದಿಂದ ನಮಗೆ ಉದ್ಧಾರವಿಲ್ಲವೇನು? ಮನೆ ಮಠವನಾಪ್ತರನ್ನು ಇದರಿಂದ ಉಳಿಸಲಿಕ್ಕೆ ಹರದಿರುವುದು ಸೈರನೆ, ಇರುವುದೊಂದೇ ಕೊಡಲಿ. ದುಡುಕದಿರು ಭಾರ್ಗವ, ಅರ್ಜುನನಿಗೆ ಗಣಿಯುಂಟು, ಮಾಹಿಷ್ಮತಿಯ ಕೋಟೆ ಕೊತ್ತಲೆ ಉಂಟು. ಸೈನ್ಯ ಸಜ್ಜಿದ ಸಾರ್ವಭೌಮನ ಎದುರಿಂಗೊಬ್ಬ ನೀನೊಬ್ಬ ನೇಗೆಯಬಲ್ಲೆ. ನಮಗೇನು ಕಚ್ಚಿಲ್ಲದಿಲ್ಲ, ಮಾಹಿಷ್ಮತಿಯ ಕೋಟೆ ಕೊತ್ತಲಗಳೇ ಲೆಕ್ಕ. ರಸವುಗಲಿ ಅಜಲ ಗುಂಡಿಗೆ ಉಗಲಿ, ಮುರಹರನ ಬಸಿರ ಒಂದಾವರಿಯ ಹೊಕ್ಕರು ಈ ರೌದ್ರ ಗಂಡು ಕೊಡಲಿಯ ಮನೆಯವಗೆ ತೋರಿಸದ ಬಿಡುವನೆ. ಕೈಯಲ್ಲಿರ ಕೊಡಲಿ ಸಮರ ರಂಗದ ನಾನು ಪ್ರಳಯ ಕಾಲಾನರಂ. ಏರಣಿಸಬೇಡಾರ್ಯ, ಹೊಸರ ಕುತ ಹೊನಲ್ವರಿಯೇ ಉರ್ಕಿನಿಂದೊಲವನಲ್ಲ. ಕಲ್ಲು ಕಣ್ಣೀರಿಡುವ ನಾಡ ಸಂಕಟ ಕಂಡು ನನ್ನದೆಯಲ್ಲಿರುವ ಬೇಗೆಯನ್ನು ಬಲ್ಲಿರ. ನವಿರಿನ ಕೂರಿಸಿಯು ತೂಗುತ್ತಿದ ಮೇಲೆ ಯಾವ ಗಳಿಗೆ ಎಲ್ಲಿ ಬೀಳುವುದೋ ಹೇಳುವರಾರು? ಆರ್ಯ, ಬಿಲ್ಗೊಡಲಿ ಹಿಡಿದಬೇಕೆ ಹೆಸರ ಬಿಲ್ಗಾರಿಕೆಗೆ? ಗಂಡುಗೊಡಲಿಯು ನಮ್ಮ ಭುಜಕ್ಕೆ ಭೂಷಣವೆಂದು. ಧರ್ಮ ನಮ್ಮಲ್ಲಿರಲು ದೈವ ಬಲ ಉಂಟಮಗೆ, ದೈವ ಬಲ ಒದಗಿರು ಗೆಲುವು ಸಿದ್ಧವು ನಮಗೆ. ಕದನ ಘೋರವು ರಾಮ, ಭೀಷ್ಮವಿದು ಸಂಗ್ರಾಮಂ. ಸಮರ ಮಾರಿಯ ಸಂಘ ಒಮ್ಮೆ ಮಾಡಿದರಾಯ್ತು, ಎಂದೆಂದು ಮವಳು ಬಿಡಳು. ಶಕ್ತಿ ಇದ್ದರೂ ಕೂಡ ಯುಕ್ತಿಯೊಂದನೆ ಹೂಡಿ ಹನಿ ರಕ್ತ ಚೆಲ್ಲದೆಯೇ ಗೆಲ್ಲುವನೇ ಮಾನ್ಯನ. ದೇವನಿತ್ತುದನ್ನೆಲ್ಲವನ್ನು ಅನುಭವಿಸಬೇಕು. ಆದರೆ ಈ ಮನುಜರ ಅನ್ಯಾಯಗಳ ಸಹಿಸಲವಲ್ಲ. ರಕ್ತ ಹರಿದರೂ ಸಮನೆ, ಹರಿಯದಿದ್ದರೂ ಸಮನೆ. ಅಪ್ಪುದಪ್ಪುದು ಕಂದ, ಪಾಪಿ ಕೇಳಿದ ಮಾರು ಪಾಶವನ್ನು ಕೊಡಲವನು ತಾನಾಗೆ ಸಾಯುವನು. ಸೈರಿಪುದು ಎನಿತು ಕಾಲ. ಕೇಳಾರ್ಯ, ಅರ್ಜುನನ ಮನ್ನಿಸುವೆ ನಿನ್ನೊಂದು ಸೂಳು. ಆ ಬಳಿಕ ನಿಮ್ಮ ನುಡಿ ಢಾಢ ಢಾಢನವನಗೆ. ಮನರೋಸಿ ಮನ ಹೇಸಿ ಸೈರಣೆಯು ಸೆಹುದಿರುವುದು. ಸ್ವಾತಂತ್ರ್ಯವೆಂಬುಸಿರು ಉಸಿರಾಡಲೆಡೆ ಇಲ್ಲ. ಅದಿರಲಿ ಭಾರ್ಗವ, ನುಡಿಗೆ ನಡೆಸಿದ ನೀನು, ನಿನಗೆ ಮೆಚ್ಚಿದ ನಾನು, ವರವಾವುದೆರವೆ. ಆರ್ಯ, ದೋಷ ನಿರ್ಮುಕ್ತಳೆ ಮಾತೆ ಪಾವನಳು. ಕೊಡಲಿ ಕಡಿತದ ಜೊತೆಗೆ ಹೋಯ್ತವಳ ದೋಷ. ಹಾಗಿದ್ದರೆ ಅವಳ ಬದುಕಿಸಬೇಕು. ಕೃಪೆ ತೋರಿ ನಲ್ಲವರ ಕೇಳಿದೆ ಅಂತ್ಯಕ್ಕೆ ನಿಶ್ಚಯಂತ ಅವಳ ನೆಚ್ಚರಿಸುವಂ ಬಾ. ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಮಾನ್ ಗಂಗಾಧರಪ್ಪನವರು ನಾಟಕ ಸ್ಪರ್ಧೆಯ ಫಲಿತಾಂಶಗಳನ್ನು ತಿಳಿಸ್ತಾರೆ. ಉತ್ತಮ ನಟ, ಇದೇ ನಾಟಕದಲ್ಲಿ ಭಾರ್ಗವನ ಪಾತ್ರವನ್ನ ಅತ್ಯುತ್ತಮವಾಗಿ ಅಭಿನಯಿಸಿದ ಕುಮಾರ ರವಿ. ಅಮ್ಮ, ಏನಪ್ಪ? ನಮ್ ಸ್ಕೂಲ್ ಡ್ರಾಮಾ ಕಾಂಪಿಟೇಷನ್ ನನಗೆ ಫಸ್ಟ್ ಪ್ರೈಸ್ ಅಮ್ಮ. ಹೌದೇನಪ್ಪ, ತುಂಬಾ ಸಂತೋಷ. ನನ್ಗೆ ಗೊತ್ತಿತ್ತು ನಿನಗೆ ಬರುತ್ತೆ ಅಂತ. ಬರ್ತಾ ಇತ್ತು. ಹೌದಪ್ಪ, ನೀನ್ ಮಾಡಿದ್ರೆ ನಿನ್ಗೂ ಬರುತ್ತೆ. ಕೈ ಕಾಲು ತೊಳ್ಕೊಂಡು ಊಟಕ್ಕೆ ಬಂದ್ರು. ಏನೇ? ಡಾಕ್ಟರ್ ಬಂದಿದ್ರು. ಅಮ್ಮನ್ಗೆ ಟಾನಿಕ್ ಮಾತ್ರೆಗಳನ್ನ ದಿನಾಗ್ಲೂ ತಪ್ಪೇ ಕೊಡ್ಬೇಕಂತೆ. ಹೌದಾ? ಏನನ್ನ ಯೋಚಿಸ್ತಾ ಇದ್ಯಾ? ಏನಿಲ್ಲ, ನಮ್ ಸ್ಕೂಲಲ್ಲಿ ಕೊಡೋ ಪ್ರೈಸ್ ಅನ್ನ ಪುಸ್ತಕವಾಗಿ ಕೊಡೋ ಬದಲು 50 ರೂಪಾಯಿ ಕ್ಯಾಶ್ ಆಗಿ ಕೊಟ್ಟಿದ್ರೆ ನಮ್ಗೆ ಈ ಸಮಯದಲ್ಲಿ ಎಷ್ಟು ಉಪಯೋಗ ಆಗ್ತಿತ್ತು ಅಂತ ಯೋಚನೆ ಮಾಡ್ತಾ ಇದ್ದೆ. ಇಂಥ ಸಮಯದಲ್ಲಿ ನೀವು ನನಗೆ ಕೊಡೋ ಪ್ರೈಸ್ ಅನ್ನ ಹಣದ ರೂಪದಲ್ಲಿ ಕೊಟ್ರೆ ನೀವು ನನಗೆ ತುಂಬಾ ಉಪಕಾರ ಮಾಡ್ಬೇಕಾಗತ್ತೆ ಸರ್. ರವಿ, ನಿನ್ ಸಮಸ್ಯೆಗಳೆಲ್ಲ ನನಗೆ ಅರ್ಥವಾಗುತ್ತೆ. ಆದ್ರೆ ನಾನು ಯಾವುದಕ್ಕೂ ಸ್ಕೂಲಿನ ಸಮಿತಿ ಅಧ್ಯಕ್ಷರನ್ನ ವಿಚಾರಿಸದೆ ನಾನು ಏನೂ ಮಾಡೋ ಹಾಗಿಲ್ಲ.
ಏನು ವಿಚಾರಿಸಬೇಕಾಗಿದೆ? ದಟ್ ಇಸ್ ಗ್ರಾಂಟೆಡ್. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಯಾವಾಗ ಬಂದ್ರಿ ಸರ್? ಆಗ್ಲೇ ಬಂದು. ಈ ಹುಡುಗ ನಿಮ್ಮ ಹತ್ರ ಹೇಳ್ತಾ ಇದ್ದಿದ್ದನ್ನೆಲ್ಲ ನಾನು ಕೇಳಿದೆ. ಸಾಧಾರಣವಾಗಿ ಹುಡುಗರ ಕೈಗೆ ಹಣ ಕೊಟ್ರೆ ಸುಮ್ಮನೆ ಖರ್ಚು ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಪುಸ್ತಕವಾಗಿ ಕೊಡೋದನ್ನ ನಾವು ರೂಢಿಯಲ್ಲಿ ಇಟ್ಕೊಂಡಿದ್ವಿ. ಆದ್ರೆ ಸಣ್ಣ ವಯಸ್ಸಿನಲ್ಲಿ ಇಡೀ ಸಂಸಾರನೇ ತನ್ನ ಮೇಲೆ ಹೊತ್ಕೊಂಡಿರೋ ನಮ್ಮ ರವಿಗೆ ಬಹುಮಾನನ ನಗದಾಗಿ ಕೊಡೋದ್ರಲ್ಲಿ ಏನ್ ಆಕ್ಷೇಪಣೆ ಇದೆ? ಈ ಹುಡುಗ ಒಂದು ಸಂಸಾರದ ಜವಾಬ್ದಾರಿಯನ್ನೇ ತನ್ನ ಪುಟ್ಟ ಹೆಗಲ ಮೇಲೆ ಹೊತ್ಕೊಂಡಿದ್ದಾನೆ ಅಂದ್ರೆ ನಿಜವಾಗಿಯೂ ಅಭಿಮಾನ ಪಡೋ ಅಂತ ವಿಷಯ ಮೇಷ್ಟ್ರೆ. ಈ ಹುಡುಗ ನಮ್ಮ ಸ್ಕೂಲ್ನಲ್ಲಿ ವಿದ್ಯಾರ್ಥಿಯಾಗಿರೋದಕ್ಕೆ ನಾವು ನಿಜವಾಗಿಯೂ ಹೆಮ್ಮೆ ಪಡಬೇಕು. ನಿನ್ನ ಬಹುಮಾನದ 50 ರೂಪಾಯಿ ಜೊತೆಗೆ ನನ್ನ ಸ್ವಂತ ಹಣ 50 ರೂಪಾಯಿ ಸೇರಿಸಿ ನಿನಗೆ ಒಟ್ಟು 100 ರೂಪಾಯಿ ಕೊಡ್ತಾ ಇದ್ದೀನಿ. ತಗೋಪ್ಪ. ಇದನ್ನ ನಾನು ನಿನಗೆ ಧರ್ಮಾರ್ಥವಾಗಿ ಕೊಡ್ತಿದ್ದೀನಿ ಅಂತ ತಿಳ್ಕೊಬೇಡ. ನಮ್ಮ ಸ್ಕೂಲಿನ ವಿದ್ಯಾರ್ಥಿಗಳಿಗೆ ನಿನ್ನ ಆದರ್ಶನ ಎತ್ತಿ ತೋರಿಸೋದಕ್ಕೋಸ್ಕರ ನಾನು ಕೊಡ್ತಾ ಇರೋ ಸ್ಪೆಷಲ್ ಪ್ರೈಸ್ ಅಂತ ತಿಳ್ಕೊ. ತಗೋಪ್ಪ. ತಗೋ ರವಿ, ಅವ್ರು ಕೊಡ್ತಾರೋ ಬೇಡ ಅಂತಾರದು. ಉಪಕಾರ ನಾನು ಎಂದಿಗೂ ಮರೆಯೋಲ್ಲ ಸರ್. ವಿಶ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಬಾಯ್. ಥ್ಯಾಂಕ್ ಯು ಸರ್. ಅಮ್ಮ ಅಮ್ಮ ಇಲ್ಲಿ ನೋಡಮ್ಮ ಇದನ್ನ. ಏನೋ ಇದು? 100 ರೂಪಾಯಿ ನೋಟು. ಎಲ್ಲಿದು? ಅಮ್ಮ ನಮ್ ಸ್ಕೂಲ್ ನನಗೆ ಪ್ರೈಸ್ ಬಂದಿತ್ತಲ್ಲಮ್ಮ, ಅದನ್ನ 50 ರೂಪಾಯಿ ಕ್ಯಾಶ್ ಹಾಕೊಟ್ರು. ಜೊತೆಗೆ ನಮ್ ಸ್ಕೂಲ್ ಪರ್ಸನ್ ಸಂತೋಷ ಪಟ್ಟು ಇನ್ನೂ 50 ರೂಪಾಯಿ ಸೇರಿಸ್ಕೊಟ್ರಮ್ಮ. ಹಾಗೇನು? ತುಂಬಾ ಸಂತೋಷ. ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಪ್ಪ. ನೀನೇ ನನ್ ದೇವರಮ್ಮ. ನನ್ ಕಂದ, ದೇವ್ರ ನಿನ್ನ ಚೆನ್ನಾಗಿಟ್ಟಿರ್ಲಪ್ಪ. ದೇವ್ರ ನಿನ್ನ ಚೆನ್ನಾಗಿಟ್ಟಿರ್ಲ. ನಮ್ ಸ್ಕೂಲಲ್ಲಿ ಪ್ರೈಸ್ ಬಂದಿದ್ದಪ್ಪ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಮೈ ಸನ್. ನೀನು 100 ರೂಪಾಯಿ ಕೊಟ್ಟೆ. ಇದು ಈ ತಿಂಗಳ ಸಂಬಳ 512 ರೂಪಾಯಿ. ಈ 100 ರೂಪಾಯಿ ಇಟ್ಕೊ. ಇದು ಕೊನೆ ತಿಂಗಳು. ಯಾವ ತೊಂದರೆ ಇಲ್ಲದೆ ಸಂಸಾರ ನಿರ್ವಹಿಸಿ ಒಳ್ಳೆ ಹೆಸರು ತಗೊಂಡ್ಬಿಡ್ತೀವಿ ಒಟ್ಟಿನಲ್ಲಿ. ತಗೋತೀನಪ್ಪ. ವೆರಿ ಗುಡ್ ವೆರಿ ಗುಡ್. ₹150 ಇದ್ರೆ ಕೊಡು. ಕೊಟ್ಬಿಟ್ಯಾ? ಕೊಟ್ಟು ಬಿಡ್ತೀನಿ. ಖಂಡಿತವಾಗ್ಲೂ ನಂಬಿಕೆ ಇಲ್ಲ ಅಷ್ಟು. 60 ರೂಪಾಯಿ ಕೊಟ್ಟಿದ್ದಾನಪ್ಪ. 50 scene. 100 scene. 100 show. ಕೊಟ್ಲಪ್ಪ ಕೈ. ಇಲ್ಲಪ್ಪ, ನನ್ನ 10 ರೂಪಾಯಿ ಕೊಡು. ನಾಳೆ ಬಂದು ಕೊಡ್ತೀನಿ. 100 ರೂಪಾಯಿ ಕೊಟ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗು. ನಾಳೆ ಕೊಡ್ತೀನಿ. ನಮಗೆ ಎಲ್ಲ ಗೊತ್ತಿಲ್ಲ. 100 ರೂಪಾಯಿ ಹತ್ರ ದುಡ್ಡು ಹೊಡಿ ಮೊದಲು. ಸೈಕಲ್ ಟ್ರಾನ್ಸ್ಫರ್ ಕಿತ್ಕೊಳ್ಳೋ. ನಾಳೆ ರೂಪಾಯಿ ಚಕ್ಕರ್ ಏನೋ ಗೋಪಿ, ಏನಾಯ್ತು? ಯಾಕೋ? ಎಲ್ಲ ಹೇಳ್ತೀನಿ ಬಾಮ್ಮ. ಏನಾಯ್ತಪ್ಪ? ಯಾಕಪ್ಪ? ಏನಾಯ್ತು? ಏನಪ್ಪ? ನಾನು ಸೈಕಲ್ ಅಲ್ಲಿ ಬರ್ತಾ ಇದ್ದೆ. ಇನ್ನೊಬ್ಬ ಸೈಕಲ್ ನಾನು ಬಂದು ಡಿಕ್ಕಿ ಹೊಡೆದು ಬಿಟ್ಟ. ಅಯ್ಯೋ, ನಾನು ಕೆಳಗ್ ಬಿದ್ದೆ. ಸೈಕಲ್ ಕೆಟ್ಟೋಯ್ತು, ರೇಡಿಯೋನು ಹೊಡೆದೋಯ್ತು. ಎರಡನ್ನ ರಿಪೇರಿ ಕೊಟ್ಟು ಬಂದ್ಬಿಟ್ಟಮ್ಮ. ಅಯ್ಯೋ, ನಿನಗೆಲ್ಲಾದ್ರೂ ಏಟು ಬಿದ್ದಿದ್ದೇನಪ್ಪ? ಇಲ್ಲಮ್ಮ. ಮೂಳೆನಾದ್ರೂ ಮುರಿದಿದ್ದೇನೋ? ಸದ್ಯ ತಪ್ಪಿಸ್ಕೊಂಡು ಓಡಿ ಬಂದ್ಬಿಟ್ಟಮ್ಮ. ಅಮ್ಮ, ನಿನ್ ಪುಣ್ಯ ನಾನು ಬದುಕಿದೆ. 150 ರೂಪಾಯಿ ಬೇಕಮ್ಮ. ಸೈಕಲ್, ರೇಡಿಯೋ ರಿಪೇರಿ ಚಾರ್ಜ್. ಏನು 150 ರೂಪಾಯಿ? ಇಲ್ಲಿ ನೋಡು, ಇನ್ಮೇಲೆ ಏನಿದ್ರು ದುಡ್ಡಿನ ವಿಚಾರ ನನ್ನ ಹತ್ರ ಎತ್ಬೇಡ. ಏನಿದ್ರು ನಿಮ್ಮ ಅಪ್ಪನ ಕೇಳ್ಕೊ. ಅಯ್ಯೋ, ನೀನು ಈಗ ಹೇಳಿದ್ರು ನನ್ ಗತಿ ಏನಮ್ಮ? ನೀನೇ ಹಣ ಕೊಡ್ಬೇಕಮ್ಮ. ಅಪ್ಪ ಎಲ್ಲಿ ಕೊಡ್ತಾರಮ್ಮ? ಏನೋ ಅದು ದುಡ್ಡು ಕೇಳ್ತಾ ಇದೀಯಾ? ಅದೇ ಸೈಕಲ್ ರೇಡಿಯೋ ರಿಪೇರಿ ಕೊಟ್ಟಿದ್ದಾನಂತೆ, ಅದಕ್ಕೆ. ರಿಪೇರಿ ಕೊಟ್ಟಿಯಾನಂತ? ಶುದ್ಧ ಸುಳ್ಳು.
ಏ ನಿನ್ನ ಮುದ್ದು ಮಗನ ವಿಚಾರ ನಿನ್ಗೇನೆ ಗೊತ್ತು? ಅವನ ವಿಚಾರ ಈಗೀಗ ನನಗೆ ಗೊತ್ತಾಗ್ತಾ ಇದೆ. ನೀನು ಅವನು ಕೇಳಿದಾಗೆಲ್ಲ ದುಡ್ಡು ಕೊಟ್ಟು ಕೊಟ್ಟು ಅವನ ಸರ್ವನಾಶಕ್ಕೆ ನೀನೇ ಕಾರಣ ಆಗ್ತಾ ಇದೀಯ. ನಿಮ್ ದುಡ್ಡೇನು ಖರ್ಚು ಮಾಡ್ತಾ ಇಲ್ವಲ್ಲ? ನಮ್ಮಪ್ಪನ ಮನೆ ದುಡ್ಡು ತಾನೇ ಅವ್ನು ಖರ್ಚು ಮಾಡ್ತಾ ಇರೋದು. ಇದರಿಂದ ನಿಮ್ಗೇನ್ ನಷ್ಟ? ಲೇ, ನಮಗಾಗ್ತಾ ಇರೋದು ದುಡ್ಡಿನ ನಷ್ಟ ಅಲ್ಲ ಕಣೆ. ನಮ್ಮ ವಂಶಕ್ಕಿರೋ ಒಬ್ಬನೇ ಒಬ್ಬ ಮಗ ಅವನು ನಮ್ಮ ಕೈ ಬಿಟ್ಟು ಹೋಗ್ತಾ ಇದ್ದಾನಲ್ಲ, ಅದು ನಮಗಾಗ್ತಾ ಇರೋ ನಿಜವಾದ ನಷ್ಟ. ಇವತ್ತು ದುಡ್ಡು ಕಳೆದು ಹೋದ್ರೆ ನಾಳೆ ಅದನ್ನು ಸಂಪಾದಿಸಬಹುದು, ಆದ್ರೆ ಅವನ ಭವಿಷ್ಯ ಹಾಳಾದ್ರೆ ಅದನ್ನು ಸರಿ ಮಾಡೋಕ್ಕಾಗುತ್ತೇನೆ? ನೋಡು, ಇವತ್ತೇ ಹೇಳಿದ್ದೀನಿ, ಜಾಗ್ರತೆ. ನನ್ನ ಅನುಮತಿ ಇಲ್ಲದೆ ನೀನೇನಾದ್ರೂ ಅವನಿಗೆ ದುಡ್ಡು ಕೊಟ್ಟಿಯೋ ನಿನ್ನ ಕೈ ಕಾಲು ಮುರಿದು ಹಾಕ್ಬಿಡ್ತೀನಿ. ಎಲ್ಲಿ ನಿನ್ನ ಬೀರು ಕೈಲಿ ಕೊಡು. ಕೊಡ್ತೀಯ ಇಲ್ವಾ? ಕೊಡ್ತೀನಿ. ಇದು ನಿನ್ನ ಹತ್ರ ಇದ್ರೆ ತಾನೆ ಅವನು ನಿನ್ನ ಆಟ ಆಡ್ಸೋದು. ಏ ಗೋಪಿ, ಬರ. ಈ ಹಣ್ಣು ತಗೊಂಡೋಗಿ ನಿಮ್ಮ ಮತ್ತೆ ಮನೆ ಕೊಟ್ಬಿಟ್ವ, ನಮ್ಮ ತೋಟದಿಂದ ಬಂದಿದ್ದು ಅಂತ ಹೇಳು. ಅಪ್ಪ, ಮೈ ಕೈಯೆಲ್ಲ ನೋವಾಗ್ತಾ ಇದೆ. ಸೈಕಲ್ ತಗೊಂಡು ಹೋಗೋದಕ್ಕೆ 150 ರೂಪಾಯಿ ಕೊಡಿ, ಬಿಡಿಸ್ಕೊಂಡು ಹಾಗೆ ಕೊಟ್ಟು ಬಂದ್ಬಿಡ್ತೀನಿ. ಅದೆಲ್ಲ ಆಗೋದಿಲ್ಲ. ನೀನ್ ಹೇಳ್ತಾ ಇರೋ ಸುಳ್ಳು ನಿಜ ವಿಚಾರ ಮಾಡಿ ಕೊಡೋದು. ತಗೋ. ಹೋಗೋದಪ್ಪ? ಸಾಂಗ ಮಾಡ್ಕೊಂಡೋಗ, ತಗೊಂಡೋಗು. ನೀನ್ ಇಟ್ಕೊಮ್ಮ, ನಾನು ಹೋಗಲ್ಲ. ಅಯ್ಯೋ, ಹಾಗನ್ಬೇಡಪ್ಪ, ನಿಮ್ಮಪ್ಪರಿಗೆ ಇನ್ನೂ ಸಿಟ್ಟು ಬರುತ್ತೆ. ಹೋಗಿ ಕೊಟ್ಟು ಬಾ. ನಾಳೆ ಅವ್ರಿಗೆ ಸಮಾಧಾನ ಮಾಡಿ ಹಣ ಇಸ್ಕೊಡ್ತೀನಿ. ಖಂಡಿತವಾಗಲು ಪ್ರಾಮಿಸ್. ಪ್ರಾಮಿಸ್. ದಾರಿಲಿ ಜಾಗ್ರತೆ ನೋಡ್ಕೊಂಡು ಹೋಗು. ಮೆಲ್ಲಕ್ಕೆ ಹೋಗಪ್ಪ. ನಮ್ಗೆ ಈ ತಿಂಗಳು ಹೆಚ್ಚಿನ ಖರ್ಚೇನು ಬರ್ದೇ ಇದ್ರೆ ನನಗೆ ಪ್ರೈಸ್ ಬಂದ್ ದುಡ್ಡು ಸೇರಿ ಸುಮಾರು 50 ಅಥವಾ 60 ರೂಪಾಯಿ ನಿಲ್ಬಹುದು. ಅಷ್ಟರಲ್ಲೇ ಆತ್ರ ಹಂಗೆ. ಅಪ್ಪ, ಅಮ್ಮ ಬಿಟ್ಬಿಟ್ಟಿದ್ದಾರೆ. ಏನಾಯ್ತು ಪದ್ಮ? ಪದ್ಮ 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 ಏನಾಯ್ತು ಪದ್ಮ? ಏನಾಯ್ತು? ಮೆಲ್ಲಿಗೆ. ಬಿಡ್ರಪ್ಪ, ನನ್ಗೇನು ಆಗಿಲ್ಲ. ಯಾಕೆ ಹೊಡ್ತಾ ಇದ್ದೀರಾ? ಏನಾಗಿಲ್ಲ. ಖಾಲಿಯಿಂದ ಇನ್ನು ಪೂರ್ತಿ ಚೇತರಿಸ್ಕೊಂಡಿಲ್ಲ. ಅವೆಲ್ಲ ಕಟ್ಟುವ ಕೆಲಸಗಳು ಮಾಡೋ ಪ್ರಾರಂಭಿಸ್ಬಿಟ್ಟೆ. ನನ್ಗವ್ರಿಗೆ ಹೇಳ್ಬಾರ್ದಾಗಿತ್ತೆ. ಏನಿಲ್ಲ ಅಂದ್ರೆ ಚೆನ್ನಾಗಿದ್ದೀನಿ. ಸಾಕು ಸುಂದರು. ಇನ್ಮೇಲೆ ನಿನ್ ಕಾಯಿಲೆ ವಾಸಿಯವರೆಗೂ ನಾವು ಹೇಳಿದಷ್ಟು ಕೆಲಸ ಮಾಡು. ಹೋಗು, ಬಟ್ಟೆ ಬದಲಾಯಿಸ್ಕೊ. ಏನಾಯ್ತು? ಅಪ್ಪ, ಈ ಪೆಟ್ಟಿಗೆಲಿಟ್ಟಿ ದುಡ್ಡು. ದುಡ್ಡು ಏನಾಯ್ತು? ಗೊತ್ತಿಲ್ಲ. ಮರೆತು ಬೇರೆ ಎಲ್ಲಾದ್ರೂ ಇಟ್ಟಿದ್ದೀನ ನೋಡ್ದೇನೋ? ಇಲ್ಲಪ್ಪ, ಎಲ್ಲ ಇದ್ರಲ್ಲೇ ಇಟ್ಟಿದ್ದೆಪ್ಪ. ಬೀರು ಬೀಗ ಹಾಕಿದ್ದೇನೋ? ಹಾಕಿದ್ದೆಪ್ಪ. ಅಪ್ಪ, ನೆನ್ನೆ ಅಮ್ಮ ಬಿಟ್ಬಿಟ್ಟಿದಾಗ ಅವ್ನ್ ಬೀಗ ಹಾಕ್ತೆ ಹಾಗೆ ಬಂದಿದ್ದಪ್ಪ. ಆಮೇಲೆ ಬಂದ್ ಬೀಗ ಹಾಕ್ತ. ಹೌದಪ್ಪ, ಈಗ ಜ್ಞಾಪಕ ಬರ್ತಾ ಇದೆ. ಬೀಗ ಹಾಕೋ ಮುಂಚೆ ದುಡ್ಡು ಇಟ್ಟಲ್ಲ ನೋಡ್ದೆ ನೀನು? ಇಲ್ಲಪ್ಪ. ಹಾಗಾದ್ರೆ ಅಷ್ಟರೊಳಗೆ ಯಾರಾದ್ರೂ? ಹೌದಪ್ಪ, ಯಾರೋ ಕದ್ಬಿಟ್ಟಿದಾರಪ್ಪ, ಕದ್ಬಿಟ್ಟಿದ್ದಾರೆ. ಯಾರೋ ಕದೀತಾರೆ. ಮನೆ ಒಳಗೆ ಹೊರಗಿನವ್ರು ಯಾರೂ ಬಂದಿಲ್ಲ. ನೀನೇ ಎಲ್ಲಾದ್ರೂ ಮರ್ತಿಟ್ಬಿಟ್ಟಿದ್ದೇನು. ಸ್ವಲ್ಪ ಚೆನ್ನಾಗಿ ನೋಡಪ್ಪ, ಜ್ಞಾಪಿಸ್ಕೊ. ಇಲ್ಲಮ್ಮ, ಅನ್ನ ದುಡ್ಡನ್ನ ಪೆಟ್ಟಿಗೆಗೆ ಇಟ್ಟಿದ್ದು ನಾನು ನೋಡ್ದೆ. ಹೋಯ್ತಮ್ಮ, ಹೋಯ್ತು. ದುಡ್ಡೆಲ್ಲ ಹೋಯ್ತು. ಮುಂದೇನಪ್ಪ ಮಾಡೋದು? ರವಿ, ಯಾಕೆ ಬರ್ತಾ ಇದ್ದ? ಅಳ್ಬೇಡಪ್ಪ. ಅಲ್ಲ ಅಂದ್ರೆ ಹೊರಗಿನವ್ರು ಯಾರಾದ್ರೂ ಬಂದು ಕತ್ಕೊಂಡು ಹೋಗಿರ್ಬೋದೆ. ಇಲ್ಲದೆ ಹೋದ್ರೆ ದುಡ್ಡು ಹೇಗೆ ಹೋಗುತ್ತೆ? ಮನೇಲಿ ಯಾರು ಕಳ್ರಿದ್ದಾರೆ? ನಾನು ಎಷ್ಟು ಹೇಳಿದ್ರು ಕೇಳಿದೆ. ದುಡ್ಡಿನ ಜವಾಬ್ದಾರಿನ ಆ ಹುಡುಗನ ತಲೆ ಮೇಲೆ ಹೊರಿಸಿದ್ರಿ.
ಈಗ ಅವ್ರು ಕೊಡ್ತಿರೋ ಸಂಕಟ ನನ್ನ ಕೈ ನೋಡೋಕ್ಕಾಗಲ್ಲ ಅಂದ್ರೆ ಪದ್ಮ, ಹೀಗಾಗುತ್ತೆ ಅಂತ ಯಾರು ಎಣಿಸಿದ್ರು? ಎಲ್ಲ ದೈವೇಚ್ಛೆ. ಇದನ್ನು ತಪ್ಪಿಸ್ಕೊಳ್ಳಕ್ ಯಾರಿಂದಲೂ ಸಾಧ್ಯವಿಲ್ಲ. ಏ ರವಿ, ಯಾಕೆ ಹೊಳ್ತಿ? ದುಡ್ಡು ಹೋದ್ರೆ ಪ್ರಪಂಚ ಮುಳುಗುತ್ತೇನೋ? ಧೈರ್ಯವಾಗಿರು. ಹೇಳಪ್ಪ, ಹೇಳು. ಹೇಳಪ್ಪ ಹೇಳೋ. ನೋಡಿ, ಕೊಳಪ್ಪ, ಸಮಾಧಾನ ತಂದ್ಕೊ. ಹೇಗಪ್ಪ ಸಮಾಧಾನ ತಂದ್ಕೊಳ್ಳಿ? ಒಂದ್ ತಿಂಗಳ ಜೀವನ ಹೇಗಪ್ಪ ನಡೆಯುತ್ತೆ? ನನ್ನ ಅಜಾಗರೂಕತೆಯಿಂದಲೇ ಹೀಗಾಗಿದ್ದಪ್ಪ. ಹೋಯ್ತು ಹೋಯ್ತು, ದುಡ್ಡೆಲ್ಲ ಹೋಯ್ತು. ರವಿ, ಕಳೆದು ಹೋದ ಕತ್ತಿ ಏನಪ್ಪ ಪ್ರಯೋಜನ? ಸುಮ್ಮನಿರು, ಅಳಬೇಡ. ಇಲ್ಲಮ್ಮ, ನಗ್ತೀನಿ, ನಗ್ತೀನಮ್ಮ. ಹೋಯ್ತು ಹೋಯ್ತು, ದುಡ್ಡೆಲ್ಲ ಹೋಯ್ತು. ಏನಂದ್ರೆ ದುಡ್ಡೆಲ್ಲ ಹೋಯ್ತು. ರವಿ, ಏನು ಕಳವಾಯ್ತೆ? ಹೇಗಮ್ಮ? ನಿನ್ ಮನೇಲಿ ಯಾರಮ್ಮ ಕದೀತಾರೆ? ಯಾರಾದ್ರೂ ಹೊರಗಿನ ಬಂದಿದ್ರೇನು? ನಮಗೆ ತಿಳಿದ ಮಟ್ಟಿಗೆ ಯಾರು ಬಂದಿರ್ಲಿಲ್ಲ. ಮತ್ತೆ ಯಾರು ಬಂದು ಹೇಗಮ್ಮ ಹೋಗುತ್ತೆ? ಸ್ವಲ್ಪ ಜ್ಞಾಪಕ ಮಾಡ್ಕೊ. ನಿನ್ನೆ ನಿನ್ ಮನೆಗೆ ಯಾರ್ಯಾರು ಬಂದಿದ್ರು ಅಂತ. ಇಲ್ಲ ಅಣ್ಣಯ್ಯ, ಯಾರು ಬಂದಿರ್ಲಿಲ್ಲ. ಯಾರು ಬಂದಿರಲಿಲ್ವೇ? ಆ ದುಡ್ಡು ಹೋದಾಗ್ನಿಂದ ರವಿ ಗರ ಬಡ್ದಾಗ ಆಗ್ಬಿಟ್ಟಿದ್ದಾನೆ. ಯಾರ ಹತ್ರ ಮಾತಾಡಲ್ಲ. ಏನ್ ಮಾಡೋದಣ್ಣಯ್ಯ? ರವಿ, ಏ ರವಿ, ಇಲ್ಲಿ ನೋಡು. ನಾನು ಯಾರು ಗೊತ್ತಾಗ್ಲಿಲ್ಲ ನಿನಗೆ? ಹೇಳಿ ಹೇಳು. ಹುಚ್ಚಪ್ಪ, ದುಡ್ಡು ಬರುತ್ತೆ, ದುಡ್ಡು ಹೋಗುತ್ತೆ, ಅದಕ್ಕೆ ಇಷ್ಟು ಯೋಚನೆ ಮಾಡೋದಿನ? ಹೇಳ ರವಿ. ನೀವು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಲಿಲ್ವೇ ಶ್ರೀನಾಥಯ್ಯ? ಏನ್ ಪ್ರಯೋಜನ ಹೇಳಿ? ನಿಮಗೆ ಯಾರ ಮೇಲಾದ್ರೂ ಅನುಮಾನ ಇದೆ ಅಂತ ಕೇಳ್ತಾರೆ, ಯಾರನ್ನು ತೋರಿಸೋದು? ಅದು ಒಡವೆ ವಸ್ತುನವರು ಆಗಿದ್ರೆ ಅದ್ರ ಗುರುತು ಹೀಗೆ ಅಂತ ಹೇಳ್ಬೋದು. ಕಳೆದು ಹೋದದ್ದು ನೋಟುಗಳು, ಅವ್ರು ಇದನ್ನ ಹ್ಯಾಕ್ ನಡೀತಾರೆ? ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು ಅದು ಹೋಗೋಕ್ ಸಾಧ್ಯವೇ ಇಲ್ಲ. ಭಯಪಡಬೇಡಿ, ದೇವರಿದ್ದಾನೆ. ಸರ್, ನಮ್ ಚೆಂಡು ಒಳಗಡೆ ಬಿದ್ದಿದೆ, ದಯವಿಟ್ಟು ಕೊಡ್ತೀರಾ? ಹೋಗ. ಅವ್ರ ಯೋಚನೆ ಅವ್ರಿಗಾಗಿದ್ರೆ ನೀವು ಚೆಂಡು, ಇವನು ಆಟ. ಹೊರಗೆ ಇರ್ಲಿ ಬಿಡಿ, ಇರ್ಲಿ ಬಿಡಿ. ನಮ್ ಯೋಚನೆ ಅವಕ್ಕೆ ಏನ್ ಗೊತ್ತಾಗುತ್ತೆ? ಇಲ್ಲೆಲ್ಲ ಬಂದು ತಗೊಳ್ಳುವ. ಪದ್ಮಾ, ಏನು? ಭಯಪಡಬೇಡ, ದೇವರಿದ್ದಾನೆ. ನಿನ್ ದುಡ್ಡು ಎಲ್ಲೂ ಹೋಗೋದಿಲ್ಲ, ಖಂಡಿತ ಸಿಕ್ಕತ್ತೆ. ನಾನು ಬರ್ತೀನಿ. ಅಣ್ಣ, ಅಳ್ಬೇಡಣ್ಣ. ನೀ ಹತ್ತ ನಂಗೂ ಅಳುಬೇಕಣ್ಣ. ರವಿ, ನಿಮ್ಮ ಮಾವಯ್ಯ ಈಗ ಹೇಳಿದ್ ಕೇಳಲಿದ್ದೇನು? ದೇವರಿದ್ದಾನೆ, ನನ್ನ ದುಡ್ಡು ಖಂಡಿತ ಸಿಗುತ್ತಪ್ಪ. ಎಲ್ಲಿದಾನಮ್ಮ ದೇವ್ರು? ಇಲ್ಲ, ನಿಜವಾಗಿಯೂ ದೇವ್ರಿಲ್ಲಮ್ಮ. ನಾವೇನ್ ತಪ್ಪು ಮಾಡ್ವಿ ನಮ್ಗೆ ಈ ತರ ಶಿಕ್ಷೆ ಕೊಟ್ಟಮ್ಮ? ಇಲ್ಲ, ನಿಜವಾಗಿಯೂ ದೇವ್ರಿಲ್ಲಮ್ಮ. ರವಿ ಬಿಟ್ಟು ಹಾಗೆಲ್ಲ ಮಾತಾಡಬಾರ್ದಪ್ಪ, ಹಾಗೆಲ್ಲ ಮಾತಾಡ. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ನಿನ್ನೊಲುಮೆ ನಮಗಿರಲಿ ತಂದೆ,
ದುಡ್ಡು ನಿನಗೆ? ಎಲ್ಲಿತ್ತು ಬಗಳು ಬಹುಶಿಯಲ್ವೋ? ಅಯ್ಯೋ ಅಮ್ಮ ಬಾ ಅಯ್ಯೋ ಬಾ ನನ್ನ ಜೊತೆ ಬಾ. ಅಮ್ಮ ಅಪ್ಪ ಅಪ್ಪ ಬಿಡಿಪ್ಪ. ಯಾಕೆ ಅವ್ನಿಗೆ ಹೇಳ್ಕೊಂಡು ಬರ್ತಾ ಇದ್ದೀರಾ? ಏನ್ ಸಮಾಚಾರ ಹೇಳಿ. ಏನ್ ಹೇಳೋದೆ? ನೀನು ನಿನ್ ಜೊತೆ ಬಾ. ನಿನ್ ಮಗನ ಯೋಗ್ಯತೆ ಏನು ಅಂತ ನಿನಗೆ ಗೊತ್ತಾಗುತ್ತೆ. ನಿನ್ನೊಲಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ರವಿ, ಬೇಡ ಮಗು, ಬೇಡಪ್ಪ. ಈ ಅಲ್ಪ ದುಡ್ಡುಗೋಸ್ಕರ ಇಷ್ಟೊಂದು ವ್ಯಥೆ ಪಡಬೇಡ. ಜೀವನದಲ್ಲಿ ಬರೋ ಸಮಸ್ಯೆಗಳಲ್ಲಿ ಇದೇನು ಮಹಾ? ದೇವ್ರ ದಯ ಇದ್ರೆ ಈ ನಷ್ಟ ಕಣ್ಮುಚ್ಚಿ ಕಂಡುಬಿಡೋದ್ರಲ್ಲಿ ಪರಿಹಾರವಾಗಬಹುದು. ಸಾಕು, ಇನ್ನು ಇದಕ್ಕೋಸ್ಕರ ವ್ಯಥೆ ಪಡೋದು ಬೇಡ. ಏನಣ್ಣ ಇದು? ಯಾಕೆ ಅವ್ನು ಕೆಡವುತ್ತಾ ಇದೆಯಾ? ಯಾಕಂತ ಅವನೇ ಕೇಳಮ್ಮ. ಕುಡಿಕೆ ಮೃತ್ಯು ಕುಡಿಲಿಕ್ಕೆ ಆಗುವಂತ ಹಾಗೆ ಇಂಥ ಮಕ್ಕಳಿಂದ ವಂಶನೇ ಹಾಳಾಗುತ್ತಮ್ಮ. ಇಂಥ ಮಕ್ಕಳು ಇದ್ರೆ ಎಷ್ಟು ಸತ್ತರೆ ಬಿಡ್ತೋನಿ. ಮಗಳು ಏನ್ ಮಾಡಿದಂತ ಮಗಳು ಇಲ್ಲದೆ ಇವತ್ತೇ ಸಾಯಿಸ್ಬಿಡ್ತೀನಿ ನಿನ್ನೆ. ಅಣ್ಣಯ್ಯ, ಏನಣ್ಣಯ್ಯ ಇದು? ಯಾಕಪ್ಪ ಗೋಪಿ, ಏನಾಯ್ತು? ಹೇಳಪ್ಪ, ಹೇಳು. ಕ್ಷಮಿಸತ್ತೆ. ಹೇಳಪ್ಪ ಗೋಪಿ, ಹೇಳು. ಯಾಕೆ ಕೊಡ್ತಾ ಇದೀಯಾ? ಅತ್ತೆ, ನನ್ನ ಜನ್ಮದಲ್ಲಿ ಇನ್ನೆಂದ ಇಂಥ ತಪ್ಪು ಮಾಡಲ್ಲತ್ತೆ. ನನಗೆ ಕ್ಷಮಿಸತ್ತೆ. ಅಡಬೇಡಪ್ಪ. ರವಿ, ನಿನ್ನೆ ಕಳೆದ ದುಡ್ಡು ಲೆಕ್ಕ ಮಾಡ್ಕೊ, ಸರಿಯಾಗಿದೆ. ಹಾಗೆ ಸಿಕ್ತು ಮಗಳ? ಬಹಳ ಸುಲಭ ಸಿಕ್ತಪ್ಪ. ಇವತ್ತು ಬೆಳಿಗ್ಗೆ ನಾನು ಇಲ್ಲಿ ಬಂದಿದ್ದಾಗ ಯಾರೋ ಹುಡುಗರು ಚೆಂಡು ಹುಡುಗರಿಗಿಂತ ಬಂದು ಬೀರು ಕೆಳಗಿಂದ ಅವ್ರ ಚೆಂಡು ಸಮೇತ ಒಂದು ಕಿತ್ತೆ ಹಣ್ಣನ್ನು ತೆಗೆದ್ರು. ಆಗ ನನ್ಗೆ ಅನುಮಾನ ಬಂತು, ಈ ಕೆಲಸ ಗೋಪಿದೆ ಇರ್ಬೋದೆ ಅಂತ. ಯಾಕಂದ್ರೆ ನಿನ್ನೆ ನಿಮ್ಮ ಮನೆಗೆ ಕೊಟ್ಬಿಟ್ಟು ಮಾತ್ರ ಅವ್ನ ಕೈ ಕಿತ್ತೆ ಹಣ್ಣು ಕಟ್ತಿದ್ದೆ. ಪದ್ಮ ಹೇಳಿದ್ರು ಇಲ್ಲಿ ಯಾರು ಬಂದೇ ಇರಲಿಲ್ಲ ಅಂತ. ಅನುಮಾನ ಬಂತು, ಬಹುಶಃ ನಿಮ್ಗೆ ತಿಳಿದಾಗಿ ಗೋಪಿನೇ ಈ ಕೆಲಸ ಮಾಡಬಹುದು ಅಂತ. ತಕ್ಷಣವೇ ಮನೆಗೆ ಹೋದೆ. ದೇವತೆಯಿಂದ ಆ ದುಡ್ಡೆಲ್ಲ ಅವನ ಹತ್ರಲ್ಲೇ ಇತ್ತು. ನಾನು ಹೇಳಿದ್ದೆ ಪದ್ಮ, ನೀವು ಕಷ್ಟಪಟ್ಟ ದುಡ್ಡು ಎಲ್ಲಿಗೂ ಹೋಗೋದಿಲ್ಲ ಅಂತ. ಏನಯ್ಯ, ನೀನಿಂಥ ಕೆಲಸ ಮಾಡ್ಬೋದಾ? ಮಕ್ಕಳು ತಪ್ಪು ಮಾಡಿದ್ರೆ ತಂದೆ ತಾಯಿಗಳ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ನೋಡು. ಇವರು ಮಗನಾಗಿದ್ದು ನೀನಿಂಥ ಕೆಲಸ ಮಾಡಿದೆ ಅಂತಂದ್ರೆ ಯಾರೂ ನಂಬೋದಿಲ್ಲ. ಇದು ಅವನ್ ತಪ್ಪಲ್ಲ. ಅವನಲ್ಲಿದ್ದು ಒಳ್ಳೆತನನೆಲ್ಲ ಅವನು ಮುದ್ದು ಮಾಡಿ 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 ಹಾಳು ಮಾಡಿರ್ಲಿ ಈ ಪುಣ್ಯಾತಿಗಿತ್ತು. ಇನ್ಮೇಲೆ ಹೀಗಾಗಕ್ಕೆ ಅವಕಾಶ ಕೊಡೋದಿಲ್ಲ. ಹೌದು, ನನ್ನ ತಪ್ಪು ನನಗೆ ಈಗ ಗೊತ್ತಾಯ್ತು. ನನ್ನಿಂದಲೇ ಇವನು ಹಾಳಾಗಿದ್ದು. ಈಗ ಅದೆಲ್ಲ ಯಾಕತ್ತಿಗೆ? ಮುಖ್ಯ ಗೋಪಿ ತಾನು ಮಾಡಿದ ತಪ್ಪು ಅಂತ ತಿಳಿದ್ರೆ ಸಾಕು. ಗೋಪಿ, ಅಳಬೇಡಪ್ಪ. ನೀನ್ ತುಂಬಾ ಒಳ್ಳೆಯವನು. ದೇವ್ರ ಹತ್ರ ನಾನ್ ಮಾಡಿದ ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳ್ಕೊ. ಇನ್ಮೇಲೆ ಎಂದಿಗೂ ಹಾಗೆ ಮಾಡಲ್ಲ ಅಂತ ಪ್ರಮಾಣ ಮಾಡಿ. ಆಗ್ಲಿ ಅತ್ತೆ. ದೇವರೇ, ನನ್ಗೆ ಒಳ್ಳೆ ಬುದ್ಧಿ ಕೊಡು ಸ್ವಾಮಿ. ಇನ್ಮೇಲೆ ಎಂದೆಂದೂ ಈ ತರ ತಪ್ಪು ಮಾಡಲ್ಲ. ನನ್ನನ್ನು ಕ್ಷಮಿಸು ದೇವರೇ. ಏನಪ್ಪ ಇದೆಲ್ಲ? ವಿಷಯ ಇದೆ. ರವಿ, ನಿಮ್ಮಮ್ಮ ಪ್ರತಿನಿತ್ಯವೂ ದೇವರಲ್ಲಿ ನಂಬಿದರೆ ಭಯವಿಲ್ಲ ಅಂತ ಪ್ರಾರ್ಥನೆ ಮಾಡ್ತಿದ್ಲಲ್ಲ, ಅದರ ನಿದರ್ಶನ ನೋಡಿ ಇಲ್ಲಿದೆ. ನೀನು ಕಳ್ಕೊಂಡಿದ್ದ ದುಡ್ಡು ಸಿಕ್ಕಿದ್ದಲ್ಲದೆ ಇನ್ಮೇಲೆ ಪ್ರತಿ ತಿಂಗಳು ನನಗೆ 100 ರೂಪಾಯಿ ಹೆಚ್ಚಿಗೆ ಸಂಬಳ ಸಿಗುತ್ತೆ. ಇನ್ಮೇಲೆ ನೀವು ಕೇಳಿ ತಕ್ಕೊಡ್ತೀನಯ್ಯ. ಬೇಡಿಯಪ್ಪ, ನೀವು ನಮ್ಗೆ ಯಾವುದಕ್ಕೂ ಕಡಿಮೆ ಮಾಡಿರ್ಲಿಲ್ಲ. ಆದ್ರೆ ನಾನೇ ತಿಳಿದೆ ನಿಮ್ಮ ಹತ್ರ ತಪ್ಪು ಮಾತಾಡಿದೆ. ಸಂಸಾರದ ಕಷ್ಟ ಸುಖಗಳೇನು ಅಂತ ನನಗೆ ಇವಾಗ ಚೆನ್ನಾಗಿ ಅನುಭವಕ್ಕೆ ಬಂತು. ದೇವ್ರು ನಿಮಗೆ ಕೊಟ್ಟಿರೋ ಬಡ್ತಿ ಹಣ ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ಉಳಿತಾಯ ಮಾಡಿಯಪ್ಪ. ಮನೆ ಖರ್ಚಿನೆಲ್ಲ ನೀವಾಗ ಕೊಡ್ತಿರೋ ಹಣದಲ್ಲೇ ನಡ್ಸ್ಕೊಂಡು ಹೋಗ್ತೀವಿ. ಅಂದ್ರೆ ಇನ್ನು ಮುಂದೆನೂ ನೀವೇ ಜವಾಬ್ದಾರಿ ವಹಿಸ್ಕೊಂಡು ಹೋಗ್ತೀರಾ? ಹೌದಪ್ಪ, ನಾವಿದ್ರಿಂದ ಕಲಿತ ಪಾಠ ಯಾವ ಸ್ಕೂಲಲ್ಲೂ ದೊರೆಯಲ್ಲಪ್ಪ. ಬೇಡಪ್ಪ, ಇದುವರೆಗೂ ನೀವು ವಹಿಸಿದ್ದೆ ಸಾಕು. ಇನ್ನು ಮುಂದೆ ನಾನು ವಹಿಸ್ಕೊಂಡು. ನೀನು ಹೇಳೋ ತಪ್ಪು ಶ್ರೀನಿವಾಸಯ್ಯ. ನೀನು ಆಲದ ವರ ನೋಡಿದ್ಯಲ್ಲ, ಅದರ ರೆಂಬೆಗಳು ಉದ್ದವಾಗಿ ಬೆಳ್ಕೊಂಡು ಹೋದಾಗೆಲ್ಲ ಅದು ತಾಯಿ ಮರಕ್ಕೆ ಭಾರವಾಗದಾಗೆ ಅದರಿಂದ ಬಿಳಲು ಬಿದ್ದು ಅದಕ್ಕೆ ಆಧಾರವಾಗಿ ಎತ್ತಿ ನಿಲ್ಲಿಸುತ್ತೆ. ಹಾಗೆ ನಿನ್ನ ಮಕ್ಕಳು ನಿನ್ನ ಸಂಸಾರದ ಜವಾಬ್ದಾರಿನೆಲ್ಲ ತಾಯಿ ವಹಿಸ್ಕೊಂಡು ನಿನ್ನ ಭಾಗ ಕಡಿಮೆ ಮಾಡಬೇಕು ಅಂತ ಆಸೆ ಪಡ್ತಿರುವಾಗ ನೀನ್ ಯಾಕೆ ಬೇಡ ಅಂತ
ನಮ್ಮ ದೇಶದಲ್ಲಿ ಒಂದೊಂದು ಕುಟುಂಬದಲ್ಲೂ ರವಿ ಅಂತ ಒಬ್ಬ ಮಗ ಇದ್ದರೆ ಸಾಕು, ನಮ್ಮ ದೇಶವೇ ರಾಮರಾಜ್ಯವಾಗುತ್ತೆ. ಕಾಲದವರೆಗೆ ಬೀಳಲು ಹೇಗೆ ಆಧಾರವೋ ನಮ್ಮ ದೇಶದ ಆಧಾರ ನಮ್ಮ ಮಕ್ಕಳು.